ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ವೇದಿಕ್ ರೂಟ್ಸಲ್ಲಿ ಲರ್ನ್ ಅಸ್ಟ್ರಾಲಜಿ ಅಂತ ಒಂದು ಕ್ಯಾಟಗರಿ ಇದೆ. ಅದರಲ್ಲಿ ಅಸ್ಟ್ರಾಲಜಿ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ಯಾಕೆ ಸಿಂಪಲ್ ಅಂದರೆ ಎಲ್ರಿಗೂ ಪೂಜೆ ಹೋಮ ಹವನ ಮಾಡೋದಕ್ಕಾಗೋದಿಲ್ಲ, ಜಪ ತಪಗಳು ಇತ್ಯಾದಿ ಮಾಡ್ತಾ ಕೂತ್ಕೊಂಡ್ರೆ ಈಗಿರುವಂಥ ಲೈಫ್ ಸ್ಟೈಲಲ್ಲಿ ನಮಗೆ ಕಷ್ಟ ಆಗುತ್ತೆ. ಒಂದು ದಿವಸ ಮಾಡ್ಬೋದು, 2 ದಿವಸ ಮಾಡ್ಬೋದು. ಈಗ 43 ದಿವಸ ಮಾಡಬೇಕು, 1 ವರ್ಷ ಮಾಡಬೇಕು, ಈ ರೀತಿ ಬಹಳಷ್ಟು ನಮಗೆ ಒಂದು ಕ್ಯಾಟಗರೀಸ್ ಇದ್ದಾಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಒಂದು ಸುಲಭ ಉಪಾಯಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ನಾನು ಈ ದಿನ ಬಂದಿದ್ದೀನಿ. ಈ ಸುಲಭ ಉಪಾಯಗಳು ಅಂದರೆ ತುಂಬ ಸರಳ ಮತ್ತು ಸುಲಭ ಉಪಾಯಗಳು ಎಲ್ಲ ರಾಶಿಯವರು ಮಾಡಿದ್ರೆ, ಅಂದರೆ ಹೇಗೆ ಆ ರಾಶಿ ಅನುಸಾರ ಉಪಾಯಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ನಾವು ನಮಗೇನು ಸಿಗುತ್ತೋ ಆ ರೀತಿಯ ಸುಖ ಸೌಭಾಗ್ಯವನ್ನು ಹೊಂದಲಿಕ್ಕೆ ಕಷ್ಟನೇ ಇಲ್ಲ ಅಂತ ಹೇಳ್ಬೋದು. ಇದು ಅರುಣ ಸಂಹಿತೆ ಬೇಸಿಸ್ ಮೇಲೆ ನಾನು ಹೇಳೋದು. ಮತ್ತು ಈ ಅರುಣ ಸಂಹಿತೆ ಬೇಸಿಸ್ಸು ಅಂದರೆ ಈ ಸಮಸ್ತ ಜ್ಞಾನವನ್ನು ಸೂರ್ಯ ಸಾರಥಿ ಅರುಣ ಅಂತ ಇದ್ದ. ಅವನು ಲಂಕೆಯ ಅಧಿಪತಿ ರಾವಣನಿಗೆ ಹೇಳ್ಕೊಟ್ಟಿದ್ದ ಅಂತ ಹೇಳ್ತಾರೆ. ಅದರಲ್ಲಿ ಜನ್ಮಕುಂಡಲಿ ಇರುತ್ತೆ, ಹಸ್ತರೇಖ ಇರುತ್ತೆ, ವಿಜ್ಞಾನ ಇರುತ್ತೆ, ಸಾಮುದ್ರಿಕ ಶಾಸ್ತ್ರ ಇರುತ್ತೆ. ಈ ರೀತಿ ಎಲ್ಲದರ ಅದ್ಭುತ ಸಮನ್ವಯವೇ ಅರುಣ ಸಂಹಿತೆ ಅಂತ ಹೇಳ್ತಾರೆ. ಇದನ್ನು ನೋಡಬೇಕು ಅಂದರೆ ನಮಗೆ ಜನ್ಮ ಸಮಯ ತಿಥಿ ತಿಳುವಳಿಕೆ ಅವಶ್ಯಕ ಬೇಕಾಗಿರೋದಿಲ್ಲ. ಮತ್ತು ಒಂದು ಗ್ರಹ ಶಾಂತಿ ಮಾಡ್ಕೊಳ್ಳೋದಕ್ಕೆ ಮತ್ತು ಗ್ರಹಗಳನ್ನು ನಮಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಹಲವಾರು ಅಂದರೆ ಉಪಾಯಗಳಿದೆ. ಒಂದು ಯಾರಾದರೂ ಆಗಲಿ, ಒಂದು ಬಡವರು ಸಾಮಾನ್ಯ ವ್ಯಕ್ತಿಗಳು ಕೂಡ ಇದೇ ರೀತಿ ಅನುಸರಿಸ್ಕೊಂಡು ಒಂದು ಸೌಭಾಗ್ಯಶಾಲಿಗಳಾಗ್ಬೋದು ಅಂತ ಹೇಳ್ಬೋದು. ಈ ಉಪಾಯಗಳನ್ನು ಈಸಿಯಾಗಿ ಮಾಡ್ಬೋದು. ಮತ್ತು ಈ ಮಂತ್ರ ತಂತ್ರಗಳು ಏನಾಗುತ್ತೆ, ತಕ್ಷಣ ನಮಗೆ ಶಮನ ನೀಡುತ್ತೆ. ಆದರೆ ಈ ಉಪಾಯಗಳನ್ನು ಮಾಡಿದಾಗ ನಮಗೇನಾಗುತ್ತೆ, ದೀರ್ಘಕಾಲದ ಶಮನ ನೀಡುತ್ತೆ. ಈ ಮಾಡ್ತಾ ಮಾಡ್ತಾ ನಾವೇನು ಮಾಡ್ಬೋದು, ಸದಾ ಸುಖಿಯಾಗಿರ್ಬೋದು ಮತ್ತು ಒಂದು ರೀತಿಯ ಒಂದು ನೆಮ್ಮದಿಯ ಒಂದು ಲೈಫನ್ನು ಕೂಡ ಕಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹೀಗೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಆದ್ದರಿಂದ ಇದ್ರ ಬಗ್ಗೆ ಮುಂದೆ ಹಾಗೆ ತಿಳಿಸ್ಕೊಳ್ತಾ ಬರ್ತೀನಿ. ನೋಡಿ, ಈಗ ಮೇಷರಾಶಿ. ಇವಾಗ ನಮಗೆ ರಾಶಿ ಅಂದರೆ ಗೊತ್ತಿರುತ್ತೆ, ಹೆಸರು ಮೂಲಕ ನಾಮ ನಕ್ಷತ್ರದ ಮೂಲಕ ನನ್ನ ರಾಶಿ ಯಾವುದು ಅಂತ ಗೊತ್ತಾಗುತ್ತೆ. ನಮಗೆ ಜಾತಕ ಬರ್ಸಿದ್ರೆ ಕೂಡ ಯಾವ ನಕ್ಷತ್ರ ಅಂತ ಗೊತ್ತಾದರೆ ಯಾವ ರಾಶಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಈ ರೀತಿ ತಿಳ್ಕೊಂಡ ಮೇಲೆ ನೀವೇನು ಮಾಡಬೇಕು, ಯಾವ ರಾಶಿಯವರು ಏನು ಮಾಡ್ಬೋದು ಅಂತ ಎಲ್ಲ ರಾಶಿಯವ್ರದ್ದು ನಾನು ಈ ದಿನ ತಿಳಿಸ್ಕೊಡ್ತಾ ಬರ್ತೇನೆ. ಈಗ ಮೇಷರಾಶಿಯ ಉಪಾಯಗಳು. ಈಗ ಮೇಷರಾಶಿಯವರು ನಾವು ಚೆನ್ನಾಗಿರಬೇಕು, ನಮಗೆ ನಾವು ಲೈಫಲ್ಲಿ ಏನು ಕೇಳ್ಕೊಂಬಂದಿದ್ದೀವಿ ಎಲ್ಲ ಸಿಗಬೇಕು, ಒಂದು ಖುಷಿಯಾಗಿರಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಈ ರೀತಿ ಎಲ್ಲ ರಾಶಿಯವ್ರಿಗೂ ಈ ರೀತಿ ಆಸೆಗಳಿರುತ್ತೆ. ಚೆನ್ನಾಗಿರಬೇಕು ಅಂದಾಗ ಮೇಷರಾಶಿಯವರು ಏನನ್ನು ಗಮನದಲ್ಲಿಟ್ಕೋಬೇಕು, ಮತ್ತು ಈ ಉಪಾಯಗಳು ಏನು ಅಂದರೆ 1 ದಿವಸ 2 ದಿವಸದಲ್ಲ, ಲೈಫ್ ಟೈಮ್ ಉಪಾಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಲೈಫ್ ಟೈಮು ಇದನ್ನು ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಮ್ಮ ರಾಶಿಗೆ ತಕ್ಕಂತೆ ನಾವು ಸರಳವಾಗಿ ಸುಲಭವಾಗಿ ಮಾಡಿಕೊಂಡು ಸುಖ ಜೀವನವನ್ನು ನೆಮ್ಮದಿಯಾಗಿ ನಡೆಸ್ಬೋದು. ಈಗ ಮೇಷರಾಶಿಯ ಉಪಾಯಗಳನ್ನು ನೋಡೋಣ. ಮೇಷರಾಶಿಯವರು ಯಾವುದೇ ಪದಾರ್ಥವನ್ನು ಫ್ರೀಯಾಗಿ ಪಡಿಬಾರ್ದು. ಅಂದರೆ ಹೇಗಾಗುತ್ತೆ, ಯಾರೋ ಕೊಟ್ಬಿಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ನಿಮ್ಗೆ ಅನಿಸ್ಬೋದು. ಹೌದು, ನಿಜ. ಈಗ ನಾವು ಒಂದು ರಿಲೇಷನ್ ಮನೆಗೆ ಹೋಗಿರ್ತೀವಿ, ಎಲ್ಲರ ಹತ್ರನೂ ನಾವು ಏನೋ ಒಂದು ನಮಗೆ ಗಿಫ್ಟ್ ಕೊಡ್ತಾರೆ, ಫ್ರೀಯಾಗಿ ಕೊಟ್ಟಿದ್ದೀರಾ, ನಮಗೆ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಅವರು ಕೊಡುವಂಥ ಈ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರು ಕೊಡುವಂಥ ಫ್ರೀ ಗಿಫ್ಟನ್ನು ಇಸ್ಕೊಳ್ಳೋದು, ಮತ್ತು ಅವರ ಮನೆಯಿಂದ ನಾವು ಬರಬೇಕಾದ್ರೆ ಅಲ್ಲಿ ಮನೆಯಲ್ಲಿ ಯಾರೋ ಮಕ್ಕಳಿರ್ತಾರೆ, ಅವ್ರ ಕೈಗೆ ಒಂದು ಹಣವನ್ನು ಕೊಟ್ಟು ಬರೋದು, ಮತ್ತು ಯಾರಾದರೂ ಹೆಣ್ಮಕ್ಳಿದ್ರೆ ಬಳೆ ತೊಗೋವಂಥ ದುಡ್ಡನ್ನು ಕೊಟ್ಟು ಬರೋದು, ಈ ರೀತಿ ಮಾಡಿಬಿಟ್ರೆ ನೀವು ಫ್ರೀಯಾಗಿ ಇಸ್ಕೊಂಡೋಂಗೆ ಆಗೋದಿಲ್ಲ. ಇನ್ನು ಬೇರೆ ಕಡೆ ಮುಲಾಜಿಲ್ಲದೆ ಫ್ರೀ ಯಾರಾದರೂ ಕೊಟ್ಟರೆ ಬೇಡ ಅಂತ ಹೇಳ್ಬೋದು, ಮತ್ತು ಅದಕ್ಕೆ ಸಲ್ಲುವಂಥ ದುಡ್ಡನ್ನು ಕೊಟ್ಟು ಬಂದರೂ ಆಯಿತು. ಮತ್ತು ಗಜದಂತ ಅಂದರೆ ಆನೆಯ ದಂತದಿಂದ ನಿರ್ಮಿಸಿದ ವಸ್ತುಗಳು ಈ ಮೇಷರಾಶಿಯವರ ಮನೆಯಲ್ಲಿದ್ದರೆ ಅವ್ರಿಗೆ ಹಾನಿಕಾರಕ ಅಂತ ಹೇಳಲಾಗತ್ತೆ. ಮತ್ತು ಕೆಂಪು ಬಣ್ಣದ ಕರ್ಚೀಫನ್ನು ಯಾವಾಗಲೂ ಉಪಯೋಗಿಸ್ತಾ ಇದ್ದರೆ ಮೇಷರವ್ರಿಗೆ ಪಾಸಿಟಿವಿಟಿ ಹೆಚ್ಚಾಗತ್ತೆ.
ಮತ್ತು ಬಂಗಾರ ಈ ರೀತಿ ಹಾಕ್ಕೊಳ್ಳೋ ಬದಲು ಮೃಗಚರ್ಮ ಅಂತ ಉಪಯೋಗ ಮಾಡ್ಬೋದು ಅಂತ ಹಿಂದೆ ಹೇಳಿದರು. ಆದರೆ ಈಗ ಇದು ಅಪ್ಲೈ ಆಗೋದಿಲ್ಲ. ಯಾಕಂದರೆ ಮೃಗಚರ್ಮ ಈ ಮೃಗಗಳದ್ದು ಸ್ಕಿನ್ನೆಲ್ಲ ಕಾನೂನು ಬಾಹಿರ ಅಂತ ಹೇಳ್ತಾರೆ. ಆದ್ದರಿಂದ ಅದನ್ನು ಉಪಯೋಗ ಮಾಡೋದು ಬೇಡ. ಮತ್ತು ಪ್ರತಿದಿನ ಒಂದು ದಿನದ ಅವಧಿ ಮುಗಿಯುತ್ತೆ, ಅಂದರೆ ಸಾಯಂಕಾಲನೋ ರಾತ್ರಿನೋ ಈ ರೀತಿ ಆಗತ್ತೆ. ಆ ರೀತಿ ಆದಾಗ ಗೋಧಿ ಬೆಲ್ಲ ಬಾಲಕರಿಗೆ ಅಂದರೆ ಹುಡುಗರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಹೇಗಪ್ಪ ಇದು ಅಂದರೆ, ಈಗ ದಿನದ ಅವಧಿ ಅಂದರೆ ನಮ್ಮ ಪ್ರಕಾರ ಒಂದು ಸಾಯಂಕಾಲ ಆದಮೇಲೆ ದೀಪ ಹಚ್ಚಿದ ಮೇಲೆ ಅಂತ ತೊಗೋಬೋದು. ಅಲ್ಲಿಂದ ರಾತ್ರಿವರೆಗೂ ತೊಗೋಬೋದು, ಮಲ್ಗೋವರೆಗೂ, ನಾವು ಮಲ್ಕೊಳ್ಳೋವರೆಗೂ. ಆ ಗ್ಯಾಪಲ್ಲಿ ನಾವೇನು ಮಾಡ್ಬೋದು, ಗೋಧಿಯನ್ನು ಬೆಲ್ಲವನ್ನು ಬಾಲಕರಿಗೆ ವಿತರಿಸ್ಬೇಕು. ಬಾಲಕರು ಎಲ್ಲಿ ಸಿಗ್ತಾರೆ ನಮಗೆ ಸಾಯಂಕಾಲ ಅಂದರೆ, ಇವಾಗ ಬೆಲ್ಲನೂ ಈಗಿನ ಕಾಲಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಮುಂಚೆ ಚಾಕ್ಲೇಟ್ ರೀತಿ ಬೆಲ್ಲವನ್ನು ಕೊಡ್ತಾಯಿದ್ರು ಅಲ್ವಾ, ಈಗ ಕೊಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಬೆಲ್ಲದಿಂದ ಮಾಡಿರುವಂಥ ಸ್ವೀಟ್ಸು, ಚಿಕ್ಕಿ ಇರ್ಬೋದು, ಬೆಲ್ಲದ ಉಂಡೆ ಇರ್ಬೋದು, ಈ ರೀತಿ ಬೆಲ್ಲದಿಂದ ಮಾಡಿರುವಂಥ ಯಾವುದನ್ನ ಸ್ವೀಟ್ಸ್ನ ಬಾಲಕರಿಗೆ ಕೊಡ್ಬೋದು. ಈಗ ನೀವು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ಯಾರಾದರೂ ಬಾಲಕರು ಇರ್ತಾರೆ, ಅವ್ರಿಗೆ ಕೊಡ್ಬೋದು. ಅವ್ರ ಜೊತೇಲಿ ಬೇರೆಯವ್ರಿಗೆ ಕೊಡಬಾರ್ದು ಅಂತೇನಿಲ್ಲ, ಅವ್ರಿಗೂ ಕೊಡ್ಬೋದು. ಈಗ ಪ್ರಸಾದ ವಿತರಣೆ ಮಾಡ್ದಂಗೂ ಆಗುತ್ತೆ. ಮತ್ತು ಗೋಧಿಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರಲ್ಲ ಅಂಥವ್ರಿಗೆ ಕೊಟ್ಟರು ಆಯಿತು. ಆಮೇಲೆ ಎಡಗೈಯಲ್ಲಿ ಬೆಳ್ಳಿಯ ಉಂಗುರ ಅಥವಾ ಬಳೆ ಬೆಳ್ಳಿದು ಧರಿಸಿದ್ರೂ ಕೂಡ ಒಳ್ಳೆಯದಾಗತ್ತೆ. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೇಷರಾಶಿಯವ್ರಿಗೆ ಇಷ್ಟೊಂದು ಹೇಳಿರ್ತೀನಿ, ಎಲ್ಲರೂ ಎಲ್ಲ ಮಾಡಬೇಕು ಅಂತಿಲ್ಲ, ಮತ್ತು ಎಲ್ಲ ಮಾಡಿದ್ರೂ ತಪ್ಪೇನೂ ಇಲ್ಲ. ಆಗೋರು ಎಲ್ಲ ಮಾಡ್ಬೋದು, ಆಗದೆ ಇರೋರು ಇದರಲ್ಲಿ ಅವ್ರಿಗೆ ಯಾವುದಾಗುತ್ತೆ ಅದನ್ನು ಮಾಡ್ಬೋದು. ಎಲ್ಲನೂ ವರ್ಕ್ ಆಗುತ್ತೆ, ಒಂದು ಮಾಡಿದ್ರೂ ವರ್ಕ್ ಆಗುತ್ತೆ, ಎಲ್ಲ ಮಾಡಿದ್ರೂ ವರ್ಕ್ ಆಗುತ್ತೆ. ಮತ್ತು ಸಾಧು ಸಂತರು, ತಾಯಿ, ಗುರುಗಳ ಸೇವೆ ಮಾಡಬೇಕು. ಸೇವೆ ಅಂದರೆ ಹಿಂದಿನ ಕಾಲದಲ್ಲಿ ಫಿಲಮಲ್ಲಿ ತೋರಿಸೋ ಥರ ಕೂತ್ಕೊಂಡು ಅವ್ರು ಸೇವೆ ಮಾಡೋದು ಆ ರೀತಿ ಅಲ್ಲ, ಅವ್ರಿಗೆ ಇಷ್ಟವಾಗುವಂತೆ ನಡ್ಕೊಳ್ಳೋದಿರ್ಬೋದು. ತಾಯಿಗೆ ಏನಾದರೂ ತಂದ್ಕೊಡೋದಿರ್ಬೋದು, ಇಲ್ಲ ಏನೂ ಇಲ್ಲ ಅಂದರೆ ಊಟ ಬಡಿಸೋದಿರ್ಬೋದು. ಮತ್ತು ಗುರುಗಳಿಗೆ ಹಣ್ಣು ಹಂಪಲು ತೊಗೊಂಡೋಗೋದಿರ್ಬೋದು, ಸಾಧು ಸಂತರಿಗೆ ನಮಸ್ಕಾರ ಮಾಡೋದಿರ್ಬೋದು. ಈ ರೀತಿ ನಮ್ಮ ಕರ್ತವ್ಯಕ್ಕೆ ಅನುಸಾರ ಏನು ಬರುತ್ತೋ ಅದನ್ನು ಮಾಡೋದು. ಮತ್ತು ಕಪ್ಪು ಬಣ್ಣದ ಒಂದು ಕಣ್ಣಿನ ಅಂಗವಿಕಲ ವ್ಯಕ್ತಿಗಳು ಅವರೇನಾದರೂ ಇದ್ದರೆ ದೂರ ಇರಬೇಕು ಅಂತ ಹೇಳಲಾಗತ್ತೆ. ದೂರ ಅಂದರೆ ಎದುರ್ಕೊಂಡು ದೂರ ಇರೋದು ಅಂತಲ್ಲ, ಅವ್ರಿಗೆ ಅತಿಯಾಗಿ ಸೇವೆ ಮಾಡೋಕ್ಕೆ ಹೋಗೋದು. ಈಗ ಕೆಲವರು ಅಂಗವಿಕಲರಿದ್ದರೆ ಅಯ್ಯೋ ಅವ್ರಿಗೆ ಊಟ ಕೊಡಿಸ್ಬಿಡೋಣ, ಅದು ಕೊಡಿಸೋಣ, ಇದು ಕೊಡಿಸೋಣ ಅಂತ ಅತಿಯಾಗಿ ಮಾಡಲಿಕ್ಕೆ ಹೋಗ್ತಾರಲ್ಲ, ಆ ರೀತಿ ಅತಿಯಾಗಿ ಮಾಡದೆ ಒಂದು ದೂರವಾಗಿರಬೇಕು ಅಂತ ಹೇಳಲಾಗುತ್ತೆ. ಮತ್ತು ಈ ಮೇಷರಾಶಿಯವರು ಸಿಹಿ ಪದಾರ್ಥಗಳ ವ್ಯಾಪಾರ ಮಾಡಬಾರ್ದು. ಅಂದರೆ ಈ ಸಿಹಿ ಪದಾರ್ಥಗಳ ವ್ಯಾಪಾರ ಮಾಡಿದ್ರೆ ಅವರಿಗೆ ಕೈ ಹಿಡಿಯೋದಿಲ್ಲ. ಮತ್ತು ಅಂಗಳದಲ್ಲಿ ಬೇವಿನ ಮರ ಬೆಳೆಸಿದ್ರೆ ಒಳ್ಳೆಯದು. ಇದು ಕೂಡ ಅಷ್ಟೇ, ನಾನು ಹೇಳಿದೆ ಅಂತ ಎಲ್ಲರೂ ಅಂಗಳದಲ್ಲಿ ಬೇವಿನ ಮರ ಬೆಳೆಸೋಕ್ಕೆ ಆಗೋದಿಲ್ಲ, ಅಂಗಳನೇ ಇರೋದಿಲ್ಲ. ಫಸ್ಟ್ ಆಫ್ ಆಲು ಇರೋರು ಬೆಳೆಸ್ಬೋದು, ಇಲ್ಲದೆ ಇರೋರು ಬೇರೆ ಉಪಾಯಗಳನ್ನು ಮಾಡ್ಬೋದು. ಮತ್ತು ಸದಾಚಾರದ ಪಾಲನೆ ಮಾಡಬೇಕು. ಒಂದು ಆಚಾರ ವಿಚಾರ ಸಂಪ್ರದಾಯ ಈ ರೀತಿ ಮೇಷರಾಶಿಯವರು ಎಷ್ಟು ಹೆಚ್ಚು ಮಾಡ್ತೀರಾ, ಮನೆಗೆ ಒಳ್ಳೆಯದಾಗುತ್ತೆ, ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ನಿಮ್ಮ ಮಕ್ಳಿಗೆ ಒಳ್ಳೆಯದಾಗುತ್ತೆ, ನಿಮ್ಮ ಗಂಡನಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಗಂಡಸರಾದರೆ ಹೆಂಡತಿಗೆ ಆರೋಗ್ಯ ಮತ್ತು ಕುಟುಂಬ ಸೌಖ್ಯ ವೃದ್ಧಿ ಆಗುತ್ತೆ. ಮತ್ತು ರಾತ್ರಿ ನಾವು ಮಲ್ಕೊಳ್ತೀವಲ್ಲ ಅದ್ರ ಪಕ್ಕನೋ ತಲೆ ದಿಂಬತ್ರ ಎಲ್ಲೋ ನಿಯರಲ್ಲಿ ಒಂದು ಲೋಟ ನೀರು ತುಂಬಿಟ್ಟು ಇರಬೇಕು. ಆ ನೀರನ್ನು ಕುಂಡಲಕ್ಕೆ ಸುರಿಬೇಕು. ಅಂದರೆ ಕುಂಡಲ ಅಂದರೆ ಫ್ಲವರ್ ಪಾಟ್ ಇರುತ್ತಲ್ಲ ಅದು. ಫ್ಲವರ್ ಪಾಟ್ ಇಲ್ಲ ಅಂದರೆ ಏನು ಮಾಡಬೇಕು, ಮನೆ ಮುಂದೆ ಗಿಡ ಇದ್ದರೆ ಅದಕ್ಕೆ ಸುರಿಬೋದು. ಆಮೇಲೆ ಈ ಮೇಷರಾಶಿಯವರ ಮಗಳಿದ್ದರೆ ಏನು ತೊಂದರೆ ಇಲ್ಲ, ಮಗ ಇದ್ದರೆ ಅವನ ಹುಟ್ಟಿದ ದಿವಸ ಖಾರ ಉಪ್ಪಿನ ರುಚಿಯ ಪದಾರ್ಥಗಳನ್ನು ವಿಶೇಷವಾಗಿ ವಿತರಿಸಿದ್ರೆ ನಿಮ್ಮ ಮಗ ಚೆನ್ನಾಗಿರ್ತಾನೆ. ಮತ್ತು ವೈದಿಕ ನಿಯಮಗಳನ್ನು ಪಾಲಿಸಬೇಕು. ಆಗಲೇ ಹೇಳಿದ್ನಲ್ಲ, ಆಚಾರ ವಿಚಾರ ಸಂಪ್ರದಾಯ ದೇವರು ಇತ್ಯಾದಿ ನಿಮ್ಮ ಮನೆಯಲ್ಲಿ ಏನಿದೆ ಒಂದು ಪದ್ಧತಿಗಳು, ಅದನ್ನು ಎಷ್ಟು ನೀವು ಪಾಲಿಸ್ತೀರಾ ಅಷ್ಟು ಚೆನ್ನಾಗಿ ನೀವು ಬೆಳೀತಾ ಹೋಗ್ತೀರಾ. ಮತ್ತು ಸಹೋದರಿ ಇರ್ಬೋದು, ಪುತ್ರಿ ಇರ್ಬೋದು, ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಯಾರಾದರೂ ಇದ್ದರೆ ಅವ್ರಿಗೆ ಮಿಠಾಯಿಗಳನ್ನು ಉಡುಗೊರೆಯಾಗಿ ನೀಡಬೇಕು. ಈಗ ಹಿಂದಿನ ಕಾಲಕ್ಕೆ ಸರಿಯಾಗಿ ಬೆಲ್ಲ ಮಿಠಾಯಿ ಈ ರೀತಿಯನ್ನು ಬರೆದಿದ್ರು. ನಾವು ಈಗಿನ ಕಾಲಕ್ಕೆ ಸರಿಯಾಗಿ ನಾವೇನು ಮಾಡ್ಕೋಬೇಕು, ಮಿಠಾಯಿ ಅನ್ನೋ ಜಾಗದಲ್ಲಿ ಚಾಕ್ಲೇಟ್ಸ್ ಅಪ್ಲೈ ಮಾಡ್ಕೋಬೋದು, ಸ್ವೀಟ್ಸ್ ಅಂತ ತಗೊಂಡು ನಾವು ಉಡುಗೊರೆಯಾಗಿ ಕೊಡ್ಬೋದು. ಮತ್ತು ವಿಧವೆಯರಿಗೆ ಸಹಾಯ ಮಾಡಬೇಕು ಮತ್ತು ಆಶೀರ್ವಾದ ಪಡಿಬೇಕು.
ಎಲ್ಲಾದರೂ ನೀವು ಹೋದಾಗ, ಯಾರ ಮನೆಗಾದರೂ ಹೋದಾಗ, ನಿಮ್ಮ ಮನೇಲಿ ವಿಡೋಸ್ ಇದ್ದರೆ, ವಿಧವೆಯರಿದ್ದರೆ ಅವ್ರಿಗೆ ಸಹಾಯ ಮಾಡೋದು, ಇಲ್ಲಾಂದರೆ ಅವರ ಆಶೀರ್ವಾದವನ್ನು ತಗೊಂಡ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಇದು ಮೇಷರಾಶಿಗೆ ಸರಳ ಮತ್ತು ಸುಲಭದ ಉಪಾಯಗಳು. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರು ಏನೇನು ಮಾಡಬೇಕು ಅಂದರೆ, ಪರಸ್ತ್ರೀ ಸಂಘ ಮಾಡಬಾರ್ದು. ಅಂದರೆ ವೃಷಭ ರಾಶಿಯವರು ಏನು ಮಾಡ್ತಾರೆ, ಅವರು ಸುಂದರ ಅಟ್ರ್ಯಾಕ್ಷನ್ ಅಂತ ಹೇಳಲಾಗುತ್ತೆ. ವೃಷಭ ರಾಶಿಯವರು ನೋಡಲಿಕ್ಕೆ ಏನೋ ಒಂಥರ ಅಟ್ರ್ಯಾಕ್ಷನ್, ಅಂದರೆ ಅವ್ರು ಬೆಳ್ಳಗಿರಲಿ, ಕಪ್ಪಗಿರಲಿ, ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರಲಿ, ಅಂದ ಇಲ್ಲದೆ ಇರಲಿ, ಏನೋ ಒಂದು ರೀತಿಯ ಅಟ್ರ್ಯಾಕ್ಷನ್ ಇರುತ್ತೆ. ಆದ್ದರಿಂದ ಇವ್ರ ಹಿಂದೆ ಹೆಣ್ಮಕ್ಳು ಬೀಳುವಂಥ ಜಾಸ್ತಿ ಚಾನ್ಸಸ್ ಇರೋದ್ರಿಂದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಸಂಘ ಮಾಡಿದ್ರೆ ಇವ್ರಿಗೆ ಲೈಫಲ್ಲಿ ಎದ್ದೊಳ್ಳಲಿಕ್ಕೆ ಆಗೋದೇ ಇಲ್ಲ, ಬಿದ್ದೋಗ್ಬಿಡ್ತಾರೆ. ಮತ್ತು ಅತಿ ಕಾಮ ವಾಸನೆಯ ಪರಿತ್ಯಾಗ ಮಾಡಬೇಕು. ಎರಡು ಒಂದೇ ಇವೆರಡನ್ನೂ. ಮತ್ತು ಆಗಾಗ ಹೆಸರು ಕಾಳನ್ನು ದಾನ ಮಾಡಬೇಕು. ಯಾವತ್ತು ಅಂದರೆ ಬುಧವಾರ. ನೀವು ವಾರ ವಾರ ಬುಧವಾರ ಮಾಡ್ಬೋದು, ತಿಂಗಳಿಗೊಂದು ಬುಧವಾರ ಮಾಡ್ಬೋದು. ಈ ರೀತಿ ನಿಮಗೆ ಯಾವಾಗ ಆಗುತ್ತೋ ಹೆಸರು ಕಾಳನ್ನು ದಾನ ನೀಡೋದು. ಮತ್ತು ದಾನ ಯಾರಿಗೆ ನೀಡಬೇಕಪ್ಪ ಅಂದರೆ, ಮತ್ತೆ ನೀವು ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಹೋಗಿಲ್ಲ. ನವಗ್ರಹಗಳಲ್ಲಿ ಬುಧ ಇರ್ತಾನೆ, ಅವನ ಹತ್ರ ಇಟ್ಟು, ಮತ್ತು ದಾನ ಅಂತ ಬಂದಾಗ ಅದ್ರ ಜೊತೆ ದಕ್ಷಿಣೆ ಅಂತ ಇಡಬೇಕು. ದಕ್ಷಿಣೆ 100 ರೂಪಾಯಿ ಕೊಡಬೇಕು, 1000 ರೂಪಾಯಿ ಕೊಡಬೇಕು ಅಂತಿಲ್ಲ. ನಿಮ್ಮ ಶಕ್ತಿಯ ಅನುಸಾರ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ರೀತಿ ಇಟ್ಟು ಕೊಡಬೇಕು. ಹೆಸರು ಕಾಳನ್ನು ಯಾವುದನ್ನು ದೇವಸ್ಥಾನಕ್ಕೆ ಕೊಡ್ಬೋದು, ಇಲ್ಲ ಅಂದರೆ ನವಗ್ರಹಗಳಲ್ಲಿ ಬುಧ ಎಲ್ಲಿರ್ತಾನೋ ಅವನ ಕಾಲತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ಬರೋದು. ಮತ್ತು ಶನಿವಾರದಂದು ಸಾಸಿವೆ ಎಣ್ಣೆ, ಅಗಸೆ ಎಣ್ಣೆ, ಎಳ್ಳೆಣ್ಣೆ ಯಾವುದಾದ್ರೂ ಆಗಲಿ, ಒಂದು ಇವ್ರು ಇರ್ತಾರೆ ನೋಡಿ, ಕಸ ಗುಡಿಸೋರು, ಒಂದು ಶೂದ್ರರು, ಒಂದು ಕಸ ಗುಡಿಸೋರು, ಈ ರೀತಿ ಮೋರಿ ಕ್ಲೀನ್ ಮಾಡೋರು, ಆ ರೀತಿಯವ್ರಿಗೆ ದಾನ ನೀಡಬೇಕು ಅಂತ ಹೇಳಲಾಗುತ್ತೆ. ಮತ್ತು ನಮ್ಗೆ ಅವ್ರು ಯಾರೂ ಸಿಗಲಿಲ್ಲ ಅಂತಂದರೆ ಮತ್ತೆ ನೀವೇನು ಯೋಚನೆ ಮಾಡುವಾಗಿಲ್ಲ. ಯಾರು ಸಿಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಅಂತಿಮವಾಗಿ ನಾವು ಕೊಟ್ಟು ಬರ್ಬೋದು. ನಮಗೆ ಯಾವುದು ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ದೇವಸ್ಥಾನದಲ್ಲಿ ಕೊಟ್ಟು ಬರ್ಬೋದು. ಮತ್ತು ಗೋದಾನ ಮಾಡಿದ್ರೆ ಒಳ್ಳೆಯದು. ಗೋದಾನ ಅಂದರೆ ನಿಜವಾದ ಗೋವನ್ನು ದಾನ ಮಾಡುವ ಶಕ್ತಿ ಇರೋರು ಮಾಡ್ತಾರೆ. ನಮಗೆ ಆ ಶಕ್ತಿ ಇಲ್ಲ ಅಂದರೆ ಚಿನ್ನದ ಗೋವು, ಹಿತ್ತಾಳೆ ಗೋವು, ತಾಮ್ರದ ಗೋವು, ಈ ರೀತಿ ಯಾವುದು ಅವ್ರ ಶಕ್ತಿಯಾನುಸಾರ ಇರುತ್ತೆ ಆ ಗೋವನ್ನು ದಾನ ಮಾಡಿದ್ರೆ ಒಳ್ಳೆಯದು. ಮತ್ತು ಮದುವೆ ಆಗಿದ್ದರೆ ವೃಷಭ ರಾಶಿಯ ಗಂಡಸರು ಅವರ ಹೆಂಡತಿಯಿಂದ ನೀಲಿ ವರ್ಣದ ಪುಷ್ಪ, ನೀಲಿ ಬಣ್ಣದ ಪುಷ್ಪ ಯಾವ್ಯಾವುದಿದೆ ಅಂತ ನೋಡಿದ್ರೆ ಶಂಕು ಹೂವು ಇರ್ಬೋದು, ಸ್ಫಟಿಕ, ನೀಲಿ ಸ್ಫಟಿಕ ಇರ್ಬೋದು, ಮತ್ತು ಸೇವಂತಿಗೆ ಹೂವು ಅಂತ ಬ್ಲೂ ಕಲರ್ ಬರುತ್ತೆ. ಈ ರೀತಿ ಪುಷ್ಪಗಳನ್ನು ಭೂಮಿಯಲ್ಲಿ ಹೂಳಿಡಿಸ್ಬೇಕು. ಭೂಮಿಯಲ್ಲಿ ಅಂದರೆ ಮನೆ ಮುಂದೆ ಇರ್ಬೋದು, ಮಣ್ಣೆಲ್ಲಿ ನಿಮಗೆ ಸಿಗುತ್ತೆ, ಎಲ್ಲೋ ಫೀಲ್ಡಲ್ಲೋ ವಾಕಿಂಗ್ ಹೋದಾಗೋ ಒಂಚೂರು, ಅಂದರೆ ಸುಮ್ಮನೆ ತುಂಬ ಹೂಳೋದು ಅಂತಲ್ಲ, ಒಂಚೂರೇ ಚೂರಿಂಗ್ ಅಂದ್ಬಿಟ್ಟು ಹೂವು ಹಾಕೋದು, ಮಣ್ಣು ಮುಚ್ಚಿಬಿಟ್ಟು ಬರೋದು ಅಷ್ಟೇ. ಪತ್ನಿಯ ಕೈಯಲ್ಲಿ ಮಾಡಿಸ್ಬೇಕು. ಆಮೇಲೆ ಈ ವೃಷಭ ರಾಶಿಯವರ ಮನೆಯಲ್ಲಿ ಪ್ರತಿನಿತ್ಯ ತುಪ್ಪದ ದೀಪದ ಒಂದು ದೇವರಿಗೆ ದೀಪ ಹಚ್ಚಿಬಿಟ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ತುಪ್ಪ ತರಲಿಕ್ಕೆ ಹಣ ಇಲ್ಲ, ಕಷ್ಟ ಇದೆ ಅನ್ನೋರು ಇದನ್ನು ಮಾಡಬೇಕು ಅಂತಿಲ್ಲ. ಯಾಕಂದರೆ ನಾನು ಒಂದು ರೆಮಿಡಿ ಹೇಳಲ್ಲ, ಎಷ್ಟೊಂದು ಹೇಳ್ಕೊಟ್ಟಾಗ ಅದಾಗಿಲ್ಲ ಅಂದರೆ ಇದು ಮಾಡ್ಬೋದು, ಇದಾಗಿಲ್ಲ ಅಂದರೆ ಅದು ಮಾಡ್ಬೋದು, ಅವ್ರ ಶಕ್ತಿ ಅನುಸಾರ ಮಾಡ್ಬೋದು. ಮತ್ತು ವೃಷಭ ರಾಶಿಯವರ ಪತ್ನಿ ಪ್ರತಿದಿನ ಏನನ್ನಾದರೂ, ಅಂದರೆ ಯಾವ ಐಟಮ್ ಆದರೂ ಆಗಲಿ ದಾನ ಕೊಡ್ತಾ ಇದ್ದರೆ ಆ ಮನೆಯಲ್ಲಿ ಅಖಂಡ ಸೌಭಾಗ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ವೃಷಭ ರಾಶಿಯವರು ಶುಕ್ರವಾರ ಉಪವಾಸ ಮಾಡಿದ್ರೆ ಒಳ್ಳೆಯದು. ಈ ಗ್ಯಾಸ್ಟ್ರಿಕ್ ಇರೋರು, ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಮಾಡಬೇಕು ಅಂತಿಲ್ಲ, ಆದವರು ಎಲ್ಲ ಮಾಡ್ಬೋದು. ಮತ್ತು ಹಾಲು, ಮೊಸರು, ತುಪ್ಪ, ಕರ್ಪೂರ, ಮುಕ್ತ ಆಮೇಲೆ ದೇವಸ್ಥಾನದಲ್ಲಿ ತಗೊಂಡು ಅರ್ಪಿಸ್ಬೇಕು. ದೇವಸ್ಥಾನದಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವಸ್ಥಾನದಲ್ಲಿ ಯಾವತ್ತೂ ಅಭಿಷೇಕ ಮಾಡ್ತಾರೆ ನೋಡಿಕೊಂಡು ಕೇಳ್ಕೊಂಡು ಬನ್ನಿ. ಸೋಮವಾರ ಮಾಡಿದ್ರೆ ಸೋಮವಾರ ಕೊಡಿ, ಶುಕ್ರವಾರ ಮಾಡಿದ್ರೆ ಶುಕ್ರವಾರ ಕೊಡಿ, ಶನಿವಾರ ಮಾಡಿದ್ರೆ ಶನಿವಾರ ಕೊಡಿ, ಈ ರೀತಿ ಕೊಡಿ. ಮತ್ತು ವೃಷಭ ರಾಶಿಯವರು ವಜ್ರ ಧರಿಸಿದ್ರೆ ಒಳ್ಳೆಯದು. ಇದು ಅಷ್ಟೇ, ಅವರ ಶಕ್ತಿ ಅನುಸಾರ ಧರಿಸಿ, ಸಾಲ ಮಾಡಿ ಧರಿಸಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಮತ್ತು ಇವರ ವಸ್ತ್ರಗಳಲ್ಲಿ, ಅಂದರೆ ಬಟ್ಟೆಗಳಲ್ಲಿ ಪರಿಮಳ ದ್ರವ್ಯಗಳನ್ನು ಹಾಕ್ಕೊಂಡ್ರೆ ಅವ್ರಿಗೆ ತುಂಬ ಪಾಸಿಟಿವಿಟಿ ಹೆಚ್ಚಾಗುತ್ತೆ, ದುಡ್ಡು ಅಟ್ರ್ಯಾಕ್ಷನ್ ಆಗುತ್ತೆ. ಮತ್ತು ಶಿಷ್ಟತಾಯುಕ್ತ ವಸ್ತ್ರಗಳನ್ನು ಧರಿಸ್ಬೇಕು, ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು. ಒಂದು ಅರೆ ಬಟ್ಟೆಗಳಿರ್ಬೋದು, ಒಂಥರ ಪೊರ್ಕಿ ಥರ ನೋಡೋಕ್ಕಿರುವಂಥ ಬಟ್ಟೆಗಳನ್ನು ಧರಿಸ್ಬಾರ್ದು. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಇವರು ಹೊಸ ಪಾದರಕ್ಷೆ ಖರೀದಿ ಮಾಡಬಾರ್ದು. ಈ 2 ತಿಂಗಳು ಬಿಟ್ಟು ಯಾವಾಗಾದರೂ ಖರೀದಿ ಮಾಡ್ಕೋಬೋದು.
ಮತ್ತು ಬೆಳ್ಳಿ ಮತ್ತು ಪ್ಲ್ಯಾಟಿನಮ್ ಉಂಗುರ ಧರಿಸಿದ್ರೆ ಒಳ್ಳೆಯದು. ಆದವ್ರು ಮಾತ್ರ ಮಾಡಿಸ್ಕೊಳ್ಳಿ, ಆಗಲೇ ಹೇಳ್ದಂಗೆ ಸಾಲ ಮಾಡಿ ಮಾಡಿಸೋದಕ್ಕೆ ಹೋಗಬೇಡಿ. ಬೆಳ್ಳಿ ಮತ್ತು ಅಕ್ಕಿಯನ್ನು ಯಾವಾಗಲೂ ಅವ್ರ ಪರ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲೂ ಅಷ್ಟೇ ನೋಡಿ, ಶಕ್ತಿ ಇರೋರು ಬೆಳ್ಳಿ ಇಟ್ಕೊತಾರೆ, ಶಕ್ತಿ ಇಲ್ಲದೆ ಇರೋರು ಅಕ್ಕಿ ಇಟ್ಕೊತಾರೆ. ಅಕ್ಕಿ ಇನ್ನೆಷ್ಟು, ಒಂದು ಚೂರೇ ಚೂರು, ಒಂದೊಂದು 10 ಕಾಳು ಇಟ್ಕೊಂಡ್ರೆ ಸಾಕು, ಎಲ್ರಿಗೂ ಸಿಗುತ್ತೆ ಈಸಿಯಾಗಿ ಅಕ್ಕಿ. ಮತ್ತು ಬೆಳ್ಳಿಯ ತುಂಡನ್ನು ಬೇವಿನ ಗಿಡದ ಕೆಳಗೆ ಹೂಳಿಟ್ಟರೆ ಕೂಡ ವೃಷಭ ರಾಶಿಯವ್ರಿಗೆ ಒಳ್ಳೆಯದಾಗತ್ತೆ. ಮತ್ತು ಈ ವೃಷಭ ರಾಶಿಯವರು ಸುಳ್ಳು ಸಾಕ್ಷಿ ಕೊಟ್ಟರೆ ಅವ್ರ ಲೈಫೇ ಹಾಳಾಗೋಗುತ್ತೆ, ಆದ್ದರಿಂದ ಮಾಡಬಾರ್ದು. ಪ್ರತಿನಿತ್ಯ ನೀತಿಯುಕ್ತ ಕಾರ್ಯ ಮಾಡೋದು, ಯಾರಿಗೂ ವಂಚನೆ ಮಾಡದೇ ಇರೋದು, ಈ ರೀತಿ ಮಾಡ್ತಾ ಇದ್ದರೆ ಅವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಇವರ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಬೆಳೆಸಿದ್ರೆ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಲಾಗತ್ತೆ. ಇದೆಲ್ಲ ವೃಷಭ ರಾಶಿಯವರ ಸರಳ ಮತ್ತು ಸುಲಭ ಉಪಾಯಗಳು. ಮುಂದೆ ಮಿಥುನ ರಾಶಿಯ ಉಪಾಯಗಳು. ಮಿಥುನ ರಾಶಿಯವರು ಏನು ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಅಂದರೆ ತಾಮಸಿಕ ಆಹಾರಗಳನ್ನು ತ್ಯಜಿಸಬೇಕು. ಹೆಚ್ಚಾಗಿ ಒಂದು ನಾನ್ ವೆಜ್ ಇರ್ಬೋದು, ಒಂದು ಬಾಯಿ ಚಪ್ಪಲಕ್ಕೆ ಅಂತ ಒಂದು ಹೆಚ್ಚು ಮಸಾಲೆಯುಕ್ತ, ಖಾರಯುಕ್ತ ಈ ರೀತಿಯಂಥ ತಿನ್ನುವಂಥ ಪದಾರ್ಥಗಳನ್ನು ಹೆಚ್ಚು ತ್ಯಜಿಸಬೇಕು. ಮತ್ತು ಮೀನುಗಳು ಅಂದರೆ ನಿಮ್ಮ ಮನೆಯಲ್ಲಿ ಮೀನಿನ ಟ್ಯಾಂಕಲ್ಲಿ ನೀವು ಒಂದು ಅಕ್ವೇರಿಯಮ್ಲಿ ಮೀನುಗಳನ್ನು ಇಟ್ಟಿದ್ದೀರಿ ಅಂದರೆ ಮೊದಲು ಬಂಧ ಮುಕ್ತಗೊಳಿಸಿ. ನೀವು ಟ್ಯಾಂಕಲ್ಲಿ ಹಾಕಿ ಮೀನುಗಳನ್ನು ಹಾಕಿ ಆಹಾರ ಹಾಕ್ತಾ ಬಂಧಿಸಿದರೆ ಅದು ನಿಮಗೆ ಕಷ್ಟ ಆಗಿರುತ್ತೆ, ಆದ್ದರಿಂದ ಬಂಧ ಮುಕ್ತಗೊಳಿಸಬೇಕು. ಮತ್ತು ನಿಮಗೆ ಪಟಕದ ಚೂರ್ಣದಿಂದ ಆಗಾಗ ಹಲ್ಲು ಸ್ವಚ್ಛ ಮಾಡಿದ್ರೆ ಕೂಡ ಒಳ್ಳೆಯದು. ಮತ್ತು ಮಿಥುನ ರಾಶಿಯವರು ಪಶು ಪಕ್ಷಿಗಳನ್ನು ಸಾಕಬಾರ್ದು, ಮನೆಯಲ್ಲಿ ಅವರು ಸಾಕಿದ್ರೆ ಅವ್ರಿಗೆ ಕೆಟ್ಟದಾಗತ್ತೆ. ಮತ್ತು ಇಲ್ಲಿ ನೀವು ಯೋಚನೆ ಮಾಡಬೇಕು, ಅವರ ಮನೆಯಲ್ಲಿ ಸಾಕಬಾರ್ದು ಅಷ್ಟೇ, ಆದರೆ ಪಾರ್ಕಲ್ಲಿದ್ದರೆ, ಪಾರ್ಕು ಮನೆ ಹತ್ತಿರ ಇದ್ದರೆ ಅಲ್ಲಿ ಹೋಗಿ ಪಕ್ಷಿಗಳಿಗೆ ಆಹಾರ ಹಾಕಬಾರ್ದು, ಆ ರೀತಿ ಏನೂ ಇಲ್ಲ. ಮತ್ತು ಅಕ್ಷತೆ ಮತ್ತು ಹಾಲನ್ನು ಧರ್ಮ ಸ್ಥಾನದಲ್ಲಿ, ದೇವಸ್ಥಾನದಲ್ಲಿ ಆಗಾಗ ಅರ್ಪಣೆ ಮಾಡ್ತಾ ಇರಬೇಕು. ಮತ್ತು ಮಾತೆಯ ಪೂಜೆ ಮಾಡಬೇಕು, ಅಂದರೆ ತಾಯಿಯ ಆಶೀರ್ವಾದವನ್ನು ಆವಾಗವಾಗ ತಗೋತಾ ಇರಬೇಕು. ಮತ್ತು 12 ವರ್ಷದ ಕೆಳಗೆ ಇರ್ತಾರಲ್ಲ ಚಿಕ್ಕ ಹೆಣ್ಣು ಮಕ್ಕಳು, ಕನ್ಯೆಯರು, ಅವರ ಆಶೀರ್ವಾದ ಪಡಿಬೇಕು. ಆಶೀರ್ವಾದ ಅಂದರೆ ಅವ್ರ ಕಾಲ್ಗೋಗಿ ನಮಸ್ಕಾರ ಮಾಡಬೇಕು ಅಂತಲ್ಲ, ಅವ್ರಿಗೆ ಚಾಕ್ಲೇಟೋ ಸ್ವೀಟೋ ಏನಾದರೂ ಕೊಟ್ಟು ಮನಸ್ಸಲ್ಲೇ ನಮಸ್ಕಾರ ಮಾಡೋದು. ದೊಡ್ಡವರಾದರೆ ನಮಸ್ಕಾರ ಮಾಡ್ಬೋದು. ಇನ್ನು ಕೆಲವರಿಗೆ ಯಾರ ಮುಂದೆ ಆದರೂ ನಮಸ್ಕಾರ ಮಾಡಲಿಕ್ಕೆ ಒಂದು ಮುಜುಗರ ಇರುತ್ತೆ ಈಗಿನ ಕಾಲಕ್ಕೆ, ಅಂಥವರು ಅಷ್ಟೇ ಮನಸ್ಸಿನಲ್ಲೇ ಒಂದು ತಾಯಿಯನ್ನು ನೆನೆಸ್ಕೊಂಡು ನಮಸ್ಕಾರ ಮಾಡ್ಬೋದು. ಮತ್ತು ಹೆಸರು ಕಾಳನ್ನು ನೆನೆಸಿ ಪಾರಿವಾಳಗಳಿಗೆ ಹಾಕಬೇಕು. ನಾನು ಆಗಲೇ ಹೇಳಿದೆ ಅಲ್ಲ, ಪಕ್ಷಿಗಳನ್ನು ಇವ್ರ ಮನೆಯಲ್ಲಿ ಸಾಕಬಾರ್ದು, ಆದರೆ ಹೆಸರು ಕಾಳನ್ನು ನೆನೆಸಿರುವ ಹೆಸರು ಕಾಳನ್ನು ಪಾರಿವಾಳಕ್ಕೆ, ಅಂದರೆ ಪಾರ್ಕಲ್ಲೋ ಎಲ್ಲೋ ಫೀಲ್ಡಲ್ಲೋ ಇರುತ್ತೆ, ಅಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬರಬೇಕು. ಅಸ್ತಮಾ ಔಷಧವನ್ನು ಉಚಿತವಾಗಿ ಆಸ್ಪತ್ರೆಯಲ್ಲಿ ಕೊಟ್ಟರೆ ಒಳ್ಳೆಯದು. ಯಾರಾದರೂ ಅಸ್ತಮಾ ಪೇಷಂಟ್ಸ್ ಇರ್ತಾರೆ, ಅವ್ರ ಹತ್ರ ದುಡ್ಡಿರೋದಿಲ್ಲ, ಅಂಥವ್ರಿಗೆ ಹೋಗಿ ಒಂದು ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಅವರು ಮೆಡಿಸಿನ್ಸ್ ಕೊಟ್ಟು ಬಂದರೆ ಒಳ್ಳೆಯದಾಗತ್ತೆ. ಮತ್ತು ಇವರ ಮನೆಯಲ್ಲಿ ಪಾರಿವಾಳ, ಕುರಿ, ಟಗರು ಇತ್ಯಾದಿಯನ್ನು ಸಾಕಬಾರ್ದು. ಮತ್ತು ಸೂರ್ಯನ ಸಂಬಂಧಿಸಿದ ಉಪಚಾರ ಮಾಡಬೇಕು. ಸೂರ್ಯನಿಗೆ ಸಂಬಂಧಿಸಿದ ಅಂದರೆ ಏನಪ್ಪ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡೋದು, ಮತ್ತು ಸೂರ್ಯನಿಗೆ ಸಂಬಂಧಪಟ್ಟ ಬೆಲ್ಲ, ತಾಮ್ರ ಇತ್ಯಾದಿಯನ್ನು ದಾನ ಮಾಡೋದು, ಈ ರೀತಿ ಮಾಡಿದ್ರೆ ಒಳ್ಳೆಯದು. ಅದರ ಜೊತೆಯಲ್ಲಿ ಗುರುವಿಗೆ ಸಂಬಂಧಪಟ್ಟ ಸಮಸ್ತ ಉಪಚಾರಗಳಿಂದ ಸರ್ವ ಕಾರ್ಯಗಳು ಸಫಲ ಆಗುತ್ತೆ. ಗುರುವಿಗೆ ಸಂಬಂಧಿಸಿದ ಸಮಸ್ತ ಉಪಚಾರಗಳಿಂದ ಸರ್ವ ಕಾರ್ಯಗಳು ಸಫಲ ಆಗುತ್ತೆ. ಕಡಲೆಕಾಳನ್ನು ನೈವೇದ್ಯ ಮಾಡೋದು, ಕಡಲೆಕಾಳನ್ನು ಯಾರನ್ನ ಗುರುಗಳಿಗೆ ದಕ್ಷಿಣೆ ಸಮೇತ ಕೊಟ್ಟು ಬರೋದು. ನವಗ್ರಹದ ಹತ್ರ ಗುರು ಇರ್ತಾನೆ, ಅವನ ಹತ್ರ ಒಂದು 100 ಗ್ರಾಮ್ ಕಡಲೆಕಾಳು ದಕ್ಷಿಣೆಯನ್ನು ಇಟ್ಟು ಬರೋದು. ಈ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಮನಿ ಪ್ಲ್ಯಾಂಟು ಈ ರಾಶಿಯವರು ಬೆಳೆಸಬಾರದು. ಮತ್ತು ಹಸಿರು ಬಣ್ಣದ ಪ್ರಯೋಗ ಜಾಸ್ತಿ ಮಾಡಬಾರ್ದು. ಅಂದರೆ ಇವಾಗ ನಾವು ನೇಚರಲ್ಲಿ ಅಯ್ಯೋ ಫುಲ್ ಗ್ರೀನ್ರಿ ಇದೆಯಲ್ಲ, ಆಗೇನು ಮಾಡೋದು ಅಂದರೆ, ನೇಚರ್ಗೆ ನಮಗೆ ಸಂಬಂಧ ಇಲ್ಲ. ನೇಚರ್ನ ಯಾವತ್ತೂ ನಾವು ಕೆಡಿಸ್ಬಾರ್ದು, ಅದು ಹೇಗಿದೆಯೋ ಹಾಗೆ ಆಸ್ವಾದ ಮಾಡಬೇಕು. ಇದೇನಿದ್ರೂ ನಮಗೆ ಅಂದರೆ ಹಸಿರು ಬಣ್ಣ ಅಂದರೆ ಹಸಿರು ಕಲರ್ ಬಟ್ಟೆಗಳು ಜಾಸ್ತಿ ಹಾಕೋದು, ಹಸಿರು ಬಣ್ಣದ ಒಂದು ಸೋಫಾ ಕವರು, ಕರ್ಟನ್ಸು, ಈ ರೀತಿ ನಮಗೆ ಸಂಬಂಧಿಸಿದ ಒಂದು ಹಸಿರು ಬಣ್ಣದ ಪ್ರಯೋಗವನ್ನು ಜಾಸ್ತಿ ಮಾಡಬಾರ್ದು, ಅಂದರೆ ಕಮ್ಮಿ ಮಾಡ್ಕೋಬೇಕು. ಮತ್ತು ಸೊಂಟಕ್ಕೆ ಬೆಲ್ಟು ಹೆಚ್ಚಾಗಿ ಉಪಯೋಗ ಮಾಡಬಾರ್ದು. ಎಡಗೈಯಲ್ಲಿ ಬೆಳ್ಳಿ ಉಂಗುರ ಅಥವಾ ಬೆಳ್ಳಿಯ ಖಡ್ಗ ಧರಿಸಿದ್ರೆ ಒಳ್ಳೆಯದು. ಇವರೇನಾದರೂ ಸಂಬಂಧ ಬೆಳೆಸಬೇಕು ಅಂತ ಅಂದ್ಕೊಂಡ್ರೆ, ಅಂದರೆ ಇವ್ರ ಮಕ್ಕಳಿಗೋ ಯಾರಿಗಾದರೂ ಬೆಳೆಸಬೇಕು ಅಂತ
ಕೂತ್ಕೊಂಡಿದ್ರೆ ಉತ್ತರ ದಿಕ್ಕಿನಲ್ಲಿ ಇವರು ಉತ್ತರಕ್ಕೆ ಎದುರಾಗಿ ಕೂತ್ಕೊಂಡು ಸಂಬಂಧ ಬೆಳೆಸೋ ಮಾತನ್ನು ಆಡಬಾರ್ದು, ಅಂದರೆ ವರ್ಕ್ ಆಗಲ್ಲ ಅಂತಷ್ಟೇ. ಮತ್ತು ನಿರ್ಜನ ಪ್ರದೇಶದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಹಾಲನ್ನು ತುಂಬಿಟ್ಟು ಅದಕ್ಕೆ ಮುಚ್ಚಳ ಇರಬೇಕು. ಮುಚ್ಚಳ ಮುಚ್ಚಿ ನಿರ್ಜನ ಪ್ರದೇಶದಲ್ಲಿ ಹೂಳಿಟ್ರೆ ಒಳ್ಳೆಯದು. ಇದು ಹಳ್ಳಿ ಕಡೆ ಮಾಡ್ಬೋದು, ಸಿಟಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು ನಾನು ಎಲ್ಲ ರಾಶಿಯವ್ರಿಗೂ ಒಂದಲ್ಲ ತುಂಬ ಜಾಸ್ತಿ ರೆಮಿಡೀಸ್ ಕೊಡ್ತೀನಿ. ಆ ಪ್ರಾಂತ್ಯಕ್ಕೆ, ಆ ದೇಶಕ್ಕೆ, ಆ ಕಾಲಕ್ಕೆ ನಿಮಗೆ ಅನುಕೂಲ, ಶಕ್ತಿಯಾನುಸಾರ, ಭಕ್ತಿಯಾನುಸಾರ ಹೇಗಾಗುತ್ತೋ ಯಾವುದಾಗುತ್ತೋ ಅದನ್ನು ಮಾಡಿ. ಮತ್ತು ಹಸಿರು ಬಣ್ಣದ ಬಾಟ್ಲಿಯಲ್ಲಿ ಗಂಗಾ ಜಲವನ್ನು ತುಂಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಹೂಳಿಡಬೇಕು. ಆಗಲೂ ಕೂಡ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಅವರ ಬಾಳಲ್ಲಿ ಸುಖ ಸಮೃದ್ಧಿ ತುಂಬುತ್ತೆ, ಕುಟುಂಬ ಸೌಖ್ಯ ಇತ್ಯಾದಿ ಆಗುತ್ತೆ. ಇದು ಮಿಥುನ ರಾಶಿಯ ಉಪಾಯಗಳು. ಮುಂದೆ ಕಟಕ ರಾಶಿಯ ಉಪಾಯಗಳು. ಕಟಕ ರಾಶಿಯವರು ಯಾವಾಗಾದರೂ ಒಂದು ನದಿ ಹತ್ರ ಹೋದರೆ, ನದಿಯನ್ನು ದಾಟ್ತಾ ಇದ್ದರೆ, ಹರಿಯೋ ನದಿ ಆ ಥರ ಹೋದರೆ ತಾಮ್ರದ ನಾಣ್ಯವನ್ನು ಹಾಕಬೇಕು. ಇವಾಗ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಟೂರ್ಗೆ ಹೋಗ್ತೀವಿ. ಟೂರ್ಗೆ ಹೋದಾಗ ನಮ್ಗೆ ಗೊತ್ತಲ್ವಾ ಅಲ್ಲಿ ನದಿ ಇದೆಯೋ ಇಲ್ವೋ ಅಂತ. ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತೀವಿ, ಆಗ ಹಾಕ್ಬೋದು. ಯಾವಾಗ ಆಗುತ್ತೋ, ಇವಾಗ ನಾವು ಗಾಡೀಲಿ ಹೋಗ್ತಾ ಇದ್ದೀವಿ, ದೊಡ್ಡ ನದಿ ಬಂದಿದೆ, ಕಿಟಕಿಯಿಂದ ಕೂತ್ಕೊಂಡು ಹಾಕ್ಬೋದು, ಇಲ್ಲ ಗಾಡಿಯಿಂದ ಇಳಿದು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ತಾಮ್ರದ ನಾಣ್ಯ ಯಾವುದಪ್ಪ ಅಂದರೆ, ನಿಮಗೆ ಗಂದಿಗೆ ಅಂಗಡಿಯಲ್ಲಿ ಮನೆ ಗೃಹಪ್ರವೇಶ ಮಾಡಬೇಕಾದ್ರೆ ಹೊಸಲಿಗೆ ತಾಮ್ರದ ನಾಣ್ಯವನ್ನು ಹೊಡಿತೀವಿ, ಅದನ್ನು ತೊಗೊಂಬರ್ತೀವಿ. ಅದೇ ತಾಮ್ರದ ನಾಣ್ಯವನ್ನು ಇಟ್ಕೊಂಡಿರಬೇಕು. ಮತ್ತು ಕಟಕ ರಾಶಿಯವರು ಅವ್ರ ತಾಯಿಯಿಂದ ಬೆಳ್ಳಿ ಅಥವಾ ಅಕ್ಕಿಯನ್ನು ಇಸ್ಕೊಂಡು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡಿರಬೇಕು. ನೋಡಿ, ಇಲ್ಲೂ ಅಷ್ಟೇ, ದುಡ್ಡಿರೋರು ಬೆಳ್ಳಿ ಇಸ್ಕೊಬೋದು, ದುಡ್ಡಿಲ್ಲ ಅಂದರೆ ಅಕ್ಕಿ ಇಸ್ಕೊಬೋದು. ಅಕ್ಕಿ ಇನ್ನೆಷ್ಟು ಯಾರಾದರೂ ಕೊಡ್ಬೋದು. ಎಂಥ ಬಡ ಮನುಷ್ಯರು ಒಂಚೂರು ಅಕ್ಕಿಯನ್ನು ತಾಯಿಯಿಂದ ಇಸ್ಕೊಂಡು ಇಟ್ಕೋಬೋದು. ಪಲ್ಲಂಗಕ್ಕೆ ತಾಮ್ರದ ತುಂಡನ್ನು ಅಂಟಿಸ್ಬೇಕು. ಪಲ್ಲಂಗ ಅಂದರೆ ಮಂಚ. ನಾವು ಮಲ್ಕೊಳ್ಳೋ ಮಂಚಕ್ಕೆ ತಾಮ್ರದ ತುಂಡನ್ನು, ರೇಖನ್ನು ಅಂಟಿಸ್ಬೇಕು. ಮತ್ತು ಒಂದು 24 ವರ್ಷದವರೆಗೆ ಒಂದು ಹಸುವನ್ನು ಸಾಕಿದ್ರೆ ಒಳ್ಳೆಯದು. ಮನೆ ಕೆಲಸಕ್ಕೆ ಒಂದು ಸರ್ವೆಂಟ್ನ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಇದಿಬ್ಬರು ಇಟ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಈ ಉಪಾಯನ ಬಿಡಿ, ಬೇರೆ ಇನ್ನೂ ತುಂಬ ಇರುತ್ತೆ. ಮತ್ತು 24 ವರ್ಷಕ್ಕಿಂತ ಮುಂಚೆ ಇವರು ಮನೆ ನಿರ್ಮಾಣ ಮಾಡಿದ್ರೆ ಆ ಮನೆ ಇವ್ರಿಗೆ ಉಳಿಯೋದಿಲ್ಲ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲನ್ನು ಕುಡಿಯೋದು, ನೀರನ್ನು ಕುಡಿಯೋದು, ಈ ರೀತಿ ಮಾಡಿದ್ರೆ ಕಟಕ ರಾಶಿಯವ್ರಿಗೆ ಒಳ್ಳೆಯದಾಗತ್ತೆ. ಯಾಕಂದರೆ ಕಟಕ ರಾಶಿಗೆ ಚಂದ್ರ ಅಧಿಪತಿ ಇರ್ತಾನೆ. ಚಂದ್ರನ ಒಂದು ಇದು ಸಿಗುತ್ತೆ, ಚಂದ್ರ ಮನೋಕಾರಕ ಅಂತ ಹೇಳ್ತಾರಲ್ವ, ಚಂದ್ರನ ಆಶೀರ್ವಾದ ಸಿಗುತ್ತೆ. ಇಲ್ಲೂ ಅಷ್ಟೇ, ಬೆಳ್ಳಿ ಪಾತ್ರೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಬೇರೆದನ್ನು ಮಾಡಿದ್ರೆ ಆಯಿತು. ಮನೆ ಏನಾದರೂ ಕಟಕ ರಾಶಿಯವರು ಮನೆ ಕಟ್ತಾ ಇದ್ದರೆ ಮನೆಯ ಅಡಿಪಾಯದಲ್ಲಿ ಬೆಳ್ಳಿಯ ಇಟ್ಟಿಗೆಯನ್ನು ಇಟ್ಟುಬಿಟ್ಟು ಅದ್ರ ಮೇಲೆ ಮನೆ ಕಟ್ಟಿದ್ರೆ ಒಳ್ಳೆಯದು. ಇಲ್ಲೂ ಅಷ್ಟೇ, ಶಕ್ತಿ ಇರೋರು ಮಾತ್ರ ಮಾಡಿ, ಸಾಲ ಮಾಡಿ ಮಾತ್ರ ಮಾಡಬೇಡಿ. ಆಮೇಲೆ ಅಕ್ಕಿಯನ್ನು, ಬೆಳ್ಳಿಯನ್ನು ಅಥವಾ ಹಾಲನ್ನು ಪುತ್ರಿಗೆ ಕೊಟ್ಟರೆ ಒಳ್ಳೆಯದು. ಅಂದರೆ ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಾಳಲ್ಲ ಪುತ್ರಿ, ಮಗಳು, ಅವಳಿಗೆ ಕೊಟ್ಟರೆ ಒಳ್ಳೆಯದು. ಗೋಧಿ, ಬೆಲ್ಲ, ತಾಮ್ರವನ್ನು ದಾನ ಮಾಡಿದ್ರೆ ಒಳ್ಳೆಯದು. ದುರ್ಗಾ ಪಾಠ ಅಂದರೆ ದುರ್ಗಾ ಸಪ್ತಶತಿ, ಚಂಡಿ ಪಾಠ ಇತ್ಯಾದಿಯನ್ನು ಆಗಾಗ ಮಾಡ್ತಾಯಿದ್ರೆ ಒಳ್ಳೆಯದು. ಮತ್ತು ಕನ್ಯಾದಾನ ಮಾಡುವಾಗ ಪದಾರ್ಥಗಳನ್ನು ನೀಡಿದ್ರೆ ಒಳ್ಳೆಯದು. ಬಿಳಿ ಪದಾರ್ಥಗಳಿಂದ ಸಿದ್ಧಪಡಿಸಿದ ವ್ಯಾಪಾರ ಯಾವುದಾದ್ರೂ ಇರ್ಬೋದು, ಇವರು ಆ ವ್ಯಾಪಾರವನ್ನು ಮಾಡಬಾರ್ದು. ಯಾವುದು ಬಿಳಿ ಪದಾರ್ಥಗಳು? ಶ್ವೇತ ಪದಾರ್ಥಗಳು ಅಂದರೆ ಹಾಲಿರ್ಬೋದು, ದೂದ್ ಪೇಡ, ಈ ರೀತಿ ವೈಟ್ ಕಲರ್, ಸಕ್ಕರೆ, ಈ ರೀತಿ ನಾವು ಲಿಸ್ಟ್ ಮಾಡ್ಕೋಬೋದು. ಈ ವ್ಯಾಪಾರ ಮಾಡಿದ್ರೆ ಕಟಕ ರಾಶಿಯವ್ರಿಗೆ ಒಳ್ಳೆಯದು ಆಗೋದಿಲ್ಲ. ಕಟಕ ರಾಶಿಯವರ ತಾಯಿ ಕೆಲವೊಂದು ಸಲಹೆಗಳನ್ನು ಹೇಳಿದ್ರೆ ಪಾಲನೆ ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಧಾರ್ಮಿಕ ಕಾರ್ಯಗಳು ನಡೀತಾ ಇರುತ್ತೆ. ಆ ಕೃತಿಗಳಿಗೆ ಇವರು ಯಾವಾಗಲೂ ಕಾರ್ಯರೂಪ ಮಾಡೋದು ಮುಂದುವರಿಯೋದು ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಇವ್ರ ಮನೆಯಲ್ಲಿ ಯಾರಾದರೂ ತೀರ್ಥಯಾತ್ರೆ ಹೋಗ್ತಿದ್ರೆ, ಇಲ್ಲ ಫ್ರೆಂಡ್ಸ್ ಯಾರಾದರೂ ಹೋಗ್ಬಿಟ್ಟು ಅಯ್ಯೋ ಏನಕ್ಕೆ ಹೋಗ್ತೀಯಾ, ಹೋಗಬೇಡ, ಹಾಗೆ ಹಿಂಗೆ ಅಂತ ಸುಮ್ಮನೆ ಇವರು ತಡೆದ್ರೆ ಸಾಕು, ಇವ್ರಿಗೆ ಒಂದು ನೆಗೆಟಿವಿಟಿ ಉಂಟಾಗ್ಬಿಡುತ್ತೆ. ಆದ್ದರಿಂದ ತೀರ್ಥಯಾತ್ರೆ ಯಾರಾದರೂ ಹೋಗ್ತಾ ಇರಲಿ, ಅವ್ರನ್ನ ತಡೆಯಬಾರ್ದು ಇವರು. ಮತ್ತು ಇವ್ರು ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಎಲ್ಲ ಹೇಳ್ಕೊಂಬಂದ್ಬಿಟ್ಟು ಆಮೇಲೆ ಕೆಲಸ ಮಾಡೋಕ್ಕೋದ್ರೆ ಕೆಲಸ ಆಗೋದಿಲ್ಲ. ಇವರು ಕೆಲಸ ಆಗೋವರೆಗೂ ಅದರ ರಹಸ್ಯವನ್ನು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡು ಆಮೇಲೆ ಹೇಳಬೇಕು. ಇವ್ರ ಮನೆಯಲ್ಲಿ ಮೊಲಗಳನ್ನು ಸಾಕಬಾರ್ದು. ಸಾರ್ವಜನಿಕರಿಗೆ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಇವಾಗ ಯಾರೋ ಪಾರ್ಕಲ್ಲಿ ನೀರು ಹಾಕ್ಸ್ತಾ ಇರ್ತಾರೆ, ಇಲ್ಲ ಯಾವುದೋ ದೇವಸ್ಥಾನದಲ್ಲಿ ಫಂಕ್ಷನ್ ಆಗ್ತಾ ಇರುತ್ತೆ, ಅಲ್ಲಿ ನೀರಿಗೆ
ಕುಡಿಯೋದಕ್ಕೆ ನೀರಿನ ದಾನ ಮಾಡಿಕೊಟ್ರೆ ಆಯಿತು. ಈ ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿ ನೀರಿನ ಒಂದು ದಾನ, ನೀರಿನ ಸೇವೆ, ನೀರಿಗೆ ಸೌಲಭ್ಯ ಮಾಡಿಕೊಟ್ರೆ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಸದಾಚಾರದ ಪಾಲನೆ ಮಾಡಬೇಕು. ಈ ಕಟಕ ರಾಶಿಯವರು 27 ವರ್ಷಕ್ಕಿಂತ ಮುಂಚೆ ವಿವಾಹ ಆದರೆ ಸ್ವಲ್ಪ ಒಂದು ಸಮಸ್ಯೆಗಳಿರುತ್ತೆ ಕುಟುಂಬದಲ್ಲಿ, ಇದರಲ್ಲಿ. ಅದಾದ ನಂತರ ಮದುವೆ ಆದರೆ ಒಳ್ಳೆಯದು. ಪಿತೃಗಳಿಗೆ ಅರ್ಪಿಸಿದ ಭೋಜನವನ್ನು ಪಕ್ಷಿಗಳಿಗೆ ನೀಡಿದ್ರೆ ಒಳ್ಳೆಯದು. ಅಂದರೆ ಇವಾಗ ನಾವು ತಿಥಿ ಅದು ಇದು ಏನೋ ಪಿತೃ ಪಕ್ಷ ಆ ರೀತಿಯಲ್ಲಿ ಒಂದು ಪಿತೃಗಳಿಗೆ ಭೋಜನವನ್ನು ಇಟ್ಟಿರ್ತೀವಿ. ಅದನ್ನು ಸ್ವಲ್ಪ ತೊಗೊಂಡೋಗಿ ಪಕ್ಷಿಗಳಿಗೆ ಹಾಕಿದ್ರೆ ಒಳ್ಳೆಯದು. ಸೂರ್ಯನಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನು ಧರ್ಮಸ್ಥಾನದಲ್ಲಿ ದೇವಸ್ಥಾನಕ್ಕೆ ಕೊಟ್ಟರೆ ಒಳ್ಳೆಯದು. ಸೂರ್ಯನಿಗೆ ಸಂಬಂಧಪಟ್ಟದ್ದು ಅಂದರೆ ಬೆಲ್ಲ, ತಾಮ್ರ ಇತ್ಯಾದಿಯನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಗೋಧಿ ಕೂಡ ಆಗುತ್ತೆ. ಆಮೇಲೆ ಧರ್ಮಸ್ಥಾನ ಇದ್ದರೆ ಅಂದರೆ ದೇವಸ್ಥಾನಗಳಲ್ಲಿ ನಿಮ್ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಹೋದರೆ ಕಟಕ ರಾಶಿಯವ್ರಿಗೆ ಒಳ್ಳೆಯದಾಗತ್ತೆ. ಮತ್ತು ಕಟಕ ರಾಶಿಯವರು ಯಾರಾದರೂ ಡಾಕ್ಟರ್ ಆಗಿದ್ದರೆ, ಒಂದು ಹೀಲಿಂಗ್ ಮಾಸ್ಟರ್ಸು ಈ ರೀತಿ ಡಾಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಇದ್ದರೆ ರೋಗಿಗಳಿಗೆ ಉಚಿತವಾಗಿ ಔಷಧಿ ನೀಡಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ. ಇದು ಕಟಕ ರಾಶಿಯ ಸರಳ ಮತ್ತು ಸುಲಭ ಉಪಾಯಗಳು. ಇನ್ನು ಸಿಂಹ ರಾಶಿಯ ಉಪಾಯಗಳನ್ನು ನೋಡ್ತಾ ಹೋಗೋಣ. ಮನೆಯಲ್ಲಿ ಸಿಂಹರಾಶಿಯವರು ಅಂದರೆ ಅವ್ರ ಸ್ವಂತ ಮನೆ ಇದ್ದರೆ ಮಾತ್ರ ಇದು ಅಪ್ಲೈ ಮಾಡಬೇಕು. ಬಾಡಿಗೆ ಮನೆಯಲ್ಲೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಬಾಡಿಗೆ ಮನೇಲಿ ಮಾಡಿದ್ರೂ ಆ ಮನೆ ನಿಮ್ಮದಲ್ಲ, ಆ ಮನೆ ನಿಮ್ಮ ಹೆಸರಲ್ಲಿ ಇರೋದಿಲ್ಲ. ಆದ್ದರಿಂದ ಸ್ವಂತ ಮನೆ ಇದ್ದರೆ, ಅಂತಿಮ ಕೋಣೆ ಇದ್ದರೆ ನಿಮ್ಮ ಮನೇಲಿ, ಅಂದರೆ ಓಣಿ ಥರ ಹೋಗಿ ಕೊನೆಯಲ್ಲಿ ಒಂದು ರೂಮ್ ಇದ್ದರೆ ಅಥವಾ ಎಡಭಾಗದಲ್ಲಿ ಒಂದು ರೂಮ್ ಇದ್ದರೆ ಆ ರೂಮನ್ನು ಕತ್ತಲಾಗಿಸ್ಬೇಕು. ಏನಪ್ಪ ಕತ್ತಲಾಗಿಸ್ಬೇಕು ಅಂದರೆ ಮನೆಯೆಲ್ಲ ಕಿಟಕಿ ಎಲ್ಲ ಒಡೆದಾಕ್ಬಿಟ್ಟು ಕಿಟಕಿ ಎಲ್ಲ ಮುಚ್ಚಿಬಿಡೋದಲ್ಲ. ಕಿಟಕಿಗಳು ಎಷ್ಟಾದರೂ ಇಲ್ಲಿ ಬೆಳಕು ಬರ್ತಾ ಇದ್ದರೆ ಆ ರೂಮನ್ನು ಕರ್ಟನ್ಸ್ ಎಲ್ಲ ಹಾಕಿಬಿಟ್ಟು ಕತ್ತಲಾಗೋಂಗೆ ಮಾಡಿ ಅಷ್ಟೇ. ಮತ್ತು ಮನೆಯಲ್ಲಿ ಹ್ಯಾಂಡ್ ಪಂಪ್ನ ಪ್ರಯೋಗ ಮಾಡಬೇಕು. ಅಂದರೆ ಇವಾಗ ಮನೆಯಲ್ಲಿ ನೀರು ಬರಲಿಕ್ಕೆ ಅಂತ ಎಲ್ಲ ಹಾಕ್ಸಿರ್ತೀವಲ್ಲ, ಆ ರೀತಿ ಹ್ಯಾಂಡ್ ಪಂಪ್ ಹಾಕ್ಸಿದ್ರೆ ಒಳ್ಳೆಯದು. ಅಕ್ಕಿ, ಬೆಳ್ಳಿ, ಹಾಲನ್ನು ಆಗಾಗ ದಾನ ಕೊಟ್ಟರೆ ಒಳ್ಳೆಯದು. ಈ ಸಿಂಹರಾಶಿಯವರು ಫ್ರೀಯಾಗಿ ಯಾವುದೇ ಪದಾರ್ಥವನ್ನು ಪಡಿಬಾರ್ದು. ಫ್ರೀಯಾಗಿ ಪಡೆದ್ರೆ ಅವ್ರಿಗೆ ಅವರ ಲೈಫಲ್ಲಿ ಕೇಳ್ಕೊಂಬಂದಿರುವಂಥ ಎಲ್ಲ ಒಂದು ಸೌಲಭ್ಯ, ಸುಖ, ಒಂದು ಸಂಪತ್ತುಗಳು ಎಲ್ಲ ಕ್ರಮೇಣ ಕಮ್ಮಿ ಆಗೋಗುತ್ತೆ. ಇವಾಗ ಕೆಲವೊಂದು ಸಂದರ್ಭದಲ್ಲಿ ಫ್ರೀಯಾಗಿ ಪಡಿಲೇಬೇಕು. ಆಗೇನು ಮಾಡಬೇಕಪ್ಪ ಅಂತಂದರೆ ಅಂಥ ಜಾಗದಲ್ಲಿ ನೀವೇನು ಮಾಡಬೇಕು, ಇಸ್ಕೊಳ್ಳೋದು. ಮತ್ತು ಅವರ ಮನೆಯಲ್ಲಿ ಮಕ್ಕಳಿದ್ದರೆ, ಹೆಣ್ಮಕ್ಳಿದ್ರೆ ಅವರ ಕೈಯಲ್ಲಿ ಒಂದಿಷ್ಟು ದುಡ್ಡನ್ನು ಕೊಟ್ಟು ಬಂದುಬಿಟ್ರೆ ಅದು ಫ್ರೀಯಾಗಿ ತೆಗೆದುಕೊಂಡಂಗೆ ಆಗೋದಿಲ್ಲ. ಅಕ್ರೋಟು ಮತ್ತು ತೆಂಗಿನೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಡ್ತಾ ಇದ್ದರೆ ಒಳ್ಳೆಯದು. ಆಗಾಗ ತಾಯಿ ಮತ್ತು ಅಜ್ಜಿಯ ಆಶೀರ್ವಾದ ಪಡಿತಾ ಇರಬೇಕು. ಯಾರಾದರೂ ಕಣ್ಣಿಲ್ದಿರೋ ಮನುಷ್ಯ ಇದ್ದರೆ ಅವನಿಗೆ ಭೋಜನ ಮಾಡಿಸ್ಬೇಕು. ಅಂದರೆ ಎಲ್ಲಾದರೂ ಫುಡ್ ತೊಗೊಂಡು ಅವನಿಗೆ ತಿನ್ನು ಅಂತ ಕೊಡೋದು, ಈ ರೀತಿ ಮಾಡಿದ್ರೆ ಒಳ್ಳೆಯದು. ಮದ್ಯ, ಮಾಂಸ ಇತ್ಯಾದಿ ಸೇವನೆ ಮಾಡಿದ್ರೆ ಇವ್ರಿಗೆ ನೆಗೆಟಿವಿಟಿ ಆಗುತ್ತೆ. ತಾಮ್ರದ ನಾಣ್ಯವನ್ನು ಕಾಕಿ ಬಣ್ಣ ಅಂದರೆ ಒಂದು ಕಾಫಿ ಪುಡಿ ಕಲರ್ ಬ್ರೌನ್ ಇರುತ್ತಲ್ಲ, ಆ ದಾರದ ಸಹಾಯದಿಂದ ಹಾಕ್ಕೊಂಡು ಧರಿಸಿದ್ರೆ ಇವ್ರಿಗೆ ಒಳ್ಳೆಯದಾಗತ್ತೆ. ತಾಮ್ರದ ನಾಣ್ಯ ಅಂದರೆ ನೀವು ಗಂದಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಗೃಹಪ್ರವೇಶದಲ್ಲಿ ಹೊಸ್ಲಿಗೆ ಹೊಡೆಯೋದಕ್ಕೆ ತಾಮ್ರದ ನಾಣ್ಯ ತೂತಿರೋದು ಅಂತ ಸಿಗುತ್ತೆ. ಅದನ್ನು ಕೇಳಿದ್ರೆ ಕೊಡ್ತಾರೆ. ಆ ತೂತಿಗೆ ದಾರವನ್ನು ಹಾಕಿ ಕುತ್ತಿಗೆಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಇವರು ಆದಷ್ಟು ಸತ್ಯವನ್ನು ನುಡಿಯೋದು ಕಲಿಬೇಕು. ಯಾರಿಗೂ ಅಹಿತ ಒಂದು ಉಂಟು ಮಾಡಬಾರ್ದು. ಏನಾದರೂ ಮಾತು ಕೊಟ್ಟರೆ ಅದನ್ನು ಪಾಲಿಸಲೇಬೇಕು. ವೈದಿಕ ಮತ್ತು ಸದಾಚಾರದ ನಿಯಮಗಳನ್ನು ಪಾಲಿಸಲೇಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಸಿಂಹ ರಾಶಿಯವರು ತುಂಬ ಅದ್ಭುತವಾಗಿ ಮೇಲೇಳ್ತಾರೆ, ಅದ್ಭುತವಾಗಿ ಅವ್ರ ಲೈಫಲ್ಲಿ ಚೆನ್ನಾಗಿ ಬರ್ತಾರೆ. ಮತ್ತು ಭಾವಮೈದುನ, ಅಳಿಯ, ಸೋದರಳಿಯ ಈ ರೀತಿ ಯಾರಾದರೂ ಇದ್ದರೆ ಅವ್ರಿಗೆ ಸಹಾಯ ಮಾಡೋದು, ಸೇವೆ ಮಾಡೋದು ಇತ್ಯಾದಿ ಮಾಡಿದ್ರೆ ಒಳ್ಳೆಯದು. ಕೆಂಪು ಕೋತಿಗಳು, ಮಂಗಗಳು ಎಲ್ಲಾದರೂ ಸಿಕ್ಕಿದ್ರೆ ಬೆಲ್ಲ ಮತ್ತು ಗೋಧಿಯಿಂದ ಉಂಡೆ ಇರ್ಬೋದು, ಮತ್ತು ಚಿಕ್ಕಿ ಥರ ಮಾಡ್ತಾರೆ ಅದಿರ್ಬೋದು, ಏನಾದರೂ ಒಂದು ಮಾಡಿರುವಂಥ ಒಂದು ಸ್ವೀಟೋ ಆಹಾರನೋ ಕೊಟ್ಟರೆ ಒಳ್ಳೆಯದು. ಇವರು ಬೆಳ್ಳಿಯನ್ನು ಯಾವಾಗಲೂ ಅವ್ರ ಹತ್ರ ಇಟ್ಕೊಂಡ್ರೆ ಒಳ್ಳೆಯದು. ಬೆಳ್ಳಿಯನ್ನು ಇಟ್ಕೊಳ್ಳೋದು ಅಂದರೆ ಹೇಗೆ ಅಂದರೆ ಚಿಕ್ಕ ಚಿಕ್ಕದು ಬೆಳ್ಳಿ ಕಾಸುಗಳಿರ್ಬೋದು, ಚಿಕ್ಕ ಚಿಕ್ಕ ಬೆಳ್ಳಿ ಗುಂಡುಗಳಿರ್ಬೋದು, ಬೆಳ್ಳಿ ಪೀಸ್ಗಳಿರ್ಬೋದು, ಯಾವುದನ್ನ ಒಂದು ಪರ್ಸಲ್ಲಿ ಇಟ್ಕೊಂಡ್ರೆ ಆಯಿತು.
ಬೆಳ್ಳಿಯ ಚೌಕಾಕಾರದ ತುಂಡು, ಸ್ಕ್ವಯರ್ ಆಗಿ ಬೆಳ್ಳಿ ತುಂಡು ನಮಗೆ ಸಿಲ್ವರ್ ಶಾಪಲ್ಲಿ ಸಿಗುತ್ತೆ. ಅದೇನಾದ್ರು ತಗೊಳ್ಳೋ ಒಂದು ಶಕ್ತಿ ಇರೋರು ಎಲ್ಲಾದರೂ ಒಂದು ಫೀಲ್ಡ್ ಇರುತ್ತೆ, ಖಾಲಿ ಫೀಲ್ಡು, ಆ ಭೂಮಿಯಲ್ಲಿ ಹೂಳಿಟ್ರೆ ಒಳ್ಳೆಯದು. ರಾತ್ರಿ ಸಮಯ ಅಡುಗೆ ಒಲೆಯನ್ನು ಹಾಲಿನ ಸಹಾಯದಿಂದ ಆರಿಸ್ಬೇಕು. ಇದನ್ನು ಈ ಕಾಲಕ್ಕೆ ಅಪ್ಲೈ ಮಾಡ್ಕೋಬಾರ್ದು. ಯಾಕಂದರೆ ಗ್ಯಾಸ್ ಮೇಲೆ ಹೋಗಿ ನಾವು ನೀರು ಹಾಲು ಹಾಕಿಬಿಟ್ರೆ ಮತ್ತು ನಮಗೆ ಅಪಾಯ ಆಗೋ ಸಂದರ್ಭ ಇರುತ್ತೆ. ಇದು ಏನು ಅಂದರೆ ನಮ್ಮ ಪೂರ್ವಜರು ಈ ಹಿಂದೆ ಬರೆದಾಗ ಕಟ್ಟಿಗೆ ಒಲೆ ಇತ್ತು, ಆ ಒಲೆಗೆ ಅಪ್ಲೈ ಆಗ್ತಾಯಿತ್ತು. ಆದ್ದರಿಂದ ಇದನ್ನು ಯಾರೂ ಮಾಡಲಿಕ್ಕೆ ಹೋಗಬೇಡಿ. ಕೊಂಬು ಇರದ ಹಸುವಿಗೆ ಆಹಾರ ನೀಡಬೇಕು. ಅಂದರೆ ಕೊಂಬಿಲ್ಲದೆ ಇರುತ್ತಾ ಅಂತಂದರೆ, ಈಗ ಕೆಲವು ಹಸುಗಳಿಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಚೆನ್ನಾಗಿ ಕೊಂಬಂದಿರುತ್ತೆ. ಇನ್ನು ಕೆಲವೊಂದು ಹಸುಗಳಿಗೆ ಇಷ್ಟು ಒಳಗಡೆ ಇರುತ್ತೆ, ಅದು ಹಾಗೆ ನಿಂತೋಗ್ಬಿಟ್ಟಿರುತ್ತೆ, ಬೆಳೆದೇ ಇರಲ್ಲ. ಅಂಥ ಹಸುಗಳಿದ್ದರೆ ಆ ಹಸುವಿಗೆ ಏನಾದರೂ ಆಹಾರ ಕೊಡೋದು, ಬಾಳೆಹಣ್ಣು ಕೊಡೋದು, ಈ ರೀತಿ ಮಾಡ್ಬೋದು. ಮತ್ತು ಇವರು ಸಿಹಿ ತಿಂಡಿ ಸೇವಿಸಿದ ತಕ್ಷಣ ಶುಭ ಕಾರ್ಯ ಪ್ರಾರಂಭ ಮಾಡಿದ್ರೆ, ಅಂದರೆ ಅವ್ರ ಮನೇಲೇನೋ ಶುಭ ಕಾರ್ಯ ಇರುತ್ತೆ, ಆಗ ಬಾಯಿಗೆ ಒಂಚೂರು ಬೆಲ್ಲನೋ ಸಕ್ಕರೆನೋ ಮನೇಲೇನೋ ಸ್ವೀಟ್ ಮಾಡಿದರೆ ಅದನ್ನು ತಿಂದುಬಿಟ್ಟು ಶುಭ ಕಾರ್ಯ ಮಾಡಿದ್ರೆ ಆ ಕಾರ್ಯ ಸಕ್ಸಸ್ಫುಲ್ಲಾಗಿ ನೆರವೇರುತ್ತೆ, ಮನೆ ಶಾಂತವಾಗಿ ಚೆನ್ನಾಗಿ ಇರುತ್ತೆ. ಮತ್ತು ರಾತ್ರಿ ಸಮಯ ಬೆಂಕಿಯಲ್ಲಿ ರೊಟ್ಟಿಯನ್ನು ಹಾಕಬೇಕು. ಇದು ಅಷ್ಟೇ ಮಾಡಲಿಕ್ಕೆ ಹೋಗಬೇಡಿ. ಇದು ಹಿಂದಿನ ಕಾಲಕ್ಕೆ. ನಾವು ಯಾವತ್ತೂ ಅಷ್ಟೇ ನಮ್ಮ ಪುರಾಣಗಳಲ್ಲಿ, ಸ್ಮೃತಿಗಳಲ್ಲಿ, ಶ್ರುತಿಗಳಲ್ಲಿ ಯಾವುದೇ ಇದರಲ್ಲಿ ಏನಾದರೂ ಹೇಳಿರಲಿ, ಅದು ಅವ್ರು ಹೇಳಿದರು, ಆ ಕಾಲಕ್ಕೆ ತಗ್ಗಟ್ಟನಾಗಿ ಹೇಳಿದರು. ಹಾಗನ್ಬಿಟ್ಟು ನಾವು ಈಗ ಯಾರೋ ಹೇಳ್ಬಿಟ್ಟಿದ್ದಾರಪ್ಪ ಜ್ಯೋತಿಷಿಗಳು, ಯಾರೋ ನಾವು ಮಾಡಲೇಬೇಕು, ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ತೊಗೊಂಡೋಗಿ ಗ್ಯಾಸ್ ಮೇಲೆಲ್ಲ ರೊಟ್ಟಿ ಹಾಕೋದು ಎಲ್ಲ ಮಾಡಿಬಿಟ್ರೆ ಅಪಾಯ ತಂದ್ಕೊಂಡ್ಬಿಡ್ತೀವಿ. ಆದ್ದರಿಂದ ಯಾವುದೇ ರೆಮಿಡಿ ನಾನೇ ಹೇಳಿರಲಿ, ಯಾರೇ ಹೇಳಿರಲಿ, ನಾವೊಂದು ಸ್ವಲ್ಪ ಆ ದೇಶಕ್ಕೆ, ಕಾಲಕ್ಕೆ, ಪ್ರಾಂತ್ಯಕ್ಕೆ ತಕ್ಕನಾಗಿ ಜನರಲ್ ನಾಲೆಡ್ಜನ್ನ ಯೂಸ್ ಮಾಡಿ ಮಾಡಬೇಕು. ಹೇಳಿದ್ದೆಲ್ಲ ಮಾಡಬೇಕು ಅಂತ ಇಲ್ಲ. ಇದೆಲ್ಲ ಒಂದು ಸಿಂಹ ರಾಶಿಯ ಉಪಾಯಗಳು. ಇದನ್ನು ಮಾಡ್ತಾ ಬಂದರೆ ಸಿಂಹರಾಶಿಯವರು ಲೈಫಲ್ಲಿ ಚೆನ್ನಾಗಿ ಇರ್ತಾರೆ. ಮುಂದೆ ಕನ್ಯಾ ರಾಶಿಯ ಉಪಾಯಗಳು. ಕನ್ಯಾ ರಾಶಿಯವರು ಒಂದು ಪುತ್ರಿಗೆ, ಅಂದರೆ ಕನ್ಯಾ ರಾಶಿಯವರು ಅವರ ಮಗಳಿಗೆ ತಾಯಿಯಂತೆ ಪ್ರೇಮವನ್ನು, ಸ್ನೇಹವನ್ನು ಕೊಡ್ತಾ ಇದ್ದರೆ ಅವರ ಮಗಳು ಚೆನ್ನಾಗಿ ಒಳ್ಳೆಯ ದಾರಿಯಲ್ಲಿ ಒಳ್ಳೆ ಸಂಸ್ಕಾರವಂತಳಾಗಿ ಬೆಳೀತಾಳೆ. ಗಂಡಸರಾದರೂ ಅಷ್ಟೇ ಅವ್ರ ಮಕ್ಕಳಿಗೆ ಕೊಡಬೇಕು. ಪಚ್ಚೆ ರತ್ನ ಇವ್ರು ಧರಿಸಿದ್ರೆ ಒಳ್ಳೆಯದು. ಮತ್ತು ಕನ್ಯಾ ರಾಶಿಯವರಿಗೆ ಮಗಳಿದ್ದರೆ ಅವಳಿಗೆ ಬೆಳ್ಳಿಯ ಮೂಗ್ಬಟ್ಟನ್ನು ಕೊಟ್ಟರೆ ಇವ್ರಿಗೆ ಒಳ್ಳೆಯದಾಗತ್ತೆ. ಮತ್ತು ಪಚ್ಚೆ ರತ್ನನೂ ಅಷ್ಟೇ ದುಡ್ಡಿರೋರು ಮಾತ್ರ ತಗೊಳ್ಳಿ, ಸಾಲ ಮಾಡಿ ಮಾತ್ರ ತಗೋಬೇಡಿ. ಮತ್ತು ಮನೆಯ ಮಾಳಿಗೆ ಮೇಲೆ ಮಳೆಯ ನೀರನ್ನು ಇಡಬೇಕು. ಈಗ ಯಾವತ್ತಾದರೂ ಮಳೆ ಬರುತ್ತೆ. ಇವಾಗ ನಾನು ಹೇಳಿದ ತಕ್ಷಣ ಮಳೆ ನೀರನ್ನು ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಈ ವರ್ಷದಲ್ಲಿ. ಯಾಕಂದರೆ ಇವಾಗ ಕನ್ಯಾ ರಾಶಿ ಅಂದರೆ ನಮ್ಮ ಲೈಫೆಲ್ಲ ಮಾಡುವಂಥ ರೆಮಿಡಿಗಳಿದು. ಎಲ್ಲ ರಾಶಿಯವರು ಅಷ್ಟೇ ಇವತ್ತೊಂದು ದಿವಸ ಮಾಡಿ ಬಿಡುವಂಥ ರೆಮಿಡಿಗಳನ್ನು ನಾನು ಹೇಳ್ತಾ ಇಲ್ಲ ನಿಮಗೆ. ನಮ್ಮ ಲೈಫ್ ಪೂರ್ತಿ ಮಾಡುವಂಥ, ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಳ್ಳುವಂಥ ಸರಳ ಮತ್ತು ಸುಲಭ ಉಪಾಯಗಳನ್ನು ನಾನು ಹೇಳ್ತಾ ಇರೋದು. ಈಗ ಮಳೆ ಬಂದಾಗ ನೀವು ಮಳೆಯನ್ನು ಒಂದು ಪಾತ್ರೆನೋ ಏನಾದರೂ ಇಟ್ಟು ಆ ಮಳೆಯ ನೀರನ್ನು ಹಿಡಿಬೇಕು ಅಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಡೈರೆಕ್ಟು ಆಕಾಶದಿಂದ ಬೀಳಬೇಕು. ಯಾವುದೋ ಮನೆ ಟೆರಸ್ ಮೇಲೆ ಬಿದ್ದು ಅದು ಪೈಪಿಂದ ಬಂದು ಆ ನೀರನ್ನು ಹಿಡಿದ್ರೆ ಮಳೆ ನೀರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀವು ಹೇಗೆ ಅಂದರೆ ಟೆರಸ್ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಬಿಟ್ಟು ಬಂದ್ಬಿಡಿ. ಪಾತ್ರೆಯಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದು ಮಳೆಯ ನೀರು. ಆ ನೀರನ್ನು ಸ್ಟೋರ್ ಮಾಡಿ ಮನೆಯ ಮಾಳಿಗೆ ಮೇಲೆ ಇಡ್ತಾ ಇದ್ದರೆ ಒಳ್ಳೆಯದು. ಮತ್ತು ಪೂಜಾ ಸ್ಥಾನ ಯಾವಾಗವಾಗ ಚೇಂಜ್ ಮಾಡಬಾರ್ದು. ಇವರು ಅಲ್ಲೊಂದು ಸಲ ಇಡೋದು, ಇಲ್ಲೊಂದು ಸಲ ಇಡೋದು, ಮತ್ತು ಆ ಫೋಟೋ ತೆಗೆದು ಇಲ್ಲಿಡೋದು, ಈ ವಿಗ್ರಹ ತೆಗೆದು ಅಲ್ಲಿಡೋದು, ಈ ರೀತಿ ಕನ್ಯಾ ರಾಶಿಯವರು ಮಾಡ್ತಾ ಇದ್ದರೆ ಇವ್ರ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಇರೋದಿಲ್ಲ. ಇವರು ಬೆಳ್ಳಿಯ ಉಂಗುರ ಧರಿಸಿದ್ರೆ ಒಳ್ಳೆಯದು. ಇವರು ಹೊಸ ಬಟ್ಟೆ ತೊಗೊತಾರಲ್ವ, ಇದನ್ನು ಧರಿಸೋದಕ್ಕೆ ಮುಂಚೆ ನದಿಯಲ್ಲಿ ತೊಳೆದು ಹಾಕ್ಕೋಬೇಕು. ಇದು ಕೂಡ ಮುಂಚೆ ನಮ್ಮ ಥರ ನಲ್ಲಿಯಲ್ಲಿ, ಟ್ಯಾಂಕಲ್ಲಿ ನೀರು ಬರುವ ಒಂದು ಇದಿರಲಿಲ್ಲ, ಫೆಸಿಲಿಟಿ ಇರಲಿಲ್ಲ. ಆಗ ನದಿಯಲ್ಲಿ ತೊಳ್ಕೊಂಡು ಬರ್ತಾಯಿದ್ರು. ಈಗ ನಾವು ಸಿಟಿಲಿದ್ದೀವಿ, ನದಿನ ಎಲ್ಲಿ ಹುಡ್ಕೊಂಡು ಹೋಗೋದು ಹೊಸ ಬಟ್ಟೆ ತೊಗೊಂಡಾಗ? ಅದಕ್ಕೆ ನಾನು ಹೇಳಿದ್ದು ಜನರಲ್ ನಾಲೆಡ್ಜ್ ಒಂಚೂರು ಅಪ್ಲೈ ಮಾಡ್ಕೋಬೇಕು ಅಂತ. ಹೊಸ ಬಟ್ಟೆ ತೊಗೊಂಡಾಗ ನಾವು ಹಾಕ್ಕೊಳ್ಳೋದಕ್ಕೆ ಮುಂಚೆ ಒಂಚೂರು ನೀರು ತೊಗೊಂಡು ಆ ಬಟ್ಟೆ ಮೇಲೆ ಚುಮುಕಿಸಿ ಹಾಕ್ಕೊಳ್ಬೇಕು. ಮತ್ತು ಹಸಿರು ಬಣ್ಣದ ಕರ್ಚೀಫನ್ನು ಇಟ್ಕೊಂಡ್ರೆ ಇವ್ರು ಒಳ್ಳೆಯದು. ಜಾಸ್ತಿ ಹಸಿರು ಬಣ್ಣದ
ವಸ್ತ್ರಗಳನ್ನು ಧರಿಸೋದು, ಹಸಿರು ಬಣ್ಣದ ಪೆನ್ನು, ಬುಕ್ಕು, ಕರ್ಟನ್ಸು ಇತ್ಯಾದಿಯನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು, ಕಮ್ಮಿ ಮಾಡ್ಕೋಬೇಕು. ಮತ್ತು ಈ ಕನ್ಯಾ ರಾಶಿಯವರ ಮನೆಯಲ್ಲಿ ತುಳಸಿ ಬೆಳೆಸೋದು, ಮನಿ ಪ್ಲ್ಯಾಂಟ್ ಬೆಳೆಸೋದು ಮಾಡಿದ್ರೆ ಇವ್ರಿಗೆ ನೆಗೆಟಿವಿಟಿ ಆಗತ್ತೆ. ಮತ್ತು ಇವರು ಡ್ರಿಂಕ್ಸ್ ಮಾಡೋದು ಈ ರೀತಿ ಮಾಡಿದ್ರೆ ಅವರ ಲೈಫ್ ಟೈಮಲ್ಲಿ ಒಂದು ಬೆಳೆಯುವ ಸೌಲಭ್ಯ ಇರುತ್ತಲ್ವ, ಸುಖ ಶಾಂತಿ ಎಲ್ಲವೂ ಕೂಡ ಕಟ್ಟಾಗ್ಬಿಡುತ್ತೆ. ಶನಿಗೆ ಸಂಬಂಧಿಸಿದ ಉಪಚಾರ ಮಾಡಬೇಕು. ಅಂದರೆ ಶನಿಗೆ ಸಂಬಂಧಿಸಿದ್ದು ಅಂದರೆ ಎಳ್ಳು ದಾನ ಮಾಡೋದು, ಮತ್ತು ಎಳ್ಳೆಣ್ಣೆ ದಾನ ಮಾಡೋದು, ಬಡವರಿಗೆ ಅಂದರೆ ತುಂಬ ಬಡವರು ಇರ್ತಾರೆ ಅವ್ರಿಗೆ ಕಪ್ಪು ಕಂಬಳಿಯನ್ನು ದಾನ ಮಾಡೋದು, ಈ ರೀತಿ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದಾಗತ್ತೆ ಇವ್ರಿಗೆ. ಮತ್ತು ಈ ಕನ್ಯಾ ರಾಶಿಯವರು ಅಗಲವಾದ ಎಲ್ಲೇ ಇರುವಂಥ ಗಿಡಗಳನ್ನು ಇವರ ಮನೆಯಲ್ಲಿ ಬೆಳೆಸಬಾರ್ದು. ಯಾರು ಗಿಡ ಬೆಳೆಸಿಲ್ವೋ ಅವ್ರಿಗೇನು ಅಪ್ಲೈ ಆಗೋದಿಲ್ಲ, ಅವರೇನು ಯೋಚನೆ ಮಾಡುವಂಥ ಕೆಲಸ ಇರೋದಿಲ್ಲ. ಯಾರ ಮನೇಲಿ ಗಾರ್ಡನ್ ಇದೆ, ಪ್ಲ್ಯಾಂಟನ್ನು ಬೆಳೆಸ್ತಿದ್ದೀರಾ ಅಂಥವರು ದೊಡ್ಡ ದೊಡ್ಡ ಎಲೆ ಇರುವ ಗಿಡಗಳನ್ನು ಬೆಳೆಸಿದ್ರೆ ಇವ್ರಿಗೆ ನೆಗೆಟಿವ್ ಆಗುತ್ತೆ. ಮತ್ತು ಯಾವಾಗಾದರೂ ನದಿ ಹತ್ರ ಹೋದರೆ ಒಂದು ಬಿಂದಿಗೆ ಮುಚ್ಚಳ ಅದಕ್ಕೆ ಮುಚ್ಚಿರಬೇಕು. ಅಂಥ ಬಿಂದಿಗೆಯನ್ನು ಪ್ಲಾಸ್ಟಿಕ್ ಆದರೂ ಆಗ್ಬೋದು, ಸ್ಟೀಲ್ ಆದರೂ ಆಗ್ಬೋದು, ಮಣ್ಣಿನ ಬಿಂದಿಗೆ ಆದರೂ ಆಗ್ಬೋದು, ನದಿಯಲ್ಲಿ ಹಾಗೆ ನೀರಲ್ಲಿ ಬಿಟ್ಟುಬಿಟ್ಟು ಬಂದರೆ ಇವ್ರಿಗೆ ಲೈಫ್ ಟೈಮಲ್ಲಿ ಒಳ್ಳೆಯದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವರೇನಾದರೂ ನಾಯಿಯನ್ನು ಸಾಕಬೇಕು ಅಂದರೆ ಬ್ರೌನ್ ಕಲರ್ ಇರುವಂಥ ನಾಯಿಯನ್ನು ಸಾಕಬೇಕು. ಇವಾಗ ನಾಯಿ ಸಾಕಿದ್ರೆ ಒಳ್ಳೆಯದು ಅಂತ ಹೇಳಿದೆ ಅಂತ ನಾಯಿ ಇಷ್ಟ ಇಲ್ಲದೆ ಇರೋರು, ನಾಯಿ ಸಾಕೋಕ್ಕೆ ಅವಕಾಶ ಇಲ್ಲದೆ ಇರೋರೆಲ್ಲ ಸಾಕಬೇಕು ಅಂತ ಇಲ್ಲ. ಯಾರಿಗೆ ಇಷ್ಟ ಇದೆಯೋ ಅವರು ಸಾಕೋದು. ದುರ್ಗಾ ಸಪ್ತಶತಿಯ ಪಠನೆ ಮಾಡೋದು, ಪಾರಾಯಣ ಮಾಡಿದ್ರೆ ಒಳ್ಳೆಯದು. ಯಾರಿಗೆ ಸಂಸ್ಕೃತ ಬರುತ್ತೆ ಅವ್ರು ಮಾಡೋದು. ಬರದೇ ಇರೋರು ಏನು ಮಾಡ್ತೀರಾ, ದೇವಸ್ಥಾನದಲ್ಲಿ ಹೋಗಿ ನಾವು ಮಾಡಿಸ್ಬೇಕು ಅಂತಿದ್ದೀವಿ ಪೂಜೆ ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ನಮ್ಮ ಹೆಸರಲ್ಲಿ ಅವರು ಪಾರಾಯಣ ಮಾಡ್ತಾರೆ. ಮತ್ತು ಚಿಕ್ಕ ವಯಸ್ಸಿನ ಕನ್ಯೆಯರಿರ್ತಾರೆ, ಅವರ ಆಶೀರ್ವಾದವನ್ನು ಪಡೆದ್ರೆ ಒಳ್ಳೆಯದು. ಚಿಕ್ಕ ವಯಸ್ಸಿನಂದ್ರೆ 9 ವರ್ಷದೊಳಗೆ, ಅಂದರೆ ಒಂದು ನಿಮ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಮೆಚೂರ್ಡ್ ಆಗಿರಬಾರ್ದು ಅಂತಹ ಹೆಣ್ಣು ಮಕ್ಕಳು, ಅವ್ರನ್ನ ಕನ್ಯೆಯರು ಅಂತ ಹೇಳಲಾಗುತ್ತೆ. ಅವ್ರಿಗೆ ಚಾಕ್ಲೇಟ್ ಕೊಡೋದು, ಸ್ವೀಟ್ ಕೊಡೋದು, ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳು, ಅಂದರೆ ಅವಶ್ಯಕತೆ ಅಂದರೆ ಸ್ಟಿಕ್ಕರು, ಒಂದು ಬಳೆಗಳು, ಈ ರೀತಿ ಕೊಟ್ಟರೆ ಒಳ್ಳೆಯದು. ನೀಡಿದ ವಚನ ಅಂದರೆ ಅವ್ರು ಏನಾದರೂ ಮಾತು ಕೊಟ್ಟರೆ ಅದನ್ನು ಮರೀದಿರ ನೆನಪಿಸ್ಕೊಂಡು ಪಾಲನೆ ಮಾಡಿದ್ರೆ ಒಳ್ಳೆಯದು. ಇವರು ಜಾಸ್ತಿ ಕೋಪ ಮಾಡ್ಕೋಬಾರ್ದು, ಬಾಯಲ್ಲಿ ಅಪಶಬ್ದ ಬರಬಾರ್ದು. ಇವೆಲ್ಲ ಬಂದಷ್ಟೂ ಕನ್ಯಾ ರಾಶಿಯವರಿಗೆ ನೆಗೆಟಿವಿಟಿ ಆಗುತ್ತೆ, ಕುಟುಂಬದಲ್ಲೆಲ್ಲ ಒಂದು ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವರು ಬುಧವಾರದಂದು ಉಪವಾಸ ಮಾಡಿದ್ರೆ ಒಳ್ಳೆಯದು. ಇಲ್ಲೂ ಕೂಡ ನಾನು ಹೇಳಿದ್ದೀನಿ ಅಂತ ಎಲ್ಲ ಮಾಡುವ ಹಾಗಿಲ್ಲ, ಒಂದಲ್ಲ ನಾನು ಇಷ್ಟೊಂದು ರೆಮಿಡಿ ಹೇಳಿದಾಗ ನಾವು ಬುಧವಾರ ಉಪವಾಸ ಮಾಡೋಕ್ಕೆ ಶಕ್ತಿ ಇರೋರು ಮಾಡ್ಬೋದು. ಉಪವಾಸಗಳಲ್ಲಿ 7 ಥರ ಉಪವಾಸ ಇರುತ್ತೆ. ನೀರನ್ನು ಕುಡಿದೆ, ಆಹಾರವನ್ನು ತಿಂದೆ ಮಾಡುವ ಉಪವಾಸ, ಬರೀ ನೀರನ್ನು ಕುಡಿದು ಮಾಡುವ ಉಪವಾಸ, ಹಣ್ಣು ಹಂಪಲು ತಿಂದು ಮಾಡುವ ಉಪವಾಸ, ಅನ್ನವನ್ನು ತಿನ್ನದೆ ಬರೀ ತಿಂಡಿಗಳನ್ನು ತಿಂದ್ಕೊಂಡು ಇರುವಂಥ ಉಪವಾಸ. ಈ ರೀತಿ ಯಾರಿಗೆ ಯಾವುದಾಗುತ್ತೋ ಮಾಡ್ಬೋದು. ನನಗೆ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ಅವರು ಮಾಡೋದೇ ಬೇಡ. ಮತ್ತು ಹಸಿರು ಬಣ್ಣದ ಪದಾರ್ಥಗಳು ಯಾವುದಾದ್ರೂ ಇರ್ಬೋದು. ಹಸಿರು ಬಣ್ಣದ ಪದಾರ್ಥ ಅಂದರೆ ಹಸಿರು ತರಕಾರಿ ಇರ್ಬೋದು, ಹಸಿರು ಸೊಪ್ಪುಗಳಿರ್ಬೋದು, ಇಲ್ಲ ಹಸಿರು ಬಣ್ಣದ ಏನಾದರೂ ಒಂದು ವಸ್ತುಗಳನ್ನು ನದಿಯಲ್ಲಿ, ನೀವು ಹರಿಯುವ ನದಿ ಹತ್ರ ಹೋದಾಗ ಆ ನದಿಯಲ್ಲಿ ಹೀಗೆ ಬಿಟ್ಬಿಟ್ಟು ನಮಸ್ಕಾರ ಮಾಡಿದ್ರೆ ನಿಮಗೆ ಬಹಳ ಅಂದರೆ ಬಹಳ ಒಳ್ಳೆಯದು ಆಗತ್ತೆ. ಇದು ಕನ್ಯಾ ರಾಶಿಯವರು ಮಾಡುವಂಥ ಸರಳ ಮತ್ತು ಸುಲಭ ಉಪಾಯಗಳು. ಎಲ್ಲ ರಾಶಿಯವರು ಮಾಡುವಂಥ ಸರಳ ಮತ್ತು ಸುಲಭ ಉಪಾಯಗಳನ್ನು ಇದುವರೆಗೂ ಮೇಷದಿಂದ ಕನ್ಯಾ ರಾಶಿಯವರೆಗೂ ತಿಳ್ಕೊಂಡಿದ್ದೀವಿ. ಈಗ ತುಲಾ ರಾಶಿಯವರು ಮಾಡುವಂಥ ಉಪಾಯಗಳನ್ನು ತಿಳ್ಕೊಳ್ತಾ ಹೋಗೋಣ. ತುಲಾ ರಾಶಿಯಲ್ಲಿ ಹುಟ್ಟಿದವರು ಅವರ ಆಹಾರದಲ್ಲಿ ಒಂದು ಭಾಗವನ್ನು ಪಶು ಪಕ್ಷಿಗಳಿಗೆ, ಹಸುಗಳಿಗೆ ನೀಡಿದರೆ ಒಳ್ಳೆಯದು. ಈಗ ನಮಗೆ ಹಸು ಸಿಗಲ್ಲ, ಪಶು ಪಕ್ಷಿಗಳಿಲ್ಲ, ಏನಪ್ಪ ಮಾಡೋದು ಅಂತ ಅನ್ನೋರು ಇವಾಗ ಹಸು ಯಾವಾಗ ಬರುತ್ತೋ ಯಾವಾಗ ಸಿಗುತ್ತೋ ಆವಾಗ ಒಂದು ಬಾಳೆಹಣ್ಣು ತಿನ್ನಿಸೋದು, ಪಕ್ಷಿಗಳು ಯಾವಾಗ ಕಾಣಿಸುತ್ತೋ ಒಂದು ಧಾನ್ಯಗಳನ್ನು ಹಾಕೋದು, ಈ ರೀತಿ ನಾವು ಈ ಕಾಲಕ್ಕೆ ತಕ್ಕನಾಗಿ ಒಂದು ಚೇಂಜಸ್ಸನ್ನು ಮಾಡ್ಕೋಬೋದು. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಅತ್ತೆ ಮಾವನಿಂದ ಬೆಳ್ಳಿಯನ್ನು ಪಡೆದು ಇಟ್ಕೊಂಡ್ರೆ ತುಲಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಅತ್ತೆ ಮಾವನಿಂದ ಅಂದರೆ
ಹೆಣ್ಣು ಕೊಟ್ಟ ಅತ್ತೆ ಮಾವ ಇರ್ತಾರಲ್ಲ ಅವ್ರ ಹತ್ರ ಒಂದು ಚೂರು ಬೆಳ್ಳಿ ಸಣ್ಣ ಗುಂಡುಗಳು ಬೆಳ್ಳಿ ಒಂದು ಪೀಸನ್ನು ಇಸ್ಕೊಂಡು ಅವರು ಅವ್ರ ಪರ್ಸಲ್ಲಿ ಇಟ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ. ಇವರು ಆವಾಗವಾಗ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಗ್ರಹಣ ಇರುತ್ತಲ್ಲ ಆ ಕಾಲಗಳಲ್ಲಿ ಗೋಮೂತ್ರ ಪಾನ ಅಂದರೆ ಗೋಮೂತ್ರದ್ದು ಬಾಟಲ್ ಸಿಗುತ್ತೆ. ಈಗ ಹಸು ಸಿಟಿಲಿ ಸಿಗೋದಿಲ್ಲ, ಹಳ್ಳಿಗಳಲ್ಲಿ ಸಿಗುತ್ತೆ ಅಂದರೆ ಗೋಮೂತ್ರದ್ದು ಒಂದು ಗಂಧಿ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ. ಅದನ್ನು ಒಂಚೂರು ನೀರಲ್ಲಿ ಒಂದು ತೊಟ್ಟು ಹಾಕ್ಕೊಂಡು ಕುಡಿದ್ರೆ ಆವಾಗವಾಗ ಒಳ್ಳೆಯದು. ಮತ್ತು ಗೋಧಿ ಮತ್ತು ಹಳದಿ ಸಾಸಿವೆ ಅಂತ ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ದೇವಸ್ಥಾನಗಳಲ್ಲಿ ಕೊಡ್ತಾ ಇದ್ದರೆ ಒಳ್ಳೆಯದು. ಈ ತುಲಾ ರಾಶಿಯವರ ಪತ್ನಿ ಯಾವಾಗಲೂ ಹಣೆಯಲ್ಲಿ ಕುಂಕುಮ ಇಟ್ಕೊಂಡ್ರೆ ಈ ತುಲಾ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಭಗವಂತನ ಮೇಲೆ ಯಾವಾಗಲೂ ಪೂರ್ಣ ವಿಶ್ವಾಸವನ್ನು ಇಟ್ಕೊಂಡು ಇರಬೇಕು. ಮತ್ತು ಇವರು 4 ಕಾಲಿನ ಪ್ರಾಣಿಗಳ ವ್ಯವಹಾರ ಮಾಡಿದ್ರೆ ಒಳ್ಳೆಯದು. ಅಂದರೆ ಇವಾಗ ಕುರಿ ಸಾಗಾಣಿಕೆ, ಇವಾಗ ಕೋಳಿ ಅಂದರೆ 2 ಕಾಲು ಅದು ಬರೋದಿಲ್ಲ, 4 ಕಾಲು. ಇದನ್ನು ಮಾಡೋರು ಮಾಡ್ಬೋದು ಎಲ್ಲ. ಆಮೇಲೆ ಈಗ ಪ್ರಾಣಿಗಳನ್ನ ಮಾಡದೇ ಇರುವಂಥ, ನೋಡದೇ ಇರುವಂಥ, ಮುಟ್ಟಕ್ಕಾಗದೇ ಇರುವಂಥ ಮನುಷ್ಯರು ಮಾಡಬೇಕು ಅಂತ ಇಲ್ಲ. ಯಾರಿಗೆ ಆಗುತ್ತೋ ಅವ್ರು ಮಾಡೋದು ಅಷ್ಟೇ. ಬೆಣ್ಣೆ, ಆಲೂಗಡ್ಡೆ, ಮೊಸರು ಇದನ್ನು ದಾನವಾಗಿ ಆಗಾಗ ಕೊಡ್ತಾ ಇದ್ದರೆ ಒಳ್ಳೆಯದು. ಈ ರಾಶಿಯವರು ತಮ್ಮ ಪತ್ನಿಯೊಡನೆ ಮತ್ತೆ ವಿವಾಹ ಆದರೆ ಒಳ್ಳೆಯದು. ಅಂದರೆ ಇವ್ರಿಗೆ ದ್ವಿಕಳತ್ರ ಯೋಗ ಇರುತ್ತೆ ಹೆಚ್ಚಾಗಿ ತುಲಾ ರಾಶಿಯವ್ರಿಗೆ. ಆದ್ದರಿಂದ ಇವರು ಪುನಃ ವಿವಾಹ ಆಗಬೇಕು. ಅಯ್ಯೋ ಹೆಂಗಪ್ಪ ಒಂದು ಸರಿ ಮದುವೆ ಆಗಿಬಿಟ್ಟಿದ್ದೀವಿ, ಇನ್ನೊಂದು ಸಲ ಮದುವೆ ಆಗೋಕ್ಕಾಗುತ್ತಾ ಅಂದರೆ ಎಲ್ಲದಕ್ಕೂ ನಮ್ಮ ವೈದಿಕ ಪುರಾಣಗಳಲ್ಲಿ ಒಂದು ಉಪಾಯಗಳು ಇದ್ದೇ ಇರುತ್ತೆ. ನೀವು ಯಾವುದಾದ್ರೂ ಒಂದು ಒಳ್ಳೆ ದಿನ ನೋಡಿ ಇವಾಗ ಮದುವೆ ಆಗಿಬಿಟ್ಟಿರ್ತೀರ, ಅದಾದ ನಂತರದಲ್ಲಿ ಇನ್ನೊಂದು ಒಳ್ಳೆ ದಿನ, ಒಳ್ಳೆ ರಾಶಿ, ಒಳ್ಳೆ ನಕ್ಷತ್ರ ಸುಮ್ಮನೆ ನೋಡೋದು. ಅಂದರೆ ಅಮಾವಾಸ್ಯೆ ಪೌರ್ಣಮಿ ಏನೂ ಇಲ್ಲದೆ ಇರೋ ದಿವಸ ಅರ್ಶಿನದ ಕೊಂಬಿರುತ್ತಲ್ವ, ಅರ್ಶಿನದ ಕೊಂಬಿಗೆ ಅರ್ಶಿನದ ದಾರ ಮಾಡೋದು, ಅದನ್ನು ಹೆಂಡತಿಗೆ ಕಟ್ಟೋದು. ಅದನ್ನು ಒಂದು 3 ದಿವಸನೋ 5 ದಿವಸನೋ 1 ತಿಂಗಳು ಇಟ್ಕೊಂಡು ಆ ದಾರವನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಬರೋದು. 2 ಸಲ ಮದುವೆ ಆದಂಗೆ ಆಯಿತು ಅಷ್ಟೇ. ಮತ್ತು ಇವರು ಮನೆಯಲ್ಲಿ ಸಂಗೀತ, ನೃತ್ಯ, ವಾದ್ಯ, ಅಬ್ಬರಗಳು ಏನಾದರೂ ಇದ್ದರೆ ಇವರು ಪರಿತ್ಯಾಜ್ಯ ಮಾಡಿದ್ರೆ ಒಳ್ಳೆಯದು. ಇವರು ವೈದಿಕ ನಿಯಮಗಳನ್ನು ಪಾಲನೆಯನ್ನು ಹೆಚ್ಚಾಗಿ ಮಾಡಬೇಕು. ಪ್ರತಿನಿತ್ಯ ಅವ್ರಿಗೆ ಸಾಧ್ಯ ಆದರೆ ಹಸುಗೆ ಆಹಾರ ಕೊಟ್ಟರೆ ಒಳ್ಳೆಯದು. ಇವಾಗ ನಮ್ಗೆ ಪ್ರತಿನಿತ್ಯ ಹಸು ಎಲ್ಲಪ್ಪ ಸಿಗುತ್ತೆ ಅಂತಂದರೆ ಮತ್ತೆ ಈ ಕಾಲಕ್ಕೆ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಮನೆಯಲ್ಲಿ ಬೆಳ್ಳಿಯ ಗೋವು, ನಿಮ್ಮ ಪೂಜಾ ರೂಮಲ್ಲಿ ಗೋವಿನ ಒಂದು ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಏನಾದರೂ ಒಂದು ನೈವೇದ್ಯ ಮಾಡಿಬಿಟ್ಟು ನೀವೇ ತಿನ್ನಿ, ಇಲ್ಲ ಮನೆಯಲ್ಲಿ ಎಲ್ಲರಿಗೂ ಕೊಡಿ. ತಿರ್ಗಾ ಇವರು ಲವ್ ಮ್ಯಾರೇಜ್ ಆಗಬಾರ್ದು. ತಂದೆ ತಾಯಿ ಯಾರನ್ನು ತೋರಿಸಿರ್ತಾರೆ ಅವರ ಹೇಳಿದಂತೆ ಮದುವೆ ಆದರೆ ಇವರು ಚೆನ್ನಾಗಿ ಇರ್ತಾರೆ. ಮತ್ತು ಇವರು ಪತ್ನಿಗೆ ಯಾವಾಗಲೂ ಒಂದು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಇವರು ಎಷ್ಟು ಪತ್ನಿಗೆ ಗೌರವ, ಮರ್ಯಾದೆ, ಪ್ರೀತಿ ಎಲ್ಲವನ್ನು ಹೆಚ್ಚು ಕೊಡ್ತಾರೆ ಅದರ 10ರಷ್ಟು ಇವ್ರ ಜೀವನದಲ್ಲಿ ಎಲ್ಲವನ್ನು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಕುಟುಂಬದ ಯಾವುದೇ ಸ್ತ್ರೀ ಬರಿಗಾಲಲ್ಲಿ ನಡಿಬಾರ್ದು. ಅಂದರೆ ತುಲಾ ರಾಶಿಯವರು ಮೇನ್ ಹೆಡ್ಡಾಗಿ ಇರ್ತಾರೆ. ಆ ಕುಟುಂಬದಲ್ಲಿ ಹೆಂಡತಿ, ಅಮ್ಮ, ಮಗಳು ಈ ರೀತಿ ಯಾರಿರ್ತಾರೋ ಅವರು ಬರಿಗಾಲಲ್ಲಿ ನಡೆದ್ರೆ ಇವರಿಗೆ ಕೆಟ್ಟದಾಗುತ್ತೆ. ಅಂದರೆ ಇವಾಗ ಮನೆ ಎದುರಿಗೆ ಮನೆ ಹತ್ತಿರ ಎಲ್ಲೋ ತರಕಾರಿ ಅಂಗಡಿ ಇದೆ, ಅಯ್ಯೋ ಏನಕ್ಕೆ ಚಪ್ಪಲಿ ಹಾಕ್ಕೊಳ್ಳೋದು ಅಂತ ಬರಿಗಾಲಲ್ಲಿ ಹೋಗಿ ಬಂದುಬಿಟ್ಟಿರ್ತಾರೆ. ಆ ರೀತಿ ಹೋಗಬಾರ್ದು. ಶ್ವೇತವರ್ಣದ ಹಸು ಅಂದರೆ ಬಿಳಿ ಹಸು ಇರುತ್ತಲ್ಲ ಅದಕ್ಕೆ ಮಾತ್ರ ಏನನ್ನು ಕೊಡಬಾರ್ದು. ಅದು ಬಿಟ್ಟು ಬೇರೆ ಹಸುಗಳಿಗೆ ಒಂದು ಫುಡ್ಡನ್ನು ಕೊಟ್ಟರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ವರದಕ್ಷಿಣೆಯಲ್ಲಿ ಕಂಚಿನ ಪಾತ್ರೆಯನ್ನು ಇವರು ಅವಶ್ಯಕವಾಗಿ ಪಡ್ಕೊಂಡ್ರೆ, ಅಂದರೆ ವರದಕ್ಷಿಣೆಯಲ್ಲಿ ಒಂದು ಪಾತ್ರೆಯನ್ನು ಅತ್ತೆ ಮಾವನ ಹತ್ರ ಇಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇವರು ಭಗವಂತನ ಹೆಸರಲ್ಲಿ ಯಾವುದೇ ದಾನವನ್ನು ಸ್ವೀಕಾರ ಮಾಡಬಾರ್ದು. ಅಂದರೆ ಈಗ ಬೇರೆ ರಾಶಿಯವ್ರಿಗೆ ಹೇಳಿದ್ದೆ ದಾನ ತೊಗೋಬಾರ್ದು, ಫ್ರೀಯಾಗಿ ತೊಗೋಬಾರ್ದು ಅಂತ. ಇವರು ದೇವ್ರ ಹೆಸರಲ್ಲಿ ಏನಾದರೂ ಕೊಟ್ಟಿರುವುದನ್ನು ಫ್ರೀಯಾಗಿ ದಾನವಾಗಿ ತೊಗೊಂಡ್ರೆ ಒಳ್ಳೆಯದಾಗೋದಿಲ್ಲ. ಇವರು ದೇವಸ್ಥಾನಕ್ಕೆ ಹೋದರೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಇವ್ರಿಗೆ ಬಹಳ ಒಳ್ಳೆಯದಾಗುತ್ತೆ. ಮತ್ತು ಇರೋ ಮನೆ ಹತ್ರ ಎಲ್ಲಾದರೂ ಚರಂಡಿ ಇದ್ದರೆ, ಇಲ್ಲ ರೋಡಲ್ಲಿ ಹೋಗ್ತಾ ಇದ್ದಾಗ ಚರಂಡಿ ಕಾಣಿಸಿದ್ರೆ ಯಾವುದಾದ್ರೂ ಒಂದು ಹೂವನ್ನು ಹಾಕೋದು ಅಥವಾ ತಾಮ್ರದ ನಾಣ್ಯವನ್ನು ಹಾಕಿದ್ರೆ ಇವ್ರಿಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಇವರು ಮನೆಯನ್ನು ಏನಾದರೂ ಕಟ್ಟಲಿಕ್ಕೆ ಹೋದರೆ ಮನೆಯ ಅಡಿಪಾಯದಲ್ಲಿ ಬೆಳ್ಳಿ ಮತ್ತು ಜೇನುತುಪ್ಪ ಹಾಕಿದ್ರೆ ಇವರ ಮನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆ ಸುಸೂತ್ರವಾಗಿ ನೆರವೇರುತ್ತೆ. ಮನೆಯಲ್ಲಿ
ಯಾವಾಗಲೂ ಒಂದು ಲಕ್ಷ್ಮೀ ಕಟಾಕ್ಷ ಇರುತ್ತೆ. ಇವರು ಯಾವತ್ತಿಗೂ ಮದ್ಯಪಾನ ಮಾಡಲೇಬಾರ್ದು. ಮಾಡಿದ್ರೆ ಆಗೋಯ್ತು, ಇವ್ರಿಗೆ ಏನೇನು ಒಳ್ಳೇದಿದೆ ಎಲ್ಲವೂ ಕೂಡ ಕೆಟ್ಟದಾಗಿ ಪರಿಣಮಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ದೇವಸ್ಥಾನದಲ್ಲಿ ಲಟ್ಟಣಿಗೆ, ಇಕ್ಕಳ, ಹೆಂಚು ಈ ರೀತಿ ಇವನ್ನ ಕೊಟ್ಟರೆ ಬಹಳ ಒಳ್ಳೆಯದು. ಈಗ ದೇವಸ್ಥಾನದಲ್ಲಿ ಅವೆಲ್ಲ ಇಸ್ಕೊತಾರ, ಹೆಂಗೆ ಕೊಡಬೇಕು ಅಂತಂದರೆ, ಈಗ ದೇವಸ್ಥಾನದಲ್ಲಿ ಒಂದು ಅಡುಗೆ ಮಾಡುವಂಥ ಒಂದು ರೂಮ್ ಇರುತ್ತೆ. ಆ ರೂಮಲ್ಲಿ ಹೋಗಿ ನಾವು ಈ ರೀತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಕೊಟ್ಟರೆ, ಅಂತಹ ದೇವಸ್ಥಾನಗಳನ್ನು ನೀವು ಹುಡುಕಿ ಕೊಟ್ಟು ಬರ್ಬೋದು. ಮನೆಯಲ್ಲಿ ಪಶ್ಚಿಮ ದಿಕ್ಕಿನ ಗೋಡೆ ಇರುತ್ತಲ್ವ, ಅದನ್ನು ಹಸಿಯಾಗೇ ಇರಿಸ್ಬೇಕು. ಹಸಿ ಕಚ್ಚಾ ಏನಪ್ಪ ಹಾಗಂದ್ರೆ ಅಂದರೆ ಪೇಂಟ್ ಮಾಡೋದು, ಡೆಕೋರೇಟ್ ಮಾಡೋದು, ಅಲ್ಲಿ ವಾಲ್ಪೇಪರ್ ತೆಗ್ಲಾಕೋದು ಈ ರೀತಿ ಏನು ಮಾಡದೆ ಆ ಗೋಡೆ ಹೇಗಿರುತ್ತೋ ಹಾಗೆ ಬಿಡೋದನ್ನು ಕಚ್ಚಾ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ತುಲಾ ರಾಶಿಯವರಿಗೆ ಒಂದು ಜೀವನದಲ್ಲಿ ಸಕ್ಸಸ್ ಸಿಗೋದು ಮತ್ತು ಒಂದು ಕಾನ್ಫಿಡೆನ್ಸ್ ಬರೋದು ಇವೆಲ್ಲವೂ ಕೂಡ ಸಾಧ್ಯ ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯ ಉಪಾಯಗಳು. ವೃಶ್ಚಿಕ ರಾಶಿಯವರು ಸರಳ ಮತ್ತು ಸುಲಭ ಉಪಾಯಗಳನ್ನು ಹೇಗೆ ಮಾಡ್ಬೋದು, ಹೇಗೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ ತಿಳ್ಕೊಳ್ಳೋಣ. ಇವರು ತಂದೂರಿ ಸಿಹಿ ರೊಟ್ಟೆ, ತಂದೂರಿ ಅಂದರೆ ಏನಂದರೆ ಎಣ್ಣೆ ಹಾಕಿ ಮಾಡದೇ ಇರುವಂಥದ್ದು, ಅಂದರೆ ಸುಕ್ಕ ಅಂತ ಹೇಳ್ಬೋದು, ತಂದೂರಿ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಈಗ ಚಪಾತಿ ರೊಟ್ಟಿ ಏನೋ ಮಾಡ್ತಾ ಇದ್ದೀರಾ, ಎಣ್ಣೆಯನ್ನು ಹಾಕದೆ ಸುಟ್ರೆ ಸಾಕು. ಇಲ್ಲಿ ಸಿಹಿ ರೊಟ್ಟಿ ಅಂತ ಹೇಳಿರೋದ್ರಿಂದ ಚಪಾತಿ ಮಾಡ್ತಿದ್ದೀವಿ ಇಲ್ಲ ರೊಟ್ಟಿ ಮಾಡ್ತಾಯಿದ್ದೀವಿ, ಅದಕ್ಕೊಂಚೂರು ಸಕ್ಕರೆ ಹಾಕ್ಬಿಟ್ಟು ಹಿಟ್ಟನ್ನು ಕಲಸೋದು, ಅದನ್ನು ಮಾಡಿದ್ರೆ ಸಿಹಿ ರೊಟ್ಟಿ ಆಗುತ್ತೆ. ಇದನ್ನು ಬಡವರಿಗೆ ಕೊಟ್ಟರೆ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ. ಅರಳಿ ವೃಕ್ಷ ಇರ್ಬೋದು, ಕೀಕರ ವೃಕ್ಷ ಇರ್ಬೋದು, ಇವುಗಳನ್ನು ಮನೆ ಮುಂದೆ ಎಲ್ಲೋ ಬೆಳೆದಿದೆ ಅಂತ ಕಟ್ ಮಾಡಿ ಬಿಸಾಕೋದು, ಇಲ್ಲ ಎಲ್ಲೋ ಅಡ್ಡ ಇದೆ ಅಂತ ನಮ್ಮ ಮನೆ ಇದಕ್ಕೆ ಬಂದಿದೆ ಅಂತ ಕಟ್ ಮಾಡೋದು, ಈ ರೀತಿ ಮಾಡಬಾರ್ದು. ಆದ್ದರಿಂದ ಅಂಥ ಸಂದರ್ಭ ಬಂದರೆ ಬೇರೆ ಯಾರಿಗಾದ್ರೂ ಹೇಳಿ, ಗೋರ್ಮೆಂಟಿಗೆ ಹೇಳಿ ಕಟ್ ಮಾಡಿಸಿ ಈ ರೀತಿ ಮಾಡ್ಬೋದು. ತಾವೇ ಸ್ವಯಂವಾಗಿ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಇವರು ತಂದೂರಿ ರೊಟ್ಟಿಯನ್ನು ಸೇವಿಸಬಾರ್ದು. ಅಂದರೆ ಎಣ್ಣೆ ಯೂಸ್ ಮಾಡದೆ ಮಾಡಿರುವಂಥ ರೊಟ್ಟಿ, ಚಪಾತಿ ಈ ರೀತಿಯನ್ನು ಸೇವಿಸಿದ್ರೆ ಇವ್ರಿಗೆ ನೆಗೆಟಿವಿಟಿ ಆಗುತ್ತೆ. ಇವ್ರು ಯಾರಿಂದನೂ ಫ್ರೀಯಾಗಿ ವಸ್ತುಗಳನ್ನು, ಯಾವುದೇ ರೀತಿಯ ವಸ್ತುಗಳನ್ನು ಪಡಿಬಾರ್ದು. ಇವರು ಅತ್ತಿಗೆ ಸೇವೆ ಮಾಡಬೇಕು. ಅಂದರೆ ಅತ್ತಿಗೆ ಮಾತೃ ಸಮಾನ ಅಂತ ಹೇಳ್ತೀವಿ. ಅತ್ತಿಗೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಅತ್ತಿಗೆಯ ಸೇವೆ ಮಾಡೋದು. ಸೇವೆ ಅಂತಂದರೆ ಕೈ ಎತ್ತೋದು, ಕಾಲೊತ್ತೋದು ಈ ರೀತಿ ನಾವು ತುಂಬ ಪುರಾಣ ಕಾಲಕ್ಕೆ ಹೋಗಿ ಅವೆಲ್ಲ ತಗೋಬಾರ್ದು. ಸೇವೆ ಅಂತ ಏನು ಅಂದರೆ, ಈಗ ಅತ್ತಿಗೆ ಏನೋ ಒಂದು ಕೆಲಸ ಹೇಳಿದ್ರೆ ಮಾಡಿಕೊಡೋದು ಸೇವೆನೇ, ಅವರೇನೋ ಹೇಳಿದ್ರೆ ಅದನ್ನು ಪಾಲಿಸೋದು ಸೇವೆನೇ. ಈ ರೀತಿ ನಮ್ಮ ಪ್ರಾಂತ್ಯ, ದೇಶ, ಕಾಲಕ್ಕೆ ಅನುಗುಣವಾಗಿ ನಾವೆಲ್ಲವನ್ನು ಕನ್ವರ್ಟ್ ಮಾಡ್ಕೋಬೇಕು. ಆಗ ಹೇಳಿದ್ದಾರೆ ಅಂತ ಅದನ್ನೇ ಮಾಡಿಕೊಂಡ್ರೆ ಈ ಕಾಲಕ್ಕೆ ಅದು ಒಂದು ಮೂಢನಂಬಿಕೆ ಅಂತ ಅನಿಸುತ್ತೆ, ಒಂಥರ ಅನ್ರಿಲೇಟೆಡ್ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವರ ಹಿರಿಯ ಸಹೋದರ ಇದ್ದರೆ, ಮನೆಯಲ್ಲಿ ಇವರಿಗೆ ಅಣ್ಣ ಇದ್ದರೆ ಅವನನ್ನು ಹೆಚ್ಚಾಗಿ ಬೈಯೋದು, ಅವಹೇಳನ ಮಾಡೋದು ಮಾಡಿದ್ರೆ ಇವ್ರಿಗೆ ಕೆಟ್ಟದಾಗಿ ಪರಿಣಮಿಸುತ್ತೆ. ಇವರು ಕೆಂಪು ಬಣ್ಣದ ವಸ್ತ್ರ ಉಪಯೋಗ ಮಾಡಿದ್ರೆ, ಅಂದರೆ ಹೆಚ್ಚು ಕೆಂಪು ಕಲರ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇವರು ಮೃಗ ಮತ್ತು ಚಿಗರೆ ಅಂದರೆ ಜಿಂಕೆ ಥರ ಇರುತ್ತಲ್ಲ ಸಾಕಬೇಕು. ಇದು ಅಷ್ಟೇ ಆಗಿನ ಕಾಲಕ್ಕೆ ನಾವೇನು ಹೇಳ್ತಾ ಇದ್ವಿ, ಪಶು ಧಾನ್ಯ ಸಮೃದ್ಧಿ ಎಲ್ಲ ನಿಮ್ಮ ಮನೇಲಿ ಇರಲಿ ಅಂತ ಹೇಳ್ತಾ ಇದ್ವಿ. ಅಂದರೆ ಪಶುಗಳನ್ನೆಲ್ಲ ಸಾಕ್ತಾಯಿದ್ರು ಅಂತ. ಈಗಿನ ಕಾಲಕ್ಕೆ ಇದು ಅಪ್ಲೈ ಆಗೋದಿಲ್ಲ. ಮತ್ತು ಹಾಲು ಕುದಿಸಿ ಸುಡುವಂತೆ ಇವ್ರ ಮನೆಯಲ್ಲಿ ಮಾಡಬಾರ್ದು. ಹಾಲು ಉಕ್ಕೋದು, ತುಂಬ ಸುಟ್ಟು ಅವ್ರಿಗೆ ಪಾತ್ರೆ ಇದಾಗೋದು, ಇಲ್ಲ ಅಂದರೆ ಹಾಲು ಸುಟ್ಟು ಕೆಟ್ಟ ವಾಸನೆ ಬರೋದು, ಈ ರೀತಿ ಹಾಲನ್ನು ಇವ್ರ ಮನೇಲಿ ಮಾಡಿದ್ರೆ ನೆಗೆಟಿವಿಟಿ ಹೆಚ್ಚಾಗುತ್ತೆ. ಪ್ರತ್ಯೇಕ 2 ಮಣ್ಣಿನ ಪಾತ್ರೆಯಲ್ಲಿ ಜೇನುತುಪ್ಪ ಒಂದು ಪಾತ್ರೆ, ಸಿಂಧೂರ ಒಂದು ಪಾತ್ರೆ ಹಾಕಿಬಿಟ್ಟು ಮನೆಯಲ್ಲಿ ಎಲ್ಲಾದರೂ ಇಟ್ಟರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಇವರು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪ ಕುಡಿದ್ರೆ ಇವ್ರಿಗೆ ಒಳ್ಳೆಯದಾಗತ್ತೆ. ಮಂಗಳವಾರ ಉಪವಾಸ ಮಾಡಿದ್ರೆ ಕೂಡ ಇವ್ರಿಗೆ ಬಹಳ ಒಳ್ಳೆಯದು. ಇಲ್ಲೂ ಕೂಡ ಉಪವಾಸ ಅಂದರೆ ಆರೋಗ್ಯ ಸಮಸ್ಯೆ ಇರೋರು, ಉಪವಾಸ ಮಾಡೋಕ್ಕೆ ಆಗದೇ ಇರೋರು ಮಾಡಬೇಕು ಅಂತಿಲ್ಲ. ಯಾಕಂದರೆ ಒಂದಲ್ಲ ಎಷ್ಟೊಂದು ರೆಮಿಡೀಸು ನಾನು ಹೇಳಿರೋದ್ರಿಂದ ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡಬೇಕು. ಮತ್ತು ಆಂಜನೇಯನಿಗೆ ವಸ್ತ್ರ, ಸಿಂಧೂರ ಆವಾಗವಾಗ ಕೊಡ್ತಾ ಇದ್ದರೆ ಇವರಿಗೆ ಒಳ್ಳೆಯದಾಗುತ್ತೆ. ಜೇನುತುಪ್ಪ, ಸಿಂಧೂರ, ಚನ್ನಂಗಿ ಬೇಳೆ ಇದನ್ನು ಹರಿಯೋ ನೀರ ಹತ್ರ ನೀವು ಹೋದಾಗ ಆ ನೀರಲ್ಲಿ ಬಿಟ್ಟರೆ ಒಳ್ಳೆಯದಾಗುತ್ತೆ. ಹಿರಿಯರ ಸೇವೆ ಮಾಡೋದು, ಮನೆಯಲ್ಲಿ ಯಾರಾದರೂ ಅಜ್ಜಿ, ತಾತ, ಅಪ್ಪ, ಅಮ್ಮ ವಯಸ್ಸಾಗಿದ್ದರೆ, ಇನ್ಯಾರಾದರೂ ವಯಸ್ಸಾಗಿರೋರಿದ್ದರೆ ಅವರ ಸೇವೆ, ಅವ್ರಿಗೆ ನೀರು ಬೇಕಾ ಕೊಡೋದು, ಇಲ್ಲ ಅವ್ರಿಗೆ ಮಾತ್ರೆ ಏನಾದರೂ ಬೇಕಂದರೆ ತೆಕ್ಕೊಡೋದು, ಈ ರೀತಿ ಆ ಮನೆಗೆ ತಕ್ಕಂತೆ ಏನು ಕೆಲಸಗಳು ಬಂದಿರುತ್ತೆ ಅದನ್ನು ಮಾಡ್ತಾಯಿದ್ರೆ ಒಳ್ಳೆಯದು.
ರಾತ್ರಿ ಇವರು ಮೃಗ ಚರ್ಮದ ಮೇಲೆ ಮಲಗಬೇಕು. ಇಲ್ಲೂ ಕೂಡ ಅಷ್ಟೇ, ಮೃಗ ಚರ್ಮ ಈಗ ಕಾನೂನಿಗೆ ಬಾಹಿರ ಅಂದಾಗ ನಾವು ಅದನ್ನು ತಗೋಬಾರ್ದು. ಎಷ್ಟೇ ಒಳ್ಳೆಯದು ಅಂತ ಹೇಳಿದ್ರು ನಾವು ಸಮಾಜದಲ್ಲಿ ಇದ್ದಾಗ ಕಾನೂನಿಗೆ ವಿರುದ್ಧವಾಗಿ ನಾವು ಯಾವುದೇ ಕಾಲಕ್ಕೂ ಹೋಗಬಾರ್ದು. ನನಗೆಷ್ಟೇ ಅದು ಒಳ್ಳೆಯದು ಅಂತ ಅನಿಸಿದ್ರೂ ಕೂಡ ಕಾನೂನಿಗೆ ವಿರುದ್ಧ ಏನಿದೆ ಅದನ್ನು ನಾವು ಯಾವತ್ತೂ ಮಾಡಬಾರ್ದು. ಶುದ್ಧ ಬೆಳ್ಳಿಯ ತಟ್ಟೆಯಲ್ಲಿ ಆಹಾರ ತಿಂದರೆ ಇವರಿಗೆ ಬಹಳ ಒಳ್ಳೆಯದು. ಇವರು ಮನೆಯಲ್ಲಿ ಕೆಂಪು ಬಣ್ಣವನ್ನು ಹೆಚ್ಚು ಹೆಚ್ಚು ಯೂಸ್ ಮಾಡಿದ್ರೆ, ಕೆಂಪು ಬಣ್ಣದ ಸ್ಪೂನು, ಕೆಂಪು ಬಣ್ಣದ ಪೆನ್ ಯೂಸ್ ಮಾಡೋದು, ಕೆಂಪು ಬಣ್ಣದ ಮೊಬೈಲ್ಗೆ ಕವರ್ ಹಾಕ್ಸ್ಕೊಳ್ಳೋದು, ಈ ರೀತಿ ಎಲ್ಲೆಲ್ಲಿ ಸಾಧ್ಯನೋ ಕೆಂಪು ಬಣ್ಣನ ಹೆಚ್ಚಾಗಿ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಬೆಲ್ಲ, ಸಕ್ಕರೆ ಮಿಕ್ಸ್ ಮಾಡೋದು, ಅಥವಾ ಕೆಂಪು ಸಕ್ಕರೆ, ಕಲ್ ಸಕ್ಕರೆ ಅಂತಿರುತ್ತಲ್ಲ, ಅದನ್ನು ಇರುವೆಗಳು ಏನಾದರೂ ಕಾಣಿಸಿದ್ರೆ ಅಲ್ಲಿ ಹಾಕಿದ್ರೆ ಕೂಡ ಇವ್ರಿಗೆ ಒಳ್ಳೆಯದಾಗುತ್ತೆ. ಎಲ್ಲಾದರೂ ಹರಿಯೋ ನೀರ ಹತ್ರ ಹೋದಾಗ ಕೆಂಪು ಬಣ್ಣದ ಗುಲಾಬಿಯನ್ನು ನೀರಲ್ಲಿ ಹಾಕಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ದೇವಸ್ಥಾನದಲ್ಲಿ ಬೂಂದಿ ಇರ್ಬೋದು, ಲಾಡು ಇರ್ಬೋದು, ದೇವರಿಗೆ ನೈವೇದ್ಯ ಮಾಡಿಸ್ಬಿಟ್ಟು ಅಲ್ಲಿ ಬಂದಿರೋರಿಗೆಲ್ಲ ಪ್ರಸಾದವಾಗಿ ಕೊಟ್ಟರೆ ಇವ್ರ ಲೈಫಲ್ಲಿ ಒಂದು ಪಾಸಿಟಿವಿಟಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗತ್ತೆ. ಈ ಉಪಾಯಗಳು, ಎಷ್ಟೊಂದು ಉಪಾಯಗಳನ್ನು ಹೇಳಿರ್ತೀನಲ್ವ, ಅದರಲ್ಲಿ ಯಾರಿಗೆ ಯಾವುದಾಗುತ್ತೋ ಒಂದು ಮಾಡಿ, ಎಲ್ಲ ಮಾಡೋಂಗಿದ್ರೆ ಮಾಡಿ, ಸಾಲ ಮಾಡಿ ಎಲ್ಲ ತೊಗೊಂಡು ಮಾಡೋಂಗಿಲ್ಲ. ಅವರಿಗೆ ಶಕ್ತಿ ಅನುಸಾರ, ಭಕ್ತಿ ಅನುಸಾರ ಯಾವುದಾಗುತ್ತೋ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಇದು ವೃಶ್ಚಿಕ ರಾಶಿಯ ಸರಳ ಮತ್ತು ಸುಲಭ ಉಪಾಯಗಳು. ಇನ್ನು ಧನು ರಾಶಿಯ ಉಪಾಯಗಳನ್ನು ನೋಡ್ತಾ ಹೋಗೋಣ. ಪೀತಾಂಬರಧಾರಿ ಸಂತರು ಅಂದರೆ ಒಂದು ಆರೆಂಜ್ ಕಲರ್ ಹಾಕ್ಕೊಂಡಿರ್ತಾರಲ್ಲ ವಸ್ತ್ರ, ಅಂತಹ ಸಂತರಿದ್ದರೆ ಅವರಿಂದ ದೂರ ಇರಬೇಕು ಅಂದರೆ ಹೆದರ್ಕೊಳ್ಳೋದು, ಬೈಯೋದು ಆ ರೀತಿ ಅಲ್ಲ. ನಮಗೆ ಬೈಯಲಿಕ್ಕೆ ಅದಕ್ಕೆಲ್ಲ ಯಾರೂ ನಮಗೆ ಇದು ಕೊಟ್ಟಿಲ್ಲ, ಅಧಿಕಾರ ಕೊಟ್ಟಿಲ್ಲ. ಯಾರನ್ನು ಯಾವುದೇ ಕಾಲಕ್ಕೂ ನಾವು ಬೈಬಾರ್ದು, ಅವಹೇಳನೆ ಮಾಡಬಾರ್ದು. ದೂರ ಇರಿ ಅಂದರೆ ಇವಾಗ ಕೆಲವರು ಸಾಧು ಸಂತರ ಹತ್ರ ಹೋಗಿ ಅತಿಯಾಗಿ ಸೇವೆ ಮಾಡ್ಕೊಂಡು ಇರ್ತಾರಲ್ಲ, ಆ ರೀತಿ ಧನುರಾಶಿಯವರು ಆ ರೀತಿ ಮಾಡಬಾರ್ದು ಅಂತ ಅಷ್ಟೇ. ಆಭರಣಗಳನ್ನು ಇವರು ಹೆಚ್ಚು ಹೆಚ್ಚು ಧರಿಸಿದ್ರೆ ಒಳ್ಳೆಯದಾಗುತ್ತೆ. ಇಲ್ಲೂ ಅಷ್ಟೇ, ದುಡ್ಡಿರೋರು ಧರಿಸಿ, ದುಡ್ಡಿಲ್ದಿರೋರು ಬೇರೆ ಇರುತ್ತಲ್ವಾ ಈಸಿ ಉಪಾಯಗಳು, ಅಂಥದ್ದನ್ನು ಮಾಡಿದ್ರೆ ಆಯಿತು. ದೇವಸ್ಥಾನಕ್ಕೆ ತುಪ್ಪ, ಮೊಸರು, ಆಲೂಗಡ್ಡೆ, ಕರ್ಪೂರ ಇತ್ಯಾದಿಯನ್ನು ಯಾವಾಗಾಗುತ್ತೋ ಆವಾಗ ದಾನ ಮಾಡಿದ್ರೆ ಒಳ್ಳೆಯದು. ಭಿಕ್ಷುಕರನ್ನು ನಿರಾಶೆಗೊಳಿಸಿ ಕಳಿಸ್ಬಾರ್ದು. ಯಾರಾದರೂ ಭಿಕ್ಷೆಗೆ ಅಂತ ಬಂದರೆ ಅವರಿಗೆ ಆಹಾರ ಹಾಕಿ ಕಳಿಸಿದ್ರೆ ಒಳ್ಳೆಯದು. ಇಲ್ಲೂ ಅಷ್ಟೇ, ಅಪಾತ್ರ ದಾನ ಅಂತ ಹೇಳ್ತೀವಿ. ಇವಾಗ ನಾವು ಒಳ್ಳೆ ಮನಸ್ಸಿಂದ, ಒಳ್ಳೆ ಇದರಿಂದ ಭಿಕ್ಷುಕರಿಗೆ ಆಹಾರ ಹಾಕಲಿಕ್ಕೆ ಹೋಗ್ತೀವಿ. ಕೆಲವೊಂದು ಭಿಕ್ಷುಕರು ಏನು ಮಾಡ್ತಾರೆ, ನಾವು ಫುಡ್ ಕೊಡೋಕ್ಕೆ ಹೋದರೆ, ಇಲ್ಲ ನನಗೆ ಫುಡ್ ಬೇಡ, ನಂಗೆ 100 ರೂಪಾಯಿ ಕೊಡು, 10 ರೂಪಾಯಿ ಕೊಡು ಅಂತ. ಅವರು ನಿಜವಾಗ್ಲೂ ದಾನ ತಗೊಳ್ಳೋದಕ್ಕೆ ಅವರು ಇದೇ ಇಲ್ಲ, ಫಿಟ್ಟೇ ಇಲ್ಲ ಅಂತಲೇ ನಾವು ಅರ್ಥ. ಅದನ್ನು ಅಷ್ಟೇ, ನಾವು ಅಯ್ಯೋ ಹೇಳ್ಬಿಟ್ಟಿದ್ದಾರೆ ಧನುರಾಶಿಯವ್ರಿಗೆ ಅವ್ರನ್ನ ಬರಿಗೈಯಲ್ಲಿ ಕಳಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಕಷ್ಟಪಟ್ಕೊಂಡು 100 ರೂಪಾಯಿ ಕೊಟ್ಟು ನಾವು ಇದು ಮಾಡಬೇಕು ಅಂತ ಇಲ್ಲ. ಆಹಾರ ಕೊಡಬೇಕು ಅಂದರೆ ಆಹಾರ, ಅವ್ರು ಇಸ್ಕೊಂಡಿಲ್ಲ ಅಂದರೆ ನಾವು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಅದು ನಾವು ಬಲವಂತವಾಗಿ ಕೊಟ್ಟರು ಅದು ಅಪಾತ್ರ ದಾನ ಅಂತ ಅನಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಈ ಕಾಲಕ್ಕೆ ತಕ್ಕಂತೆ ಜನರಲ್ ನಾಲೆಡ್ಜ್ನ ಯೂಸ್ ಮಾಡಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಈಗ ದೇವಸ್ಥಾನದ ಮುಂದೆ ಕೂತಿರ್ತಾರೆ, ಅವರು ಪ್ರೀತಿಯಿಂದ ಯಾರಾದರೂ ಇಸ್ಕೊಂಡ್ರೆ ಅವರು ಕೊಟ್ಟು ಬರೋದು. ಯಾರು ಅಡನೆ ಬೇಕು ಹಾಗಬೇಕು ಅಂತ ದರ್ಪ ಮಾಡುವ ಭಿಕ್ಷುಕರು ಇರ್ತಾರೆ, ಅವರನ್ನು ಆರಾಮಾಗಿ ಬಿಟ್ಬಿಡ್ಬೋದು. ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ಮತ್ತು ಇವರು ಗಂಗಾಜಲ ಸೇವನೆ ಮಾಡಿದ್ರೆ, ಸ್ನಾನದ ನೀರಿಗೆ ಒಂದು ತೊಟ್ಟು ಗಂಗೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಇವರು ತೀರ್ಥಯಾತ್ರೆ ಮಾಡಿದ್ರೆ ಒಳ್ಳೆಯದು. ಮತ್ತು ಯಾರಾದರೂ ತೀರ್ಥಯಾತ್ರೆ ಮಾಡ್ತಾ ಇದ್ದರೆ ಅವ್ರಿಗೆ ದುಡ್ಡು ಕೊಡೋದು, ಏನಾದರೂ ಆಹಾರ ಮಾಡಿಕೊಡೋದು, ಈ ರೀತಿ ಏನಾದರೂ ಒಂದು ಸಹಾಯ ಮಾಡಿದ್ರೆ ಕೂಡ ಒಳ್ಳೆಯದು. ಇವ್ರು ಯಾವಾಗಲೂ ಸತ್ಯ ನುಡಿಯೋದು, ಧರ್ಮಾಚರಣೆ ಮಾಡೋದು, ಈ ರೀತಿ ಎಷ್ಟು ಹೆಚ್ಚೆಚ್ಚು ಮಾಡ್ತಾರೆ ಅಷ್ಟು ಅವ್ರ ಲೈಫ್ಗೆ ಒಳ್ಳೆಯದು ಆಗ್ತಾ ಹೋಗುತ್ತೆ. ಇವರ ಯಾವುದಾದ್ರೂ ಕಾರ್ಯ ಮಾಡಲಿಕ್ಕೆ ಹೋದರೆ ಮೂಗನ್ನು ಸ್ವಚ್ಛ ಮಾಡ್ಕೋಬೇಕು. ಅಂದರೆ ಕೆಲವರಿಗೆ ಮೂಗಲ್ಲಿ ಸೈನಸ್ಸು, ಕೋಲ್ಡು ಈ ಧನುರಾಶಿಯವ್ರಿಗೆ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಯಾವುದೇ ಕಾರ್ಯ ಶುರು ಮಾಡೋದಕ್ಕೆ ಮುಂಚೆ ಮೂಗನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಕೈ ಎಲ್ಲ ತೊಳ್ಕೊಂಡು ಶುದ್ಧವಾಗಿ ಬಂದು ಕಾರ್ಯವನ್ನು ಆರಂಭ ಮಾಡಬೇಕು. 43 ದಿನಗಳ ಕಾಲ ಪ್ರವಹಿಸುವ ನೀರಲ್ಲಿ, ಹರಿಯೋ ನೀರಲ್ಲಿ ತಾಮ್ರದ ನಾಣ್ಯ ಹಾಕಿದ್ರೆ ಒಳ್ಳೆಯದು. ಇದು ಕೂಡ ಅಷ್ಟೇ, ಈಗ ನಾವು ಸಿಟಿಲಿದ್ದೀವಿ, ನದಿಯಲ್ಲಿ ಹುಡ್ಕೊಂಡು ಹೋಗೋದು, ಇನ್ನು 43 ದಿವಸ ಕಂಟಿನ್ಯೂ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ರೆಮಿಡಿಯನ್ನು ಹಳ್ಳಿಗಳ ಕಡೆ ಇರೋರು, ನದಿ ತೀರದ ಪಕ್ಕದಲ್ಲಿರೋರು 43 ದಿವಸ ಮಾಡ್ಬೋದು. ಈಗ ಬೇರೆಯವ್ರನ್ನ ಮಾಡಿದ್ರೆ ಆಯಿತು. ಇವರು
ಹಳದಿ ಕಲರ್ ಕರ್ಚೀಫನ್ನು ಅವ್ರ ಹತ್ರ ಯಾವಾಗಲೂ ಇಟ್ಕೊಂಡಿದ್ರೆ ಒಳ್ಳೆಯದು. ಇವರು ಸುಳ್ಳು ಸಾಕ್ಷಿ ಹೇಳ್ಬಾರ್ದು, ಯಾರಿಗೂ ವಂಚನೆ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಇವ್ರಿಗೆ ಕೆಟ್ಟದಾಗುತ್ತೆ, ನೆಗೆಟಿವಿಟಿ ಆಗುತ್ತೆ. ಅರಳಿ ವೃಕ್ಷದ ಸೇವೆ ಮಾಡಬೇಕು. ಅರಳಿ ವೃಕ್ಷಕ್ಕೆ ಪೂಜೆ ಮಾಡೋದು, ನೀರು ಹಾಕೋದು, ಅರಳಿ ಮರಕ್ಕೆ ಸುತ್ತೋದು, ಈ ರೀತಿ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಅವ್ರಿಗೆ ಲೈಫಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತೆ. ಮತ್ತು ಗುರು ಸಾಧುಗಳ ಸೇವೆ ಮಾಡೋದು. ಈಗ ಆಗಲೇ ಹೇಳಿದೆ, ಗುರು ಬೇರೆ, ಸಾಧು ಬೇರೆ, ಪೀತಾಂಬರಧಾರಿಗಳು ಬೇರೆ, ಸಂತರು. ಅದು ಡಿಫ್ರೆನ್ಸ್ ತಿಳ್ಕೊಂಡು, ಗುರು ಅಂದರೆ ನಾವೊಂದು ಕುಲಗುರುಗಳು ಯಾವುದೋ ಒಂದು ನಾವು ಇಟ್ಕೊಂಡಿರ್ತೀವಿ. ಇಲ್ಲ ಯಾರೂ ಇಲ್ಲ ನನಗೆ ಅಂದರೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಈ ರೀತಿ ಇರ್ತಾರಲ್ಲ, ಆ ಗುರುಗಳ ಸೇವೆ ಈ ರೀತಿ ಮಾಡೋದು. ಮತ್ತು ಗುರುವಾರದ ವ್ರತ ಅಂದರೆ ರಾಘವೇಂದ್ರ ಸ್ವಾಮಿಗೆ ಗುರುವಾರ ಉಪವಾಸ ಇರೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಹೋಗಿ ಬರೋದು, ಈ ರೀತಿ ಯಾವುದನ್ನ ಒಂದು ವ್ರತ ಮಾಡಿದ್ರೆ ಒಳ್ಳೆಯದು. ಹರಿವಂಶ ಪುರಾಣ ಅಂತ ಒಂದು ಬುಕ್ ಇದೆ, ಆ ಬುಕ್ಕನ್ನು ಪಠಿಸಿದ್ರೆ ಒಳ್ಳೆಯದು. ಬೆಳ್ಳಿಯ ಪಾತ್ರೆಯಲ್ಲಿ ಅರಿಶಿನ ಲೇಪಿಸಿ ಇಡೋದು. ಅಂದರೆ ಇವ್ರ ಮನೆಯಲ್ಲಿ ಬೆಳ್ಳಿಯ ಪಾತ್ರೆ ಯಾವುದಾರ ಬಟ್ಲೋ ಏನಾದರೂ ಇದ್ದರೆ ಅದಕ್ಕೆ ಅರಿಶಿನ ಹಚ್ಬಿಟ್ಟು ಇಟ್ಟರೆ ಒಳ್ಳೆಯದು. ಇಡೋದು ಅಷ್ಟೇ, ಎಲ್ಲೆಲ್ಲೋ ಇಟ್ಬಿಟ್ಟು ಯಾರೋ ಎತ್ಕೊಂಡು ಹೋದ್ರು, ಕಳೆದೋಯ್ತು ಅಂತ ಬೇಜಾರು ಪಡೋದಲ್ಲ. ಎಲ್ಲಿ ನಾವು ಸುರಕ್ಷಿತವಾಗಿಡ್ಬೋದು ಅಲ್ಲಿ ಇಟ್ಟರೆ ಒಳ್ಳೆಯದು. ದೇವ್ರ ಮನೇಲಿ ಇಡೋದು, ಇಲ್ಲಾಂದರೆ ವಾರ್ಡ್ರೋಬಲ್ಲಿ ಇಟ್ಬಿಟ್ಟು ವಾರ್ಡ್ರೋಬ್ ಮುಚ್ಚೋದು. ಈ ರೀತಿ ನಾನು ಆಗಲೇ ಹೇಳ್ದಂಗೆ ದೇಶ, ಕಾಲ, ಪ್ರಾಂತ್ಯ, ನಮ್ಮ ಮನೆಯ ತಕ್ಕಂತೆ ನಾವು ಚೇಂಜಸ್ಸು ಮಾಡ್ಕೋಬೇಕಾಗತ್ತೆ. ಹಳದಿ ಹೂ ಬಿಡುವ ಗಿಡಗಳಿರುತ್ತಲ್ಲ, ಅದನ್ನು ಬೆಳೆಸಿದ್ರೆ ಒಳ್ಳೆಯದು. ಇದು ಅಷ್ಟೇ, ಬೆಳೆಸೋದಕ್ಕೆ ಅವಕಾಶ ಇರೋರು, ಮನೆಯಲ್ಲಿ ಗಾರ್ಡನ್ ಇರೋರು ಬೆಳೆಸಿ. ಗಾರ್ಡನ್ನಲ್ಲ, ಒಂದು ಚಿಕ್ಕ ಪಾಟ್ ಇಡೋಕ್ಕೆ, ತುಳಸಿ ಇಡೋಕ್ಕೆ ಜಾಗ ಇಲ್ಲ ಅಂದಾಗ, ಬಿಸಿಲಿಲ್ಲ, ಬೆಳಕಿಲ್ಲ ಅಂದಾಗ ನಾವು ಏನಕ್ಕೆ ಬೆಳೆಸಬೇಕು ಅಲ್ವಾ? ಇದು ಅಷ್ಟೇ, ನಮ್ಮ ಮನೆಗೆ ತಕ್ಕಂತೆ ಯಾವ ರೆಮಿಡಿ ನಿಮಗಾಗುತ್ತೆ ಆ ರೆಮಿಡಿಯನ್ನು ಮಾಡ್ತಾ ಹೋಗಿ. ಗರುಡ ಪುರಾಣ ಅಂತ ಒಂದು ಬುಕ್ ಬರುತ್ತೆ, ಆ ಬುಕ್ಕನ್ನು ಓದಕ್ಕೆ ಬರೋರು ಓದಿದ್ರೆ ಒಳ್ಳೆಯದು. ಬ್ರಾಹ್ಮಣ, ಸಾಧು, ಕುಲಗುರುಗಳು ಸೇವೆ ಮಾಡಿದ್ರೆ ಒಳ್ಳೆಯದು. ಈ ರೀತಿ ಇವೆಲ್ಲ ಏನು ನಮಗೆ ಧನು ರಾಶಿಯ ಸರಳ ಮತ್ತು ಸುಲಭ ಉಪಾಯಗಳು. ನೆಕ್ಸ್ಟ್ ಯಾವುದು? ಮಕರ ರಾಶಿ. ಮಕರ ರಾಶಿಯವರು ಮಾಡುವಂಥ ಸರಳ ಮತ್ತು ಸುಲಭ ಉಪಾಯಗಳನ್ನು ನೋಡ್ತಾ ಹೋಗೋಣ. ಇವರು ಮಂಗಗಳ ಸೇವೆ ಮಾಡಬೇಕು. ಸೇವೆ ಅಂದರೆ ಅದು ಒಂದು ವರ್ಡ್ ಕೊಟ್ಟಿರ್ತಾರೆ, ಅದು ಹಿಂದಿನ ಕಾಲದಲ್ಲಿರ್ಬೋದು, ಪುರಾಣ ಪುಸ್ತಕಗಳಲ್ಲಿ ಇರ್ಬೋದು. ಸೇವೆ ಅಂದರೆ ಹೋಗಿ ಇದಕ್ಕೆ ಮುದ್ದಾಡೋದು, ಕೈಕಾಲು ಹಚ್ಚೋದು, ಪೂಜೆ ಮಾಡೋದು ಅಲ್ಲ. ಅದಕ್ಕೊಂದು ಹಣ್ಣು ಕೊಡೋದು, ಹಂಪಲು ಕೊಡೋದು, ಈ ರೀತಿ ಅಷ್ಟೇ. ಮತ್ತು ಹಸಿ ಮಣ್ಣಿನ ತಿಲ್ಕ ಇಟ್ಕೋಬೇಕು. ಎಲ್ಲಾದರೂ ಒಂದು ಹಸಿ ಮಣ್ಣು ಅಂತ ಕಾಣಿಸುತ್ತೆ, ಮಳೆ ಬಂದು ಏನಾದರೂ, ಇವಾಗ ಮೋರಿ ನೀರೆಲ್ಲ ಹರಿದ್ಬಿಟ್ಟು ಅದು ಹಸಿ ಮಣ್ಣಾಗಿರುತ್ತೆ, ಅದೆಲ್ಲ ನಮಗೆ ಪಾಸಿಟಿವ್ ಕೊಡೋದಿಲ್ಲ. ಅದಕ್ಕೆ ಹೇಳಿದ್ದು ಎಲ್ಲಿ ತೊಗೋಬೇಕು, ಏನು ತೊಗೋಬೇಕು, ಹೇಳಿದ್ದಾರೆ ಅಂದ್ಬಿಟ್ಟು ತೊಗೊಳ್ಳೋದಲ್ಲ. ಯಾರೇ ಹೇಳಿ ಹಸಿ ಮಣ್ಣು ಅಲ್ಲಿ ಶುದ್ಧವಾಗಿದೆಯಾ ಅಂತ ನೋಡಿ ಅದನ್ನು ತಿಲಕವಾಗಿ ಸುಮ್ಮನೆ ಹಿಂಗೆ ತೊಗೊಂಡು ಹಣೆಗಿಟ್ಕೊಂಡ್ರೆ ಒಳ್ಳೆಯದು. ಮತ್ತು ವಟವೃಕ್ಷ, ಆಲದ ಮರ ಎಲ್ಲಾದರೂ ನಿಮ್ಮ ಮನೆ ಹತ್ರ ಇದ್ದರೆ, ಪಾರ್ಕಲ್ಲಿದ್ದರೆ ಹಾಲು ತೊಗೊಳ್ಳೋದು, ಹಾಲಿಗೆ ಒಂಚೂರು ನೀರು ಸಕ್ಕರೆ ಹಾಕ್ಬಿಟ್ಟು ಬೆರೆಸಿ ಆಲದ ಮರಕ್ಕೆ ಹಾಕ್ತಾಯಿದ್ರೆ ಒಳ್ಳೆಯದು. ಇವರು ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಮೇಲೆ ದೃಷ್ಟಿ ಮಾಡೋದು, ಕಾಮದಾಸೆ ತೋರಿಸೋದು ಮಾಡಿದ್ರೆ ಇವ್ರ ಲೈಫಲ್ಲಿ ಎದ್ದೋಳೋದೇ ಇಲ್ಲ. ಇವರು ಅಸತ್ಯ ನುಡಿಬಾರ್ದು, ಜಾಸ್ತಿ ಸುಳ್ಳು ಹೇಳಿದ್ರೆ ಒಳ್ಳೆಯದಲ್ಲ. ಬೂದು ಬಣ್ಣದ ಎಮ್ಮೆಯನ್ನು ಇವರು ಸಾಕಬೇಕು. ಅಂದರೆ ಹಳ್ಳಿಗಳಿದ್ದು ನಾವು ಪಶುಗಳನ್ನು ಸಾಕ್ತಾ ಇದ್ದೀವಿ ಅಂಥವರು ಬೂದು ಬಣ್ಣದ ಎಮ್ಮೆಯನ್ನು ಸಾಕಬೇಕು. ಇವಾಗ ಯಾರಿಗೆ, ಯಾಕಂದರೆ ಮಕರ ರಾಶಿ ಅಂದರೆ ಎಲ್ಲ ಥರದವರು ಇರ್ತಾರೆ, ಎಲ್ಲ ರಾಶಿಯವರು ಅಷ್ಟೇ. ಆವಾಗ ಯಾರಿಗೆ ಯಾವುದು ಆಗುತ್ತೆ ಅದನ್ನು ಮಾಡಬೇಕು. ಈಗ ಹಂಗನ್ಬಿಟ್ಟು ಬೂದು ಬಣ್ಣದ ಎಮ್ಮೆ ಸಾಕಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ನಾವು ಕಾರ್ ಶೆಡ್ಡಲ್ಲಿ ತಂದು ಕಟ್ಟಾಕ್ಕೊಂಡ್ರೆ ಅದು ಒಂದು ಈ ಕಾಲಕ್ಕೆ ತಗ್ಗಟ್ನಾಗಲ್ಲ, ಮೂಢನಂಬಿಕೆ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಮಕರ ರಾಶಿಯವರು ಮದ್ಯಪಾನ ಮಾಡಬಾರ್ದು. ಸರ್ಪದ ಪಾಲನೆಗಾಗಿ ಹಾವಾಡಿಗರಿಗೆ ದನ ಕೊಡಬೇಕು. ಈಗ ಹಾವನ್ನು ಯಾರಾದರೂ ಸಾಕ್ತಾ ಇದ್ದರೆ, ಹಾವನ್ನು ಯಾರಾದರೂ ಪೋಷಣೆ ಮಾಡ್ತಾ ಇದ್ದರೆ ಅದಕ್ಕೊಂಚೂರು ಹಣವನ್ನು ಕೊಟ್ಟರೆ ಮಕರ ರಾಶಿಯವರಿಗೆ ಒಳ್ಳೆಯದು ಆಗುತ್ತೆ. ಯಾವುದೇ ಮನೆಯಲ್ಲಿ ಯಾವುದೇ ಒಂದು ಭಾಗವನ್ನು ಕತ್ತಲಾಗಿ ಇಡಬಾರ್ದು, ಇವ್ರ ಮನೆಗೆ ಒಳ್ಳೆಯದಲ್ಲ. ಅಂದರೆ ಎಲ್ಲಾದರೂ ತುಂಬ ಕತ್ತಲು ಥರ ಇದ್ದರೆ ಅಲ್ಲಿ ಬಾಗಿಲು ತೆಗೆದು ಒಂಚೂರಾದರೂ ಬೆಳಕು ಬರೋಂಗೆ ಮಾಡಬೇಕು. ಇನ್ನು ಕೆಲವರಿಗೆ ಇವಾಗ ಮನೆಯನ್ನು ಕಟ್ಟಿಬಿಟ್ಟಿರ್ತಾರೆ, ಫುಲ್ಲು ಕತ್ತಲೆ ಇರುತ್ತೆ, ಆಗ ಅಲ್ಲಿ ಒಂದು ಕಿಟಕಿ ಇಡಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ಮನೆಯನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ, ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಏನಾದರೂ ಇದ್ದರೆ ಅವರ ಮನೆಯಲ್ಲಿ ಒಂದು ಚಿಕ್ಕ ದೀಪವನ್ನು ಹಚ್ಚಿಟ್ರೆ ಅಲ್ಲಿ ಬೆಳಕು ಬರುವಂಗೆ ಮಾಡಬೇಕಾಗತ್ತೆ. ಮತ್ತು ಪೂರ್ವ ದಿಕ್ಕಿನ ಮನೆಯಲ್ಲಿ ವಾಸ ಮಾಡಿದ್ರೆ ಇವರಿಗೆ ಬಹಳ ಒಳ್ಳೆಯದು.
ಕೇತುವಿಗೆ ಸಂಬಂಧಿಸಿದ ಉಪಾಯಗಳನ್ನು ಮಾಡಿದ್ರೆ ಕೂಡ ಇವ್ರ ಲೈಫಲ್ಲಿ ಬಹಳ ಒಳ್ಳೆಯದು ಆಗುತ್ತೆ. ಕೇತುಗೆ ಸಂಬಂಧಿಸಿದ್ದು ಅಂದರೆ ಕಪ್ಪು ಎಳ್ಳು ಬಿಳಿ ಎಳ್ಳನ್ನು ಹರಿಯೋ ನೀರಲ್ಲಿ ಬಿಡೋದು, ನಾಯಿಗೆ ಆಹಾರ ಹಾಕೋದು, ಇದ್ದಿಲಿರುತ್ತಲ್ಲ ಚಾರ್ಕೋಲ್ ಅಂತ ಹೇಳ್ತೀವಲ್ಲ, ಇದ್ದಿಲನ್ನು ಹರಿಯೋ ನೀರಲ್ಲಿ ಬಿಡೋದು, ಈ ರೀತಿ ಮಾಡಿದ್ರೆ ಒಳ್ಳೆಯದು. ಈಗ ನಿಮ್ಮ ಮನೆಯಲ್ಲಿ ಬಾವಿ ಇದ್ದರೆ ಅಥವಾ ಎಲ್ಲಾದರೂ ಒಂದು ಬಾವಿಯನ್ನು ನೋಡಿದ್ರೆ ಯಾವುದೋ ದೇವಸ್ಥಾನದಲ್ಲೋ ಎಲ್ಲಾದರೂ ಆಗಲಿ ಅಲ್ಲೊಂಚೂರು ಹಾಲನ್ನು ಹಾಕಿದ್ರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಎಮ್ಮೆ ಇರ್ಬೋದು, ಕಾಗೆ ಇರ್ಬೋದು, ಯಾರಾದರೂ ಕೆಲಸದವ್ರು ಇರ್ಬೋದು, ಇವ್ರಿಗೆ ಅವರು ಭೋಜನ ಕೊಡಿಸಿದ್ರೆ, ಭೋಜನ ಮಾಡಿಸಿದ್ರೆ ಇವ್ರಿಗೆ ಒಳ್ಳೆಯದು ಆಗುತ್ತೆ. ಇವರು ಎಲ್ಲಾದರೂ ಹರಿಯೋ ನೀರು ಹೋದರೆ, ನದಿ ನೋಡಿದ್ರೆ, ನದಿ ಸಿಕ್ಕಿದ್ರೆ ಅಲ್ಲಿ ಮದ್ಯ ಡ್ರಿಂಕ್ಸ್ ಇರುತ್ತಲ್ಲ ಅದನ್ನು ಹಾಕಿ ಬಿಟ್ಟರೆ ಬಹಳ ಒಳ್ಳೆಯದು. ಇಲ್ಲಿ ನೋಡಿ ಅಂದರೆ ನೀರಲ್ಲಿ ನಾನು ಡ್ರಿಂಕ್ಸ್ನ ತ್ಯಾಗ ಮಾಡಿಬಿಟ್ಟೆ ಅಂತ ತೋರಿಸುತ್ತೆ. ಅಂದರೆ ಇವರು ಕುಡಿಬಾರ್ದು, ಕುಡಿದ್ರೆ ಒಳ್ಳೆಯದಲ್ಲ, ಆದರೆ ಹರಿಯೋ ನೀರಲ್ಲಿ ಬಿಟ್ಬಿಟ್ಟು ನನಗೆ ಇದು ಬೇಡ, ನಾನು ಈ ಲೈಫಲ್ಲಿ ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಬಿಟ್ಬಿಡಬೇಕು. ಕಪ್ಪು ನೀಲಿ ಮತ್ತು ಹಸಿರು ನೀಲಿ ಮಿಕ್ಸ್ ಇರುತ್ತಲ್ಲ, ಈ ಕಲರ್ ಬಟ್ಟೆಗಳನ್ನು ಇವರು ಹೆಚ್ಚು ಹೆಚ್ಚು ಧರಿಸ್ಬಾರ್ದು. ಅಂದರೆ ಆದಷ್ಟು ಕಮ್ಮಿ ಧರಿಸ್ಬೇಕು. ಯಾವುದೋ ಮನೆಯಲ್ಲಿ ಒಂದೋ ಎರಡೋ ಇದ್ದರೆ ಓಕೆ, ಎಲ್ಲರೂ ಇದೇ ಕಲರ್ಸ್ ಇದ್ದರೆ ಇವ್ರಿಗೆ ಒಳ್ಳೆಯದು ಆಗಲ್ಲ. ಇವ್ರ ಹತ್ರ ಬಂಗಾರ ಅಥವಾ ಕೇಸರಿ ಇಟ್ಕೊಂಡಿದ್ರೆ ಒಳ್ಳೆಯದು. ಇವ್ರ ಪರ್ಸಲ್ಲಿ ಬಂಗಾರ, ಈಗೆಲ್ಲ ಇವಾಗ ಇದು ಕೂಡ ಜನರಲ್ ನಾಲೆಡ್ಜ್ ನಾವು ಯೂಸ್ ಮಾಡಬೇಕಾಗುತ್ತೆ. ಬಂಗಾರ ಪರ್ಸಲ್ಲಿ ಇಟ್ಕೊಂಡೋದ್ರೆ ಕಳೆದೋಯ್ತು ಅಂತ ಬೇಜಾರಾಗೋದು, ಈ ರೀತಿ ಇರೋದ್ರಿಂದ ಬಂಗಾರ ಅಂತ ಹೇಳಿದರೂ ಕೂಡ ಬೇಡ, ಕೇಸರಿ ಅದನ್ನೇನು ಚೂರೇ ಪಟ್ಟಣ ಕಟ್ಬಿಟ್ಟು ಪರ್ಸಲ್ಲಿ ಇಟ್ಕೊಂಡ್ರು ಆಯಿತು. ಈ ರೀತಿ ನಮಗೆ ಯಾವುದಾಗುತ್ತೋ ಅದನ್ನು ಮಾಡ್ಕೋಬೇಕು. ಆಕ್ರೋಟ್ ಅಂತ ಸಿಗುತ್ತಲ್ಲ, ಅದನ್ನು ದೇವಸ್ಥಾನಕ್ಕೆ ಕೊಡೋದು, ಅಂದರೆ ನೈವೇದ್ಯ ಮಾಡಿಸೋದು. ಅದರಲ್ಲಿ ಒಂಚೂರೇ ಭಾಗನ ಮನೆಗೆ ತಂದು ಎಲ್ಲರೂ ಕುಟುಂಬದಲ್ಲಿ ತಿಂದರೆ ಒಳ್ಳೆಯದು. ಇವರು 48 ವರ್ಷ ತುಂಬೋವರೆಗೂ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಆಮೇಲೆ ಮನೆ ಕಟ್ಟಿದ್ರೆ ಒಳ್ಳೆಯದು. ಇಲ್ಲ ನಾವು ಬೇಗ ಕಟ್ಟಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಬೇಡ, ಹೆಂಡತಿ ಹೆಸರಲ್ಲೋ, ಅಪ್ಪನ ಹೆಸರಲ್ಲೋ, ಅಮ್ಮನ ಹೆಸರಲ್ಲೋ, ಮಕ್ಕಳ ಹೆಸರಲ್ಲೋ ಕಟ್ಟಿದ್ರೆ ಬೇಗನೆ ಕಟ್ಬೋದು. ನಿಮ್ಮ ಹೆಸರಲ್ಲೇ ಮನೆ ಕಟ್ಟಬೇಕು ಅಂದಾಗ ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮತ್ತು ಚರ್ಮದ ವಸ್ತುಗಳು, ಲೋಹ ನಿರ್ಮಿತ ವಸ್ತುಗಳು ಇದನ್ನು ಖರೀದಿ ಮಾಡಬಾರ್ದು. ಮತ್ತು ಈಗ ಯಾರಾದರೂ ಹಳೇದು ಯೂಸ್ ಮಾಡಿರೋದು ಕೊಟ್ಟರೆ ತೊಗೊಂಬರ್ಬೋದು, ನೀವೇ ಹೊಸದು ದುಡ್ಡು ಕೊಟ್ಟು ಕೊಂಡುಕೊಂಡು ಬರಬಾರ್ದು. ಮಣ್ಣಿನ ಪಾತ್ರೆಯಲ್ಲಿ ಜೇನುತುಪ್ಪ ತುಂಬಿಟ್ಟು ನಿರ್ಜನವಾದ ಸ್ಥಳದಲ್ಲಿ ಹೂಡ್ತಿದ್ರೆ ಮಕರ ರಾಶಿಯವ್ರಿಗೆ ತುಂಬ ಒಳ್ಳೆಯದಾಗತ್ತೆ. ಕೊಳಲು ಒಂದು ತೊಗೊಳ್ಳೋದು. ಎಲ್ಲಾದರೂ ಇವಾಗ ನಾವು ಎಲ್ಲಾದರೂ ಪುಣ್ಯಕ್ಷೇತ್ರಗಳಿಗೋ ಎಲ್ಲಾದರೂ ಹೋದರೆ ಕೊಳಲು ಅಂತ ಸಿಗುತ್ತಲ್ವಾ, ಕೊಳಲಿಗೆ ಸಕ್ಕರೆಯನ್ನು ತುಂಬಬೇಕು. ಸಕ್ಕರೆ ಅಂದರೆ ಫಸ್ಟು ಒಂದು ಪೋರ್ಷನ್ನ ಒಂದು ಸೆಲೋ ಟೇಪೋ ಏನಾದರೂ ಹಾಕಿ ಫಿಲ್ ಮಾಡಬೇಕು. ತೂತುಗಳಿರುತ್ತೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಆಮೇಲೆ ಸಕ್ಕರೆಯನ್ನು ತುಂಬಬೇಕು. ಮತ್ತು ಎಂಡನ್ನು ಕೂಡ ಸೆಲೋ ಟೇಪೋ ಏನಾದರೂ ಹಾಕಿ ಫಿಲ್ ಮಾಡಬೇಕು. ಆಮೇಲೆ ನಿರ್ಜನ ಸ್ಥಳದಲ್ಲಿ ಎಲ್ಲಾದರೂ ಖಾಲಿ ಫೀಲ್ಡಲ್ಲಿ ಅದನ್ನು ಹೂತ್ಬಿಟ್ಟು ಬರಬೇಕು. ಯಾರಿಗಾಗುತ್ತೋ ಯಾವುದಾಗುತ್ತೋ ಅದನ್ನು ಮಾಡಬೇಕು. ಎಲ್ಲನೂ ಮಾಡಲೇಬೇಕು ಅಂತ ಏನಿಲ್ಲ. ಇದು ಮಕರ ರಾಶಿಯವರ ಸರಳ ಮತ್ತು ಸುಲಭ ಉಪಾಯಗಳು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಕುಂಭರಾಶಿಯ ಉಪಾಯಗಳು. ಕುಂಭರಾಶಿಯವರು ಅವ್ರ ಲೈಫಲ್ಲಿ ಚೆನ್ನಾಗಿರಬೇಕು ಅಂದರೆ ಏನು ಉಪಾಯಗಳನ್ನು ಮಾಡಬೇಕು ಅಂತಂದರೆ, ಅವರ ಬಳಿಯಲ್ಲಿ ಬೆಳ್ಳಿಯ ತುಂಡನ್ನು ಇಟ್ಕೊಂಡಿರಬೇಕು. ಸರ್ಪದ ಪೋಷಣೆ ಅಂದರೆ ಈಗೆಲ್ಲ ಹಾವಾಡಿಗರು ಮನೆ ಹತ್ರ ಎಲ್ಲ ಬರೋದಿಲ್ಲ. ಈಗ ಹಾವಿಂದು ಎಕ್ಸಿಬಿಷನ್ ಇಟ್ಕೊಂಡಿರ್ತಾರೆ, ನಾವೆಲ್ಲೋ ಒಂದು ಇದರಲ್ಲಿ ಹೋಗಿರ್ತೀವಿ, ಅಲ್ಲೇ ಹಾವನ್ನು ಸಾಕ್ತಾ ಇರ್ತಾರೆ. ಆ ಪೋಷಣೆಗೆ ಅಲ್ಲಿ ದುಡ್ಡನ್ನು ಕೊಟ್ಟು ಬಂದರೆ ಒಳ್ಳೆಯದು. ಮುಖ್ಯ ದ್ವಾರ ಇರುತ್ತಲ್ಲ, ಇವ್ರ ಮನೆ ಅಂದರೆ ಇವ್ರ ಹೆಸ್ರಲ್ಲಿರೋ ಮನೆ. ಈಗ ಕುಂಭರಾಶಿಯವ್ರು ಇರ್ತಾರಪ್ಪ, ಇವಾಗ ಗಂಡನ ಹೆಸ್ರಲ್ಲಿ ಮನೆ ಇರುತ್ತೆ, ಅಪ್ಪನ ಹೆಸ್ರಲ್ಲಿ ಮನೆ ಇರುತ್ತೆ. ಆವಾಗ ಇದೆಲ್ಲ ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು. ಅವರ ಹೆಸರಲ್ಲಿ ಇದ್ದರೆ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಮುಖ್ಯ ದ್ವಾರ ಇರುತ್ತಲ್ಲ, ಆ ಬಳಿಯಲ್ಲಿ ಸ್ವಲ್ಪ ಕತ್ಲು ಮಾಡಬೇಕು. ಮನೆಯ ಛಾವಣಿ ಇರುತ್ತಲ್ಲ, ಛಾವಣಿ ಮೇಲೆ ಮೊದಲ ಕಾಲದಲ್ಲೆಲ್ಲ ವೇಸ್ಟ್ ಸಾಮಾನು, ಕಟ್ಟಿಗೆ ಎಲ್ಲ ಇಡ್ತಾ ಇದ್ರಲ್ಲ, ಆ ರೀತಿ ಇಟ್ಟರೆ ಇವ್ರಿಗೆ ಕೆಟ್ಟದಾಗುತ್ತೆ. ಗುರುವಿಗೆ ಸಂಬಂಧಿಸಿದ ಉಪಾಯಗಳನ್ನು ಜಾಸ್ತಿ ಮಾಡಬೇಕು. ಗುರುವಿಗೆ ಸಂಬಂಧಿಸಿದ್ದು ಅಂದರೆ ಅರಿಶಿನ ದಾನ ಮಾಡೋದು ದೇವಸ್ಥಾನಕ್ಕೆ, ಮತ್ತು ಕಡಲೆಕಾಳನ್ನು ದಾನ ಮಾಡೋದು, ಈ ರೀತಿ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಇವರು 48 ವರ್ಷ ವಯಸ್ಸು ತುಂಬೋ ಮುಂಚೆ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಬಾರ್ದು.
ಈಗ 48 ವರ್ಷ ಮುಂಚೆನೇ ನಾನು ನನ್ನ ಹತ್ರ ದುಡ್ಡಿದೆ, ಸೈಟ್ ಇದೆ, ಮನೆ ಕಟ್ಟಬಾರ್ದು ಅಂದರೆ ಎಲ್ಲಾಗುತ್ತೆ ಅಂತಂದರೆ ನಿಮ್ಮ ಹೆಸರಲ್ಲಿ ಮಾಡಬಾರ್ದು ಅಷ್ಟೇ. ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಅತ್ತೆ, ಮಾವ, ಅಪ್ಪ, ಅಮ್ಮ ಯಾರ ಹೆಸ್ರಲ್ಲಾದ್ರೂ ಮಾಡ್ಕೋಬೋದು. ಮತ್ತು ಇವರು ಮಾಂಸ ತಿನ್ನಬಾರ್ದು, ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಇರಬಾರ್ದು. ಇವರಿದ್ದರೆ ಇವ್ರಿಗೆಲ್ಲ ನೆಗೆಟಿವಿಟಿ ಆಗುತ್ತೆ. ಇವ್ರ ಮನೆಯಲ್ಲಿ ಬೆಳ್ಳಿಯ ಇಟ್ಟಿಗೆ ಇಟ್ಟರೆ ಒಳ್ಳೆಯದಾಗುತ್ತೆ, ಅಂದರೆ ಶಕ್ತಿ ಇರೋರು. ಮನೆಯ ಅಂತಿಮ ಭಾಗದ ಗೋಡೆ ಇರುತ್ತಲ್ಲ, ಅದಕ್ಕೆ ಕಿಟಕಿಯನ್ನು ಕೂಡಿಸ್ಬಾರ್ದು, ಅಂದರೆ ಕಿಟಕಿ ಹಾಕದೆ ಬರೀ ಗೋಡೆ ಇದ್ದರೆ ಇವ್ರಿಗೆ ಒಳ್ಳೆಯದಾಗುತ್ತೆ. ಇವಾಗ ನಾವು ಮನೆ ಕಟ್ಬಿಟ್ಟಿದ್ದೀವಿ, ಕಿಟಕಿನೂ ಇಟ್ಬಿಟ್ಟಿದ್ದೀವಿ, ಏನು ಮಾಡಬೇಕಪ್ಪ, ಕಿಟಕಿ ಒಡೆದಾಕ್ಬೇಕಾ ಅಂದರೆ ಬೇಡ. ಯಾವಾಗಲೂ ಆ ಕಿಟಕಿಗೆ ಕರ್ಟನ್ ಹಾಕಿಬಿಟ್ಟು ಗೋಡೆ ಥರ, ಅಂದರೆ ಒಂದು ನಾವು ಫುಲ್ಲು ಫಿಲ್ ಮಾಡ್ದಂಗೆ ಕಿಟಕಿ ಇಲ್ಲ ಅನ್ನೋ ಥರ ಫೀಲಿಂಗ್ ಕೊಟ್ಟು ಇಟ್ಕೋಬೇಕು. ಶನಿವಾರದ ವ್ರತ ಮಾಡಬೇಕು. ಈಗ ಶನಿವಾರದ ವ್ರತ ಅಂದರೆ ಏನಪ್ಪ ಅಂದರೆ, ನಿಮ್ಮ ಮನೆಯ ದೇವರು ಯಾವುದಿರ್ತಾರೆ, ಆಂಜನೇಯನೋ, ತಿರುಪತಿ ತಿಮ್ಮಪ್ಪನೋ, ರಾಮನೋ, ಆ ದೇವರಿಗೆ ಅಂಕಿತ ಮಾಡಿ ಉಪವಾಸ ಇರೋದು, ಪೂಜೆ ಮಾಡೋದು, ಈ ರೀತಿ ವ್ರತಗಳು ಮಾಡೋದು. ಇಲ್ಲ ಒಂದು ಶ್ರೀನಿವಾಸನ ವ್ರತ ಅಂತ 7 ವಾರದ ವ್ರತ ಅಂತ ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಇವರು ಅಸತ್ಯ ಅಂದರೆ ಸುಳ್ಳನ್ನು ಜಾಸ್ತಿ ಹೇಳಬಾರ್ದು. ಭೈರವ ಮಂದಿರ ಎಲ್ಲಾದರೂ ಸಿಕ್ಕಿದ್ರೆ ಮದ್ಯವನ್ನು ಅರ್ಪಿಸಿದ್ರೆ ಒಳ್ಳೆಯದು. ಆದರೆ ಇವ್ರು ಅರ್ಪಣೆ ಮಾಡೋದಷ್ಟೇ, ಇವರು ಮದ್ಯ ಸೇವಿಸೋದು ಎಲ್ಲ ಮಾಡಿಬಿಟ್ರೆ ಇವ್ರ ಲೈಫಲ್ಲಿ ಫುಲ್ಲು ಬಿದ್ದೋಗ್ಬಿಡ್ತಾರೆ, ಎದ್ದೋಳೋದೇ ಇಲ್ಲ. ಅದಕ್ಕೆ ಇವರೇನಿದ್ರು ಎಣ್ಣೆ ಮತ್ತು ಮದ್ಯವನ್ನು ದಾನ ಮಾಡೋದಷ್ಟೇ. ಚೆನ್ನಾಗಿ ಎಷ್ಟೆಷ್ಟು ದಾನ ಮಾಡ್ತಾರೆ ಅಷ್ಟು ಒಳ್ಳೆಯದು ಅಷ್ಟೇ. ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬೇರೆ ದಾನಗಳನ್ನು ಮಾಡ್ಬೋದು. ರೊಟ್ಟಿಗೆ ಸಾಸಿವೆ ಎಣ್ಣೆ ಲೇಪಿಸ್ಬಿಟ್ಟು ಹಸುಗೆ ತಿನ್ಸಿದ್ರೆ ಒಳ್ಳೆಯದು. ಇವರ ಪರ್ಸಲ್ಲಿ ಇಲ್ಲ ಜೋಬಲ್ಲಿ ಚಿಕ್ಕ ಚಿಕ್ಕೆಯ ಬೆಳ್ಳಿಯ ಗುಂಡುಗಳನ್ನು ಇಟ್ಕೊಂಡಿದ್ರೆ ಇವ್ರಿಗೆ ಯಾವಾಗಲೂ ಒಳ್ಳೆಯದಾಗುತ್ತೆ. ಗೋಧಿ, ಬೆಲ್ಲ, ಕಂಚು ಇತ್ಯಾದಿಗಳನ್ನು ದೇವಸ್ಥಾನದಲ್ಲಿ ಆಗಾಗ ದಾನ ಮಾಡ್ತಾ ಇದ್ದರೆ ಒಳ್ಳೆಯದು. ಬೆಳ್ಳಿಯ ಚೌಕಾಕಾರದ ತುಂಡಿದ್ದರೆ ಅದನ್ನು ಕೊರಳಲ್ಲಿ ಧರಿಸ್ಬೇಕು. ಈಗೆಲ್ಲ ಬೆಳ್ಳಿಯ ಜ್ಯುವೆಲ್ಸ್ ಎಲ್ಲ ಎಷ್ಟು ಫೇಮಸ್ ಆಗಿದೆ ಅಲ್ವಾ. ಇವಾಗ ಸ್ಕ್ವಯರ್ ಆಗಿರೋದು ಯಾವುದಾದ್ರೂ ಒಂದು ಪೆಂಡೆಂಟ್ ತೊಗೊಂಡ್ರು ಅದನ್ನು ಹಾಕ್ಕೊಂಡ್ರೆ ಆಗೋಯ್ತು. ಇವರು ಅರ್ಶಿಣದ ತಿಲಕ ಅಥವಾ ಕೇಸರಿ ಬಣ್ಣದ್ದು, ಆಂಜನೇಯ ಟೆಂಪಲಲ್ಲಿ ಕೇಸರಿ ಕಲರ್ ಕೊಡ್ತಾರಲ್ಲ, ಅದನ್ನು ತಿಲಕ ಅಂದರೆ ಕುಂಕುಮದ ಥರ ಇಟ್ಕೊಳ್ತಾ ಇದ್ದರೆ ಒಳ್ಳೆಯದು. ಇವರು ಮೈ ಮೇಲೆ ಬಂಗಾರ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಇವರ ಸ್ನಾನದ ನೀರಿಗೆ ಒಂದು ತೊಟ್ಟು ಹಾಲು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು. ಬಂಗಾರ ಅಂತನೂ ಅಷ್ಟೇ, ಇವಾಗ ಹಾಲಿಂದ ಸ್ನಾನ ಮಾಡ್ಬೋದಲ್ವಾ, ಅದು ಇನ್ನೆಷ್ಟು ಕಷ್ಟ ಆಗುತ್ತೆ ಒಂದು ತೊಟ್ಟು ಹಾಲು ಹಾಕ್ಕೊಂಡು. ಹಂಗನ್ಬಿಟ್ಟು ಬಂಗಾರ ಹೇಳ್ಬಿಟ್ಟಿದ್ದಾರಪ್ಪ ಇವರು ಅಂದ್ಬಿಟ್ಟು ಸಾಲ ಮಾಡಿ ಬಂಗಾರ ತೊಗೊಂಡು ಹಾಕ್ಕೋಬೇಕು ಅಂತ ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ. ಎಲ್ಲವೂ ಕೂಡ ಶಕ್ತಿ ಅನುಸಾರ ಅಂತ ಹೇಳ್ತಾರೆ. ನಿನಗೆ ಶಕ್ತಿ ಇದ್ದರೆ ಮಾಡು, ಶಕ್ತಿ ಇಲ್ಲ ಅಂದರೆ ಇನ್ನು ಬೇಕಾದಷ್ಟು ರೆಮಿಡಿ ಇರುತ್ತೆ, ಅದನ್ನು ಮಾಡು ಅಂತ ಹೇಳ್ತಾರೆ. ಇದು ಕುಂಭರಾಶಿಯವರಿಗೆ ಸರಳ ಮತ್ತು ಸುಲಭ ಉಪಾಯಗಳು. ನೆಕ್ಸ್ಟು ಮೀನರಾಶಿಯ ಉಪಾಯಗಳು. ಇದು ಕೊನೆಯ ರಾಶಿ. ಮೀನರಾಶಿಯವರು ಅವ್ರ ಲೈಫಲ್ಲಿ ಚೆನ್ನಾಗಿರಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋದನ್ನು ಕೇಳ್ತಾ ಹೋಗೋಣ. ಈಗ ನಾನು ಎಲ್ಲ ಹೇಳ್ತಿರೋದು ಎಲ್ಲ ರಾಶಿಯವ್ರದ್ದು ಲೈಫ್ ಟೈಮ್ ಅಂತ. ಅಂದರೆ ಈಗ ನಾವು ಹುಟ್ಟು ಬಂದಾಗಿಂದ ಒಂದು ರಾಶಿ ಅಂತ ನಾವು ಇರ್ತೀವಿ, ನಾವು ಸಾಯೋವರೆಗೂ ಅದೇ ರಾಶಿಲೇ ಇರ್ತೀವಿ, ಅದು ಚೇಂಜ್ ಆಗೋದೇ ಇಲ್ಲ. ಆದ್ದರಿಂದ ನಮ್ಮ ರಾಶಿಗೆ ತಗ್ಗಟ್ಟನಂಗೆ ನಾವು ಈ ಉಪಾಯಗಳನ್ನು ಆಗಾಗ ಯಾವಾಗವಾಗ ಆಗುತ್ತೆ ಮಾಡ್ತಾ ಹೋಗಿಬಿಟ್ರೆ ನಮ್ಮ ಲೈಫಲ್ಲಿ ನೆಗೆಟಿವಿಟಿ ಹೋಗುತ್ತೆ, ಕಷ್ಟಗಳು ಹೋಗುತ್ತೆ, ತೊಂದರೆಗಳು ಹೋಗುತ್ತೆ, ಎಲ್ಲವೂ ಹೋಗ್ತಾ ಹೋಗ್ತಾ ಸುಖ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಹೋಗ್ಬೋದು. ಈಗ ಮೀನರಾಶಿ ಉಪಾಯಗಳು. ಯಾರಿಂದನೂ ಇವರು ದಾನ ತಗೋಬಾರ್ದು, ಸಹಾಯ ಕೂಡ ಪಡಿಬಾರ್ದು. ಮತ್ತು ಸ್ವಯಂ ಭಾಗ್ಯ, ಅವರೇ ಓನಾಗಿ ಕಷ್ಟಪಟ್ಟು ಅವರ ಒಂದು ಪರಿಶ್ರಮದಿಂದ ಮೇಲೆ ಬರ್ತಾರೆ. ಆದ್ದರಿಂದ ಅವರು ಅದ್ರ ಮೇಲೆ ಭರವಸೆ ಇಟ್ಕೊಂಡು ಅದನ್ನೇ ಅವರು ಫಾಲೋ ಮಾಡಿಕೊಂಡು ಬರಬೇಕು. ಇವರ ಮನೆ ಇರುತ್ತೆ, ಮನೆ ಮುಂದೆ ರಸ್ತೆ ಇರುತ್ತೆ, ರಸ್ತೆ ಎದುರು ಗುಂಡಿ ಏನಾದರೂ ಇದ್ದರೆ, ಅಂದರೆ ಹಳ್ಳ ತೋಡಿ ಒಂದು ಗುಂಡಿ ಕ್ರಿಯೇಟ್ ಆಗಿದ್ದರೆ ಅದಕ್ಕೆ ಎಚ್ಚರ ವಹಿಸಬೇಕು. ಆದಷ್ಟು ಯಾರಿಗಾದ್ರೂ ಹೇಳಿ ಗುಂಡಿ ಮುಚ್ಚಿಸೋದು ಈ ರೀತಿ ಮಾಡಬೇಕು. ಕೇಸರಿ ಮತ್ತು ಅರಿಶಿನ ಎರಡನ್ನೂ ಕಲಿಸ್ಬಿಟ್ಟು ಇವರು ಕುಂಕುಮದ ಥರ ತಿಲಕ ಇಟ್ಕೊಂಡ್ರೆ ಒಳ್ಳೆಯದು. ಇವರು ಜುಟ್ಟು ಬಿಟ್ಟರೆ ಒಳ್ಳೆಯದು. ಗಂಡಸರಾದರೆ ಒಂದು ಚೂರು ಶಿಕೆಯಲ್ಲಿ ಜುಟ್ಟು ಬಿಡೋದು, ಹೆಂಗಸರಾದರೆ ಜುಟ್ಟು ಬಿಡಬೇಕು ಅಂದರೆ ಇವಾಗ ಬಾಫ್ ಕಟ್ ಥರ ಮಾಡ್ಕೊಳ್ಳೋದು, ಕೂದಲು ಬಿಡೋದು ಮಾಡದೆ ಜುಟ್ಟನ್ನು ಕಟ್ಕೊಂಡ್ರೆ ಒಳ್ಳೆಯದು ಹೆಣ್ಮಕ್ಳು. ಇವರು ಹಿರಿಯರ ಸೇವೆ ಮಾಡಿದ್ರೆ ಒಳ್ಳೆಯದು. ಸೇವೆ ಅಂದರೆ ಆಗಲೇ ಹೇಳಿದ್ದೀನಿ, ಕೈ ಒತ್ತೋದು, ಕಾಲೊತ್ತೋದು. ಹಿಂದಿನ ಕಾಲದಲ್ಲಿ ನಾವು ಲಿಟ್ರಲಿ ಪಿಕ್ಚರ್ಗೆ ಹೋಗ್ಬಿಟ್ಟು ಸೇವೆ ಅಂದರೆ ಅದನ್ನು ತೊಗೊಳೋಂಗಿಲ್ಲ. ಸೇವೆ ಅಂದರೆ ಏನು ಅಂದರೆ, ನೀವು ಬೆಳಗ್ಗೆ ತಿಂಡಿಗೆ ಅವ್ರಿಗೆ ತಟ್ಟೆ ತೊಗೊಂಡು ಒಂದು ತಿಂಡಿಯನ್ನೇ ಹಾಕಿ ತಟ್ಟೆಯನ್ನು ಕೈ ಕೊಟ್ಟರು ಅದೊಂದು ಸೇವೆನೇ. ಅವ್ರೊಂದು ಲೋಟ ನೀರು ಕೇಳಿದ್ರೆ ಅದು ಕೊಟ್ಟರು ಅದು ಸೇವೆನೇ. ಮಾತ್ರೆ ಓಪನ್ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಮಾತ್ರೆ ತೊಗೊತಿದ್ದಾರೆ ನೋಡಿ ಆ ಮಾತ್ರೆನ ಕೈ ಕೊಟ್ಟರು ಸೇವೆನೇ. ನಿಮ್ಮ ಮನೆಯಲ್ಲಿ ಯಾವುದು
ಕೆಲಸ ಇರುತ್ತೆ, ವೃದ್ಧರಿಗಾಗಿ ಮಾಡುವಂಥ ಆ ಟೈಮಿಗೆ ಯಾವ್ದು ಕೆಲಸ ಬರುತ್ತೆ ಅವೆಲ್ಲವೂ ಕೂಡ ಸೇವೆಗಳೇ. ಮತ್ತು ದುರ್ಗಾ ಪಠನೆ ಮಾಡೋದು, ಓದಕ್ಕೆ ಬಂದರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ದೇವಸ್ಥಾನದಲ್ಲಿ ಮಾಡ್ತಾರೆ, ಅವರಿಗೆ ನಾವು ಸೇವೆಗೆ ಬರೆಸಿ ಮಾಡಿಸ್ಬೋದು. ಮತ್ತು ಇವರು ಗಂಡಸರಾದರೆ ಬನೀನ್ ಮೇಲೆ ಕೆಂಪು ಬಣ್ಣದ ಚೌಕಾಕಾರದ ಚಿಹ್ನೆ ಬರೆದ್ಬಿಟ್ಟು ಪೇಂಟಲ್ಲಿ ಒಂಚೂರು ಹಿಂಗೆ ಬರೆದ್ಬಿಟ್ಟು ಬನೀನ ಹಾಕ್ಕೊಂಡ್ರೆ ಒಳ್ಳೆಯದು. ಯಾರೆದ್ರಿಗೂ ಇವರು ಸ್ನಾನ ಮಾಡಬಾರ್ದು. ಮತ್ತು ದೇವಸ್ಥಾನಕ್ಕೆ ಹೋಗಿ ಆವಾಗವಾಗ ಪೂಜೆ ಮಾಡಿಸೋದು ಇವೆಲ್ಲ ಮಾಡ್ತಾಯಿದ್ರೆ ಒಳ್ಳೆಯದು. ಕುಲಪುರೋಹಿತರು, ಕುಲಗುರುಗಳಿದ್ದರೆ, ಕುಲಪುರೋಹಿತರಿದ್ದರೆ ಆಗಾಗ ಹೋಗಿ ಆಶೀರ್ವಾದ ತೊಗೊಂಡ್ರೆ ಒಳ್ಳೆಯದು. ನಮಗೆ ಕುಲಪುರೋಹಿತರಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದೇ ಒಂದು ರೆಮಿಡಿ ನಾನು ಹೇಳ್ತಾ ಇಲ್ಲ, ಎಷ್ಟೊಂದು ಹೇಳಬೇಕಾದ್ರೆ ಎಲ್ರಿಗೂ ಎಲ್ಲವೂ ಸಿಗೋದಿಲ್ಲ ಅಂತಲೇ ಇಷ್ಟೊಂದು ರೆಮಿಡೀಸ್ ಹೇಳೋದು. ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡ್ಬೋದು. ಅರಳಿ ವೃಕ್ಷಕ್ಕೆ ಪೂಜೆ ಮಾಡೋದು, ನೀರು ಹಾಕಿ ಬರೋದು, ಅರಳಿ ವೃಕ್ಷದ ಬುಡದಲ್ಲಿ ದೀಪ ಹಚ್ಚೋದು, ಈ ರೀತಿ ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡ್ತಾಯಿದ್ರೆ ಒಳ್ಳೆಯದು. ಮತ್ತು ಇವ್ರಿಗೆ ದೇವಸ್ಥಾನಕ್ಕೆ ಹೋಗಿರ್ತಾರೆ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ದೇವಸ್ಥಾನದ ಒಳಗೆ ಕೂತ್ಕೊಂಡು ಇವರು ಪ್ರಸಾದವನ್ನು ತಿನ್ನಬಾರ್ದು. ಅಂದರೆ ದೇವಸ್ಥಾನದ ಹೊರಗಡೆ ಬಂದು ತಿನ್ನಬೇಕು, ಇಲ್ಲ ಮನೆಗೆ ತೊಗೊಂಬಂದು ತಿನ್ನಬೇಕು. ದೇವಸ್ಥಾನದಲ್ಲೇ ಕೂತ್ಕೊಂಡು ತಿಂದರೆ ಇವ್ರಿಗೆ ಒಳ್ಳೆಯದು ಆಗೋದಿಲ್ಲ. ಮತ್ತು ಸಂತರ ಸಾಧುಗಳ ಸೇವೆ ಮಾಡಿದ್ರೆ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಅವ್ರಿಗೆ ಸಾಧ್ಯ ಇದ್ದರೆ ದೇವಸ್ಥಾನ ಎಲ್ಲ ಸ್ವಚ್ಛ ಮಾಡಿದ್ರೆ ಕೂಡ ಬಹಳ ಒಳ್ಳೆಯದಾಗುತ್ತೆ. ಇವರು ಗುರುಗೆ ಸಂಬಂಧಿಸಿದ ಪದಾರ್ಥಗಳನ್ನು ದಾನ ಕೊಡೋದು ಒಳ್ಳೆಯದು. ಗುರುಗೆ ಸಂಬಂಧಿಸಿದ ದಾನ ಅಂದರೆ ಏನಪ್ಪ ಅಂದರೆ, ಯಾರಿಗಾದರೂ ಅರ್ಶಿನ ದಾನ ಕೊಡೋದು ದೇವಸ್ಥಾನದಲ್ಲಿ. ಇವಾಗ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಬರೀ ಅರ್ಶಿನ ಕೊಡೋದಕ್ಕೆ ಆಗೋದಿಲ್ಲ, ಆ ಟೈಮಲ್ಲಿ ಅರ್ಶಿನ ಕುಂಕುಮ ಎರಡನ್ನು ಕೊಟ್ಟು ಬರ್ಬೋದು. ಈ ರೀತಿ ದಾನ ಕೊಡೋದು, ಕಡಲೆಕಾಳು ದಾನವಾಗಿ ಕೊಡೋದು ಈ ರೀತಿ. ಮತ್ತು ಕಡಲೆಕಾಳನ್ನು ನೆನೆಸಿ ಪೋಣಿಸಿ ಒಂದು ಹಾರವಾಗಿ ಮಾಡ್ಕೊಂಡು ಹೋಗಿ ದೇವರಿಗೆ ಹಾಕೋದಕ್ಕೆ ಕೊಟ್ಟರು ಕೂಡ ಒಳ್ಳೆಯದು. ಈ ರೀತಿ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾ ಬರ್ಬೋದು. ಇವರಿಗೆ ಪತ್ನಿಯ ಸಲಹೆ ಅಂದರೆ ಕೆಲವೊಂದು ಹೆಂಗಸರು ಹೇಳೋದು ಕೂಡ ಒಳ್ಳೆ ಸಲಹೆಗಳಿರುತ್ತೆ. ಅಂತಹ ಸಲಹೆಗಳೇನಾದರೂ ಇದ್ದರೆ ಪತ್ನಿ ಹೇಳಿದ ಸಲಹೆ ಪಡೆದು ವ್ಯಾಪಾರವನ್ನು ಮಾಡಿದ್ರೆ ಕೂಡ ಇವ್ರಿಗೆ ಬಹಳ ಒಳ್ಳೆಯದಾಗುತ್ತೆ. ಇವರು ಕೋಳಿಗಳಿಗೆ ಆಹಾರ ನೀಡಿದ್ರೆ ಒಳ್ಳೆಯದಾಗುತ್ತೆ. ಎಲ್ಲಾದರೂ ಕೋಳಿ ಫಾರಮ್ಗೆ ಹೋದರೆ, ಎಲ್ಲಾದರೂ ಹಳ್ಳಿ ಕಡೆ ಹೋದರೆ, ಇಲ್ಲ ಹಳ್ಳಿಲೇ ಇರೋರಾದರೆ ಅವರು ಪ್ರತಿದಿನ ಕೋಳಿಗೆ ಆಹಾರ ನೀಡ್ಬೋದು. ಅಥವಾ ನಾವು ಸಿಟಿಲಿದ್ದೀವಿ, ನಮ್ಮ ಮನೆ ಹತ್ರ ಕೋಳಿಗಳಿಲ್ಲ ಅಂದರೆ ಅಂಥವರು ಯಾವಾಗ ಕೋಳಿ ಕಾಣಿಸುತ್ತೆ ಆವಾಗ ಆಹಾರ ಕೊಟ್ಟರೆ ಆಯಿತು. ಮತ್ತು ಇವರು ಮಂದಿರದಲ್ಲಿ ವಸ್ತ್ರದಾನ ನೀಡಬೇಕು. ಅಂದರೆ ದೇವಸ್ಥಾನಕ್ಕೆ ದೇವರಿಗೆ ಒಂದು ಪೂಜೆಗೆ ವಸ್ತ್ರ ಕೊಡೋದು, ಇಲ್ಲ ಐನೋರಿಗೆ ವಸ್ತ್ರ ಕೊಡೋದು, ಇಲ್ಲ ಯಾವುದನ್ನ ದೇವಿ ಇದ್ದರೆ ಮಡ್ಲಕ್ಕಿಗೆ ಸೀರೆ ಕೊಡೋದು, ಈ ರೀತಿ ಅವ್ರಿಗೆ ಯಾವುದಾಗುತ್ತೋ ಶಕ್ತಿ ಅನುಸಾರ ವಸ್ತ್ರದಾನ ಕೊಡೋದು. ಇವರ ಮನೆಯಲ್ಲಿ ತುಳಸಿ ಇರಬಾರ್ದು, ದೇವಿಯ ಪ್ರತಿಮೆಯನ್ನು ಇಡಬಾರ್ದು. ಅಂದರೆ ನಾವು ಚಿಕ್ಕದಾಗಿ ಹೇಳ್ತೀವಲ್ಲ, ಈಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇದೆ, ಪಾರ್ವತಿ ಇದೆ, ಸರಸ್ವತಿ ಇದೆ, ಈ ರೀತಿ ಇದ್ದರೆ ಪರವಾಗಿಲ್ಲ. ಆದರೆ ಪ್ರತಿಮೆ ಅಂತ ಹೇಳಿದಾಗ ನಾವು ಒಂದು ಹೆಬ್ಬೆಟ್ಟಿಗಿಂತ ಹೆಚ್ಚು ದೊಡ್ಡದಾಗಿ ಇರಬಾರ್ದು. ಆ ಥರ ಏನಾದರೂ ದೇವಿಯ ಪ್ರತಿಮೆ ಇದ್ದರೆ ಇವ್ರಿಗೆ ಒಳ್ಳೆಯದು ಆಗೋದಿಲ್ಲ, ಇವ್ರ ಮನೆಯಲ್ಲಿ ಇರಬಾರ್ದು. ಮತ್ತು ಗೋಡೆಗಳ ಮೇಲೆ ಚಿತ್ರಪಟ ಹಾಕ್ಬೋದು. ಅಂದರೆ ಈಗ ದೇವಿದು ಹೇಳಿದ್ನಲ್ಲ, ದೊಡ್ಡದು ಪ್ರತಿಮೆ ಇರಬಾರ್ದು ಅಂತ. ಆದರೆ ಫೋಟೋಗಳನ್ನು ಎಷ್ಟು ದೊಡ್ಡದಾದರೂ ಹಾಕ್ಕೋಬೋದು. ಬಂಗಾರವನ್ನು ಹಳದಿ ಬಣ್ಣದ ವಸ್ತ್ರದಲ್ಲಿ ಸುತ್ತಿ ಇಟ್ಟರೆ ಒಳ್ಳೆಯದು. ಈಗ ಇವ್ರ ಮನೇಲಿ ಬಂಗಾರವನ್ನು ಬೀರುನಲ್ಲೋ ಎಲ್ಲೋ ಇಟ್ಟಿರ್ತಾರೆ, ಪರ್ಸಲ್ಲಿ ಹಾಕಿಟ್ಟಿರ್ತಾರೆ, ಡಬ್ಬದಲ್ಲಿ ಹಾಕಿಟ್ಟಿರ್ತಾರೆ. ಅದ್ರ ಬದಲು ಹಳದಿ ಕಲರ್ ಬಟ್ಟೆ ಇರುತ್ತಲ್ವ ಅದ್ರಲ್ಲಿ ಸುತ್ತಿಬಿಟ್ಟು ಇಟ್ಟರೆ ಇವ್ರ ಮನೇಲಿ ಬಹಳ ಒಳ್ಳೆಯದಾಗುತ್ತೆ. ಇವೆಲ್ಲ ಏನಪ್ಪ ಅಂತಂದರೆ ಎಲ್ಲ ರಾಶಿಯವರು ಸುಲಭವಾಗಿ ಸರಳವಾಗಿ ಮಾಡುವಂಥ ಉಪಾಯಗಳು. ಇವನ್ನೆಲ್ಲ ನಾವು ಮಾಡ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ನಮಗೆ ಎಷ್ಟು ಈಸಿಯಾಗಿರುತ್ತೆ ಅಂದರೆ ನಮಗೆ ಮಾಡ್ಲಿಕ್ಕೆ ಕಷ್ಟ ಅಂತಲೇ ಅನಿಸೋದಿಲ್ಲ. ನಮ್ಮ ಲೈಫಲ್ಲಿ ಇವೆಲ್ಲ ನೋಡಿರ್ತೀವಿ. ಅಯ್ಯೋ ಇದೇನಾ, ಅರಳಿ ಮರಕ್ಕೆ ನೀರು ಹಾಕಿ ಅಂದರೆ ಅಯ್ಯೋ ಇಲ್ಲೇ ಇದೆ ಎಲ್ಲೋ ನಮ್ಮ ಮನೆ ಹತ್ರ, ಎಷ್ಟು ದೂರ, ಒಂಚೂರು ಹಾಕಿ ಬಂದುಬಿಟ್ರೆ ಆಗೋಯ್ತು, ಈ ರೀತಿ ಅನ್ನುವಂಥ ಸುಲಭ ಉಪಾಯಗಳು ಇರುತ್ತೆ. ಅದು ಬಿಟ್ಟು ಒಂದು ದೊಡ್ಡ ಖರ್ಚಾಗುವಂಥ ಉಪಾಯಗಳು ಇರುತ್ತೆ. ಇವಾಗ ಬೆಳ್ಳಿಯ ಇಟ್ಟಿಗೆಯನ್ನು ಇಡೀ ನಿಮ್ಮ ಮನೇಲಿ ಅಂತ ಒಂದು ರಾಶಿಗೆ ಬಂತು, ದುಡ್ಡಿರೋರು ತೊಗೊಂಡು ಇಟ್ಕೊತಾರೆ. ಹಂಗನ್ಬಿಟ್ಟು ಬಡವರು ಸಾಲ ಮಾಡಿ ಬೆಳ್ಳಿ ಇಟ್ಟಿಗೆ ಇಡಬೇಕು ಅಂತ ಇಲ್ಲಿ ಹೇಳಿಲ್ಲ.
ಆದ್ದರಿಂದ ನಾವು ಈ ಗ್ರಹಗಳನ್ನು ನಮಗೆ ಬೇಕಾದಂತೆ ಅನುಕೂಲ ಮಾಡಿಕೊಳ್ಳಿಕ್ಕೆ, ಗ್ರಹಗಳ ಶಾಂತಿ ಆಗಲಿಕ್ಕೆ ಇವೆಲ್ಲವೂ ಕೂಡ ನಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ನಮ್ಮ ಭಾಗ್ಯದಲ್ಲಿ ಏನಿದೆ ಅದು ನಮಗೆ ಸಿಕ್ಕೇ ಸಿಗುತ್ತೆ, ಅಂದರೆ ಸಿಗದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ಇಲ್ಲೇನು ಅಂದರೆ ಯಾವುದೇ ಪ್ರಕಾರದ ಮಡಿ ಮಂತ್ರ ಮಾಡೋದು ಈ ರೀತಿ ಏನೂ ಇರೋದಿಲ್ಲ. ಇದೆಲ್ಲ ಉಪಾಯಗಳು ಸರಳವಾಗಿರುತ್ತೆ. ಅಷ್ಟೇ ಸರಳ ಅಂತ ನಾವು ತಗೊಳ್ಳೋಗಿಲ್ಲ, ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. ಬಹಳ ಪ್ರಭಾವಶಾಲಿಯಾಗಿರುತ್ತೆ, ಅದ್ಭುತವಾಗಿ ನಮ್ಮ ಲೈಫಲ್ಲಿ ಎಲ್ಲ ಕೊಡುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲ ರಾಶಿಯವರು ಇದರ ಅನುಕೂಲ ಪಡೀರಿ. ಮತ್ತು ನೀವು ಒಂದು ಚೂರು ಅಪ್ಲೈ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಮಾಡಿಸ್ತಾ ಹೋಗಿ. ನಿಮ್ಮ ಜಾತಕದಲ್ಲಿ ಅಶುಭ ಗ್ರಹ ಇದ್ದರೆ, ಕ್ಷೀಣ ಗ್ರಹ ಇದ್ದರೆ ಅವೆಲ್ಲ ಶುಭ ಆಗುತ್ತೆ, ಬಲಿಷ್ಠ ಆಗುತ್ತೆ. ಆವಾಗ ಆ ಅಶುಭ ಗ್ರಹಗಳೆಲ್ಲ ಶುಭ ಫಲ ಕೊಡಲಿಕ್ಕೆ ಶುರು ಆಗುತ್ತೆ. ಆದ್ದರಿಂದ ನಿಮ್ಮ ರಾಶಿಗೆ ಏನು ಹೇಳಿದ್ದಾರೆ ಅದನ್ನು ಮಾಡ್ತಾ ಹೋಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ವೇದಿಕ್ ರೂಟ್ಸಲ್ಲಿ ಅಸ್ಟ್ರಾಲಜಿ ಬಗ್ಗೆ ನಿಮಗೆ ಆದಷ್ಟು ಈಸಿಯಾಗಿರುವಂಥ ರೆಮಿಡಿಗಳನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.